ಸಮರ್ಥಕ ಅದೇ ರೀತಿಯಾಗಿ ಹಾಗೂ ಆಯುರ್ವೇದದ ಅಧಿಷ್ಠಾತೃ ದೇವತೆಯಾಗಿರ್ತಕ್ಕಂಥ ಹನ್ವಂತರಿಯ ಅನುಗ್ರಹದಿಂದ ನಾವು ಈ ಆಯುರ್ವೇದ ವೈದ್ಯಕೀಯ ಶಿಕ್ಷಣ ಅವುಗಳಲ್ಲಿ ಒಂದು ವಿಶೇಷ ಪರಿಣತೆ ಹಾಗೂ ವೃತ್ತಿ ವ್ಯವಸಾಯಗಳಲ್ಲಿ ತೊಡಗಿರ್ತಕ್ಕಂಥ ನಾವು ನಮ್ಮ ವೃತ್ತಿ ವ್ಯವಸಾಯ ಅಥವಾ ಚಿಂತನೆ ಮತ್ತು ಆ ಮೂಲಕವಾಗಿ ಸಮಾಜದ ಒಂದು ಸೇವೆ, ಸಮಾಜದಲ್ಲಿ ನಾವು ಮಾಡಬೇಕಾಗಿರೋ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರುವಾಗ ನಾವು ಮನುಷ್ಯ ದೇಹದಲ್ಲಿದ್ದುಕೊಂಡು ಇದನ್ನೆಲ್ಲ ಮಾಡ್ತಿರೋದ್ರಿಂದಾಗಿ ಯಾವ ದೇಹದ ಆಧಾರದ ಮೇಲೆ ದೇಹ ಸಂಬಂಧದಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಆ ದೇಹ ನಮ್ಮ ಒಂದು ಅಪೇಕ್ಷೆಗನುಸಾರವಾಗಿ ನಮ್ಮ ಸಂಕಲ್ಪಕ್ಕನುಸಾರವಾಗಿ ಅಥವಾ ನಮ್ಮ ಪ್ರಯತ್ನದಿಂದ ಪ್ರಾಪ್ತವಾದದ್ದಲ್ಲ. ಆ ದೇಹ ಏನದನೋ ಭಗವಂತನ ಕೊಡುಗೆ. ಭಗವಂತ ನಮ್ಮ ಮೇಲೆ ಬಹಳಷ್ಟು ಅನುಗ್ರಹ ಮಾಡಿ ಈ ದೇಹವನ್ನು ಕೊಟ್ಟಿದ್ದಾರೆ. ಬಹುತ ಅನುಗ್ರಹ ಕೀನ್ಹೋ ಹರಿ ತುಮ ಬಹುತ ಅನುಗ್ರಹ ಕೀನು ಸಾಧನ ಧಾಮ ವಿಬುಧ ದುರ್ಲಭ ತನು ಮೋಹಿ ಕೃಪಾ ಕರಿದೀನಿ. ಸಾಧನೆಗೆ ಧಾಮ ಆಗಿರ್ತಕ್ಕಂಥದ್ದು ವಿಬುಧ ದುರ್ಲಭ ತನು, ದೇವತೆಗಳಿಗೂ ದುರ್ಲಭವಾಗಿರ್ತಕ್ಕಂಥ ಈ ಶರೀರವನ್ನು ನೀನು ನನ್ನ ಮೇಲೆ ಬಹಳಷ್ಟು ಅನುಗ್ರಹ ಮಾಡಿಕೊಟ್ಟಿದ್ದೀ. ಆದ್ದರಿಂದ ನಾವೆಲ್ಲರೂ ಗರ್ಭೋಪನಿಷತ್ತಿನಲ್ಲಿ ಬರಿತಾ ಇದ್ದಾರೆ ಏನು ಅಂದ್ರೆ, ನಾವೆಲ್ಲರೂ ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಆ ಗರ್ಭವಾಸದ ದುಃಖ ಅದು ಕಲ್ಪನಾತೀತ ವರ್ಣನಾತೀತ ದುಃಖ. ಅದೇ ರೀತಿಯಾಗಿ ಹಿಂದೆ ಅನುಭವಿಸಿದ ಅನೇಕ ಜನ್ಮಗಳ ದುಃಖ ಅವೆಲ್ಲ ಆವಾಗ ಸ್ಮರಣೆಯಲ್ಲಿ ಬರ್ತಾ ಇದ್ದವು. ಅವನ್ನೆಲ್ಲ ನೆನಪಿಸಿಕೊಂಡು ಆವಾಗ ನಾವು ಸೋಹಂ ಅಂತಿದ್ವಿ. ಆದರೆ ಅವುಗಳಿಂದ ಹೆಂಗೋ ಏನೋ ಬಹಳ ಕಷ್ಟದಿಂದ ಹೊರಗೆ ಬಂದ ಕೂಡಲೇ ಅದನ್ನೆಲ್ಲ ಮರೆತು ಈ ಹೊರಗಿನ ಗಾಳಿ ಬಡದ ಕೂಡಲೇ ವೈಷ್ಣವಿ ವಾಯುವಿನ ಸಂಪರ್ಕ ಆದ ಕೂಡಲೇ ಆ ಸೋಹಂ ಮರೆತು ಕೋಹಂ ಅಲ್ಲಿಗೆ ಹತ್ತೀವಿ. ಅವಾಗ ನಮ್ಮ ತಾಯಂದರು ಅಥವಾ ನಮ್ಮ ಮನೆಯವರು ನಮಗೆ ನಾಲಿಗೆ ಒಂದು ಸ್ವಲ್ಪ ಜೇನುತುಪ್ಪ ಒರೆಸಿದ ಕೂಡಲೇ ಆವತ್ತಿಂದ ಏನು ನಮಗೆ ಈ ಇಂದ್ರಿಯಗಳ ರುಚಿ ಹತ್ತೋ, ಈಗ ನೋಡ್ರಿ ಆ ಮಗುವಿನ ಕೈಗೆ ಏನ ಕೊಡ್ರಿ ಬಾಯಿಗೆ ಒಯ್ತು. ಯಾಕಂದ್ರೆ ಬಾಯಿದನ ಏನಾಗಿದೆ ಅಂದ್ರೆ ರಸಾನುಭೂತಿ ಅದಕ್ಕೆ ಮೊದಲಕ್ಕೆ ಅನುಭವದಲ್ಲಿ ಬಂದಿದೆ. ಹಿಂಗಾಗಿ ಸಣ್ಣ ಮಕ್ಕಳಿಗೆ ನಾವು ಏನು ಕೊಟ್ಟರು ಅದು ಸರಳ ಬಾಯಿಗೆ ಒಯ್ತಾವೆ. ಇದು ಒಂದು ಈ ಜನ್ಮದ್ದಲ್ಲದು. ಹೆಂಗದ ನಮಗೆ ಈಗ ಒಂದು ಮೊಬೈಲು ಭಾಳ ಹಳಿದಾತು, ಏನೇನೋ ಅವರು ಕ್ರ್ಯಾಕ್ ಬಂದು ಅದು ಇದು ಅದನ್ನು ತೆಗೆದುಬಿಟ್ಟು ಹೊಸ ಮೊಬೈಲ್ ತಗೋತೀವಿ. ಆದರೆ ಸಿಮ್ ಮಾತಾದ್ರೆ ಇಂದ ಇದಕ್ಕೆ ತೆಗೆದು ಹಾಕ್ತೀವಿಲ್ಲ. ಹೆಂಗೋ ಹಂಗೆ ಭಗವಂತ ಏನು ಮಾಡಿದ ಅಂದ್ರೆ, ಹಿಂದಿನ ಜನ್ಮದ ಹಳಿ ಮೊಬೈಲು ಅದು ಡ್ಯಾಮೇಜ್ ಆಯ್ತು. ಅದನ್ನು ಭಗವಂತಂದ ನೀ ಏನು ದುಡ್ಡು ಕೊಡಬೇಡ, ದುಗ್ಗಾಣಿ ಕೊಡಬೇಡ, ಈ ಹಳಿ ಮೊಬೈಲ್ ನನಗೆ ಕೊಡು, ಮತ್ತು ನಾನು ನಿನಗೆ ಹೊಸ ಮೊಬೈಲ್ ಕೊಡ್ತೀನಿ. ಅದರೊಳಗೆ ನೀನು ಧರ್ಪಡಿಸ್ಬೇಕಾದ ಅವಶ್ಯಕತೆ ಇಲ್ಲ, ನಾನು ಅದರೊಳಗಿನ ಸಿಮ್ ತೆಗೆದು ಇದಕ್ಕೆ ಹಾಕ್ತೀನಿ. ಆ ಸಿಮ್ ಅಂದ್ರೆ ಸೂಕ್ಷ್ಮ ದೇಹ, ಕಾರಣ ದೇಹ. ಈ ಮೊಬೈಲ್ ಅಷ್ಟೇ ಹೊಸ, ಬಂದಿರೋದೆಲ್ಲ ಹಿಂದಿನ ಜನ್ಮದ್ದೇ. ಭಗವದ್ಗೀತಾದಲ್ಲಿ ಹೇಳ್ತಾರೆ, ಶುಚೀನಾಂ ಶ್ರೀಮತಾಂಗೇ ಹೇ ಯೋಗ ಭ್ರಷ್ಟೋ ಬೀಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮತಿ ಈದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಇದ ಸಿಮ್ಮು. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೇಹಿಕಂ ತತ್ ಯಥೇಚ ತಥೋ ಭೂಯ. ಮುಂದೆ ಮತ್ತೆ ತನ್ನ ಪ್ರಯತ್ನಿಸುವ ಸಂಸಿದ್ಧವು ಕುರುನಂದನ. ಈ ಜನ್ಮದಲ್ಲಿದ್ದುಕೊಂಡು ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹಿಂದಿನ ಜನ್ಮದಲ್ಲಿ ಪ್ರಾಮಾಣಿಕವಾಗಿ ಆ ದಿಶೆಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅದು ಸಾಧಿಸದೇ ಇರೋದರಿಂದಾಗಿ
ದೇಹ ಅದಕ್ಕೆ ಅನುಕೂಲವಾಗದೇ ಇದ್ದದ್ದಕ್ಕಾಗಿ ಆ ಸಾಧನೆ ಅಲ್ಲಿಗೆ ನಿಂತು ದೇಹ ಬಿದ್ದು ಹೋಯಿತು. ಆ ವಿಷಯದಲ್ಲಿಯೂ ದುಃಖ ಪಡಬಾರದು ಅನ್ನೋದನ್ನು ಭಗವಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಇವೊಂದು ಬಟ್ಟೆ ಹರಿತು, ಒಂದು ಅಂಗಿ ಹರಿತು, ಹೊಸ ಅಂಗಿ ಹೊಲಿಸಿದ್ವಿ, ಇದನ್ನು ಕಳೆದ ಅದನ್ನ ಹಾಕ್ಕೊಳ್ಳಿಕ್ಕೆ ಅಳ್ತೀವಿ ಏನ್ರಿ? ಇನ್ನು ಹೆಂಗೆ ಕಳಿಲ್ಪ ನಾನು ಅಂತ ಎಲ್ಲ ಕಡೆ ಹರಿದದು. ಯಾವ ರೀತಿಯಾಗಿ ನಾವು ಅಗದಿ ಉತ್ಸಾಹದಿಂದ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ವಾಸಾಂಸಿ ಅಂದರೆ ಬಟ್ಟೆ, ಆ ಜೀರ್ಣವಾಗಿರ್ತಕ್ಕಂತಹ ಬಟ್ಟೆಯನ್ನು ನಾವು ಬಿಟ್ಟು ನವಾನಿ ಗೃಹಾತಿ ನರೋಪರಾಣಿ, ಹೊಸ ಅಂಗಿ ಹಾಕೋತಾನೆ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇವಿ. ಆದ್ದರಿಂದ ಈ ಜನ್ಮದ ಮುದುಕರು ಅಥವಾ ಯಾರ ವಯಸ್ಸಾದವರು ಅಥವಾ ಆಯುಷ್ಯ ಮುಗಿದವರು, ಮಹಾರಾಜ ಒಂದು ಮಾತು ಹೇಳ್ತಾರೆ, ಯಾರೂ ರೋಗ ಬಂದು ಸಾಯುವುದಿಲ್ಲ, ಆಯುಷ್ಯ ಮುಗಿದು ಸಾಯ್ತಾನೆ. ಆಯುಷ್ಯ ಮುಗಿಯೋ ತನಕನೂ ಅವನು ಬೇಕಾದಷ್ಟು ಸೀರಿಯಸ್ ಇದ್ದರೂ ಕೊನೆ ಶ್ವಾಸವರೆಗೂ ಭಗವಂತ ಕಾಯ್ಕೋತ ಕೂತಿರ್ತಾನೆ. ಇನ್ನೊಂದು 10 ಶ್ವಾಸ ಇವನು ಅಷ್ಟು ತೊಗೊಂಡು ಕೂಡಲೇ ತೊಗೊಂಡು ಹೋಗ್ಬೇಕು ಅಂತ ಕೂತಿರ್ತಾನೆ. ಡಾಕ್ಟ್ರು ಬರ್ತಾರೆ, ನೀವೇನು ಕಾಳಜಿ ಮಾಡಬೇಡ್ರಿ ಮೇಡಮ್, ನೀವೇನು ಕಾಳಜಿ ಮಾಡಬೇಡ್ರಿ. ಒಬ್ಬ ಮುದುಕ್ ಸಾಯ್ಲಿಕ್ಕೆ ಹತ್ತಿದ್ದ, ಸೊಸಿ ಅಳ್ಲಿಕ್ಕೆ ಹತ್ತಿದ್ಲು. ಡಾಕ್ಟ್ರು ಹೇಳ್ದ, ಮೇಡಮ್ ನೀವೇನು ಕಾಳಜಿ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ನಾನೊಂದು 4-5 ಇಂಜೆಕ್ಷನ್ ಮಾಡ್ತೀನಿ, ಸಲೈನ್ ಹಚ್ತೀನಿ, ಆರಾಮಾಗಿಬಿಡ್ತಾರೆ, ಮುಂದೆ ಎಂದು ಅವಕಾಶ, ನಾ ಅದಕ್ಕೆ ಅಳ್ಲಿಕ್ಕೆ ಹತ್ತೀನಿ ರೀ ಅನ್ಲಕ್ಕೆ. ಅಂದ್ರೆ ಅದಕ್ಕೆ ಈ ಮುದುಕ್ ಇನ್ನೂ ಹೋಗಲ್ತಲ್ಪ ಅಂತ ಅಳ್ಲಿಕ್ಕೆ ಹತ್ತೀನಿ. ಯಾವಾಗ ಹೋಗಿತ್ತು ಅನ್ನುವಂಥ ಪರಿಸ್ಥಿತಿ ತಿಳಿತಿಲ್ಲ. ಆದ್ದರಿಂದ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ. ನೀವು ಭಾಳಷ್ಟು ದುಡ್ಡು ಗಳಿಸಿ ತಂದು ಮನ್ಯಾಗ ಕೊಡ್ರಿ, ನೋಡ್ರಿ ಏನು ಉಪಚಾರ. ಒಬ್ಬರು ಗಂಡ ಹೆಂಡ್ತಿದ್ದಾರೆ ಬೆಂಗಳೂರಾಗ, ಹೆಂಡತಿಗೆ ದೊಡ್ಡ ಸಂಬಳ, ಗಂಡಿಗೆ ಅಗ್ದಿ ಸಾಣು, ಮನೆಯೊಳಗೆ ಅತ್ತಿ ಕಿರಿಕಿರಿ, ಅಷ್ಟು ದುಡ್ಡು ತೊಗೊಂಡು ಏನು ಮಾಡ್ತಿದ್ವಿ, ಮನೆ ಖರ್ಚು ಕೊಡು, ಹಂಗೆ ಹಿಂಗೆ ದಿನಾ ಜಗಳ. ಅದು ನನಗೆ ಹೇಳಿದ ಹೆಂಗೆ ಮಾಡಲಿ, ಆಕೆ ಒಂದು ಸಣ್ಣ ಕಥೆ ಹೇಳಿ. ಒಂದು ಕಾಗಿ ಮಾಂಸದ ತುಂಡು ಬಾಯಲ್ಲಿ ಹಿಡ್ಕೊಂಡು ಹೋಗ್ತಾ ಇತ್ತು. ಹೋಗುವ ಹೊತ್ತಿನಾಗ ಅದಕ್ಕೆ ಅನೇಕ ಕಾಯಿಗಳು ಕಾವು ಮಾಡ್ಲಿಕ್ಕೆ ಹತ್ತಿದ್ವು, ಅದಕ್ಕೆ ಕಚ್ಲಿಕ್ಕೆ ಹತ್ತಿದ್ದು. ಅವ್ರು ಏನು ಮಾಡಿದ್ರು, ಅದು ಬಿಡುವಲ್ತು, ಇವು ಬಿಡುವಲ್ಲು. ಕೊನೆಗೆ ಅದು ಏನು ಮಾಡ್ತಾರೆ, ತಲೆಯಾಗ ಒಂದು ವಿಚಾರ ಹೊಳಿತು, ಇದರ ಸಲುವಾಗಿ ಎಲ್ಲ ಬೆನ್ನು ಹತ್ತೆ. ಇದನ್ನು ಬಿಟ್ಟುಬಿಟ್ಟೆ ಅಂದ್ರೆ ನಿಶ್ಚಿಂತೆ ಆಗ್ತೀನಿ ಅಂತ ಅದನ್ನು ಕಾಗಿ ಆ ಬಾಯಾಗಿಂದ ಬಿಟ್ಬಿಡ್ತೀವಿ. ಬಿಟ್ಟು ಕೂಡಲೇ ಎಲ್ಲ ಕಾಯಿಗಳು ಅದ್ರ ಕಡೆಗೆ ಹೋದು, ಇವನು ಈ ಕಾಗಿ ಬಿಟ್ಬಿಟ್ಟು. ಹೆಂಗೆ ಆಕಿಗೆ ನಾ ಹೇಳಿದೆ, ತಂದು ಕೊಟ್ಬಿಡು ಇದ್ದದ್ದೆಲ್ಲ ಮನ್ಯಾಗ, ಎಷ್ಟು ಖರ್ಚಿಗೆ ಬೇಕೋ ಅಗ್ದಿ ಅಷ್ಟೇ ಇಟ್ಕೋ, ನೋಡಿ ಆಮೇಲೆ ನಿಂದು. ಆಮೇಲೆ ಫೋನ್ ಮಾಡಿ ಹೇಳಿದ್ದು, ಏನು ರೀ ಮನೆಯೊಳಗೆ ನನ್ನ ಕೂಡಿಸಿ ತೂಗು ಮನ್ಸದ ಮೇಲೆ ತೂಗ್ತಾರೆ ಅತ್ತಿ ಮಾವ ಗಂಡ, ಲಕ್ಷಗಟ್ಟಲೆ ಕೊಡ್ತಾಳೆ, ತೂಗಲ್ದೇ ಏನು ಮಾಡ್ತಾಳೆ. ಹಿಂಗದ ಪರಿಸ್ಥಿತಿ. ಯಥಾ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ. ದೇಹ ಜರ್ಜರ ಆಗಿದೆ. ಒಬ್ಬರು ಮಹಾರಾಜರು ಭೇಟಿಯಾಗಿ ಏನಂದ್ರು, ಮಹಾರಾಜ್ ನಾನೊಂದು ಕಾಲೇಜ್ ತೆಗಿಬೇಕಂತ ಮಾಡೀನಿ, ಏನು ಮಾಡಲಿ? ಮಹಾರಾಜ್ ಅಂದರು, ನೋಡಿ ನಾನು ಊರಾಗಿನ ಶಾಲಿನ ಕಲ್ತಿಲ್ಲ. ಮಹಾರಾಜ್ ಒಟ್ಟ ಶಾಲಿಗೆ ಹೋದದ್ದು 2 ತಿಂಗಳು, ಸಮರ್ಥರು ಒಟ್ಟ ಶಾಲಿಗೆ ಹೋದದ್ದು 15 ದಿವಸ. ಊರಾಗಿನ ಶಾಲಿನ ಕಲ್ತಿಲ್ಲ, ಕಾಲೇಜ್ ಗಿಲೇಜ್ ನನಗೇನು ಗೊತ್ತಾಗೋದಿಲ್ಲ. ಆದ್ರೆ ಗೋಂದಾವರೊಳಗೆ ನಾನು ಒಂದು ಶಾಲೆ ತೆಗೆದಿದ್ದೀನಿ. ನೀವು ನಿಮ್ಮ ಶಾಲೆಗೆ ಏನು ಕಲಿಸ್ತೀವಿ? ನಮ್ಮ ಶಾಲೆಗೆ ನಾನು ಸಾಯ್ಲಿಕ್ಕೆ ಕಲಿಸ್ತೀನಿ. ಸಾಯ್ಲಿಕ್ಕೆ ಏನು ಕಲಿಸುತ್ತೆ? ಎಲ್ಲರೂ ಸತ್ತ ಸಾಯ್ತಲ್ಲ, ಹಂಗಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರಬೇಕಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರಬೇಕಲ್ಲ. ತಿರಿ ಅಂದು ಸತ್ತಿರಬಾರ್ದು, ಹಂಗೆ ಸಾಯ್ಲಿ. ಮತ್ತಿರಿ ಹುಟ್ಟಿದ್ರೆ ಸಾವಲ್ಲೇನು? ಹುಟ್ಟಂಗೆ ಇಲ್ಲ, ಹಂಗೆ ಸಾಯ್ಲಿಕ್ಕೆ ಬರಬೇಕು. ಅದು ಅಂಥ ವಿದ್ಯೆ ನಾವು ಕಲಿಸ್ತೀವಿ. ಹಂಗೆ ಯಾರಾದರೂ ಸತ್ತರೇನು ಅಂದ್ರೆ ಸತ್ತು, ಸಾಕಷ್ಟು ಮಂದಿ ಹಂಗೆ ಸತ್ತು. ಬ್ರಹ್ಮಾನಂದ ಮಹಾರಾಜರು ಅಗದಿ ಕೊನೆಗೆ ನೋವಾಕ್ ಹೋದರು. ಮರದೂಸ ಮುಂಜಾನೆ ದೇಹ ಬಿಡೋರು. ಆದ್ರೆ ಮುಂಜಾನೆ ಎಲ್ಲಿ ಶೌಚಕ್ಕೆ ಹೋಗ್ಬೇಕು ಅನ್ನೋ ರಾತ್ರಿ ಕಂದೀಲ್ ತೊಗೊಂಡು ಹೋಗಿ ತೋರಿಸಿ ಒಬ್ಬನ ಕರ್ಕೊಂಡು ಹೋಗಿ ಆ ಜಗ ನೋಡಿ ಬಂದ. ಮಹಾರಾಜರದು ಹಂಗೆ ಅದ್ಭುತ. ಶರಣರನ್ನು ಮರಣದಲ್ಲಿ ನೋಡಬೇಕು. ನೀವು ಆಯುಷ್ಯ ತುಂಬ ಏನು ಮಾಡಿದ್ರಿ ಅನ್ನೋದು ನಿಮ್ದು ಅಭ್ಯಾಸ. ಮತ್ತು ನಮಗೆ ನಾವು ಹೆಂಗೆ ಮರಣ ಹೊಂದಿದ್ವಿ ಅನ್ನೋದು ನಮ್ಮ ರಿಸಲ್ಟ್.
ನಾವು ಹೆಂಗೆ ಸಾಯ್ತೀವಿ ಅನ್ನೋದ್ರ ಮೇಲೆ ನಾವು ಆಯುಷ್ಯ ಹೆಂಗೆ ಬಾಳಿದೀವಿ ಅನ್ನೋದು ಗೊತ್ತು. ಮಹಾರಾಜರಿಗೂ ಹಂಗಾಯ್ತು. ನಾಳೆ ಮುಂಜಾನೆ ಮಹಾರಾಜರು 4 ದಿವಸ ಮುಂಚೆ ಹೇಳಿದ್ರು, ಅವು ಸಾಹೇಬ್ ನೀ ಸೋಮವಾರ ಸಕಾಳಿದ ಸೋಮವಾರ ಬೆಳಗ್ಗೆ ಹೋಗ್ತೀನಿ ಅಂತ ಗುರುವಾರ ದಿವಸ ಹೇಳಿ. ಅವು ಸಾಹೇಬರಿಗೆ 9 ವರ್ಷ ಆಯ್ತು ನಾ ಇಲ್ಲಿ ಬಂದಿದ್ದು, ನಿನ್ನ ಪಡಿ ಮೇಲೆ ತಲೆ ಇಟ್ಟು ಪ್ರಾಣ ಬಿಡೋದು ನಾವು ಒಂದು ಉತ್ಸವ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಸಸಕ ಯೋಗ ಹಾಗೇನು ಯೋಗ ಇದ್ದಂಗೆ ಕಾಣಿಸ್ತು. ಮತ್ತು ಅವರು ರವಿವಾರ ರಾತ್ರಿ ಡಿಸೆಂಬರ್ 22 ಸೋಮವಾರ ಬೆಳಿಗ್ಗೆ ರಾತ್ರಿ 1 ಗಂಟೆ ತನಕ ಇಬ್ಬರು ಹೆಗಲ ಮೇಲೆ ಕೈ ಇಟ್ಟು ಭಜನೆ ಮಾಡಿದ್ರು. ನಿಂತಿಟ್ಟು ಕಾಲು ಹಿಂಗೆ ಬಾತಿದ್ದು. ಅದಕ್ಕೊಬ್ಬರು ವಿಷ ಕೊಟ್ಟದ್ದಕ್ಕೆ 4 ವರ್ಷ ಇವ್ರಿಗೆ ದಮ್ ಅನುಭವಿಸ್ಬೇಕಾಗಿತ್ತು. 1 ದಿವಸ ಅವ್ರ ಬಾಯಿಲೆ ಬರಲಿಲ್ಲ ಏನು, ವಿಷ ಕೊಟ್ಟದ್ದಕ್ಕೆ ನನಗೆ ಈ ತ್ರಾಸು ಅನುಭವಿಸ್ಬೇಕಾಗಿತ್ತು. ಇದೇ ಸತ್ಪುರುಷರ ವಯಸ್ಸು. ನಾವು ಎಷ್ಟು ಮಂದಿ ಮುಂದೆ ಹೇಳ್ತೀವಿ, ಪೇಪರ್ದಾಗ ಕೊಡ್ತೀವಿ. ಆಮೇಲೆ ರಾತ್ರಿ 1 ಗಂಟೆ ತನಕ ಭಜನೆ ಮಾಡಿ ಸಿಂಹಾಸನ ಮೇಲೆ ಕೂತರು, ಎಲ್ಲರಿಗೂ ಸಮಾಧಾನ ಹೇಳಿದರು. ಹೋಗಿ ಮಲ್ಕೊಂಡ್ರು. 2 ತಾಸು ಗಡದ್ದ ಮಲ್ಕೊಂಡು 4 ಗಂಟೆಗೆ ಎದ್ದು ಮತ್ತೆ ಶೌಚ ಮುಖಮಾರ್ಜನ ಮುಗಿಸಿ ಬಂದು ರಾಮನಿಗೆ ನಮಸ್ಕಾರ ಮಾಡಿ, ರಾಮ ನನ್ನ ಜನರನ್ನು ನೀನ ಕಾಯು ಸಂಭಾಳಿಸು ಹೇಳಿ ಮತ್ತೆ ಹೋಗಿ ಕಾಟ್ ಮೇಲೆ ಕೂತು ನಿರ್ವಿಕಲ್ಪ ಸಮಾಧಿಯಲ್ಲಿ ಮಗ್ನಾದರು. ಬರೋಬ್ಬರಿ 5:15 ಸಮಾಧಿ ಇಳೀತು. ಎಲ್ಲರೂ ಬಂದು ನಮಸ್ಕಾರ ಮಾಡಿ ಕತ್ಕೂಳಿ ಯಾರನ್ನೂ ಮುಟ್ಲಿಲ್ಲ. ಅದು ಹೇಳಿದರು. ಕೊನೆಗೆ ವಾಮನರಾವ್ ಜ್ಞಾನೇಶ್ವರಿ ಅನ್ನೋ ನಮಸ್ಕಾರ ಮಾಡಿದಾಗ ಹೇಳಿದರು, ಜೇ ಥೇ ನಾಮ್ ತೇ ಥೇ ಮಾಜೆ ಪ್ರಾಣ ಈ ಸಂಭಾಳ. ಎಲ್ಲಿ ನಾಮದನು ಅಲ್ಲಿ ನನ್ನ ಪ್ರಾಣದ, ಈ ಗುರ್ತನ್ನು ನೀವು ಮನಸ್ಸಿನ ಗಟ್ಟಿ ಇಟ್ಕೊಡ್ರಿ ಅಂತ ಹೇಳಿ ಹೇಳ್ಬಿಟ್ಟು ಬ್ರಹ್ಮಾನಂದ ಮಹಾರಾಜರು ಮುನ್ನಾ ದಿವಸ ಹೋಗಿ ನೋಡ್ಕೊಂಡ್ಬಂದರು. ಮರುದಿವಸ ಅವತ್ತೇನಿತ್ತು ಅಂದರೆ ಸೋಮತಿ ಅಮಾವಾಸ್ಯೆ ಇತ್ತು. ಗಣೇಶವಾಡಿಯಿಂದ ಬ್ರಾಹ್ಮಣರನ್ನು ಕರೆಸಿದ್ರು ಅಭಿಷೇಕಕ್ಕೆ, ಕಾಗವಾಡದಿಂದ ಹೆಣ್ಮಕ್ಳನ್ನ ಕರೆಸಿದ್ರು ಅಡುಗೆ ಮಾಡಲಿಕ್ಕೆ. ಎಲ್ಲರಿಗೂ ಹೇಳಿದ್ರು ಹೆಣ್ಮಕ್ಳಿಗೆ 2 ಗಂಟೆ 2:30 ಅಲಾರ್ಮ್ ಇಟ್ಕೊಡ್ರಿ, ಎಲ್ಲರೂ ಏನಾದ್ರೆ ಲಘುನ ಎದ್ದು ನಾಳೆ ಹೂರ್ಣಕ್ಕೆ ಹಾಕಿ ಅಡುಗೆ ಮಾಡಿರಿ, ನಾಳೆ ಸೋಮತಿ ಅಮಾವಾಸ್ಯೆ ಅದ. ಅವ್ರಿಗೆ ಅಭಿಷೇಕ ಮಾಡಲಿಕ್ಕೆ ಹೇಳಿದರು. ಅವ್ರು ತಾವು ಸ್ವತಃ ಏನಾದ್ರೆ ಒಂದು ಗುಡಿಸಲ್ದಾಗ ಮಚ್ಚರದಾಣಿ ಹಾಕ್ಕೊಂಡು ಮಲ್ಕೊಂಡ್ರು. 9:30 ಆದರೂ ಎದ್ದಿದ್ದಿಲ್ಲ. ಅವಾಗ ಎಲ್ಲರಿಗೂ ಇನ್ನೂ ಎದ್ದೇ ಇಲ್ಲ, ಗುರುಗಳು ಇನ್ನೂ ಎದ್ದೇ ಇಲ್ಲ. ಒಳಗೆ ಹೋಗಿ ನೋಡ್ಲಿಕ್ಕೆ ಶ್ವಾಸ ಶುರುವಾಯಿತು, ದೀರ್ಘ ಶ್ವಾಸ ಶುರುವಾಗಿತ್ತು. ಮಚ್ಚರದಾಣಿ ತೆಗೆದು ನೋಡಿದ್ರು, ಶಾಂತವಾಗಿ ಎದ್ದು ಕೂತಿದ್ರು. ಆಮೇಲೆ ಬರೋಬ್ಬರಿ ಒಂದ್ಸಲ ಎಲ್ಲ ನೋಡಿದ್ರು, ದೇಹ ಬಿಡೋದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ದೇಹ. ಮಹಾರಾಜರು ಹೇಳಿದ್ರು, ಹಿಂಗೆ ಸಾಯ್ಲಿಕ್ಕೆ ಕಲಿಸ್ತೀನಿ ನಾನು. ಆದ್ದರಿಂದ ಏನದ ಅಂದ್ರೆ ಜೀವನದ ಪರಮ ಪುರುಷಾರ್ಥಿ ಎದರೊಳಗದೆ ಅಂದರೆ ನಾವು ಜೀವನವನ್ನು ಹೆಂಗೆ ಬಾಳಿದ್ವಿ. ಆದ್ದರಿಂದ ನಾವು ಗರ್ಭೋಪನಿಷತ್ತಲ್ಲಿ ಬರಿತಾವೆ, ಹೊರಗೆ ಬರೋ ಮುಂದೆ ನಾವೆಲ್ಲರೂ ದೇವರ ಆಣಿ ಮಾಡಿ ಬಂದೀವಿ. ಭಗವಂತ ಇದು ಒಂದು ಸಲ ನಾನು ಹೊರಗೆ ಬಂದೆ ಅಂದರೆ ಈ ಪ್ರಪಂಚದ ಉಪದ್ವ್ಯಾಪದಲ್ಲಿ ಬೀಳೋದಿಲ್ಲ. ಒಬ್ಬ ನನಗೆ ಹೇಳಿದರು, 127 ವರ್ಷ ಸ್ವಾಮೀಜಿ ಹೇಳಿದರು, ದತ್ತಾತ್ರೇಯ. ನಾನು ಅವ್ರನ್ನ ಕೇಳಿದೆ, ಸ್ವಾಮೀಜಿ दुनिया में इतना अत्याचार अनाचार दुराचार चल रहा है, इसके लिए मुझे क्या करना है? ಸ್ವಲ್ಪ ಹಿಂಗೆ ಕೂತಾವ್ರು ಎದ್ರು. दत्तात्रेय ये सब बातों से तुमको क्या मतलब है? दुनिया खड्डे में जाने दो, तुम अपने उद्धार का विचार करो. ಅದ್ರ ಮೇಲೆ ನಾನು 5-6 ವರ್ಷ ವಿಚಾರ ಮಾಡಿದೆ. ನಮಗೆ ಸಮಾಜವನ್ನು ಉಪೇಕ್ಷೆ ಮಾಡಿಬಿಡ್ಬೇಕಿಲ್ಲ, ನಮ್ಮ ಆತ್ಮೋದ್ಧಾರ ಮಾಡ್ಕೋಬೇಕು ಅಂದ್ರೆ ನಮಗೆ ಎಲ್ಲಿವರೆಗೂ ದೇಹ ಬುದ್ಧಿ ಅದನು ತಿಂದ್ರೆ ನನಗೆ ಚಲೋ ಅನ್ನಿಸ್ತನೋ ಅಲ್ಲಿವರೆಗೂ ಚಲೋ ತಿನ್ನಿಸ್ಲಿಕ್ಕೆ ಪ್ರಯತ್ನ. ಎಲ್ಲಿವರೆಗೂ ನನಗೆ ಖಾರ ಅಂತ ತಿಂದ್ರೆ ಖಾರ ಹತ್ತದನೋ ಅಲ್ಲಿವರೆಗೂ ಜನರಿಗೆ ಖಾರ ಹತ್ತುವಂಗೆ ಮಾಡೋದು. ನನಗೆ ಚಿಮುಟಿದ್ರೆ ಎಲ್ಲಿವರೆಗೂ ನೋವು ಆಗ್ತದನೋ ಅಲ್ಲಿವರೆಗೂ ನಾವು ಇನ್ನೊಬ್ಬರನ್ನ ಚಿಮುಟ್ಲಿಕ್ಕೆ ಹೋಗ. ನಾವು ನಮ್ಮ ಸುತ್ತಲೂ ಇರ್ತಕ್ಕಂಥವ್ರ ಬಗ್ಗೆ ಪ್ರೇಮ ತೋರಿಸ್ಬೇಕು. ಗಾಡ್ ಲವ್ಸ್ ದೋಸ್ ಹೂ ಲವ್ಸ್ ಈಸ್ ಫೆಲೋ ಮೆನ್. ತನ್ನ ಸುತ್ತಲೂ ಇದ್ದವ್ರನ್ನ ಯಾರು ಪ್ರೇಮ ಮಾಡ್ತಾರೋ ಅವ್ರನ್ನ ಭಗವಂತ ಪ್ರೇಮ ಮಾಡ್ತಾನೆ. ಆದರೆ ನಾವು ಹುಟ್ಟಿ ಬರೋ ಮುಂದೆ ಪ್ರತಿಜ್ಞಾ ಮಾಡಿ ಬಂದೀವಿ, ಸಂಕಲ್ಪ ಮಾಡಿ ಬಂದೀವಿ, ದೇವರಾಣಿ ಮಾಡಿ ಬಂದೀವಿ. ಏನು ಅಂದ್ರೆ ನಾವು ನಾಮಸ್ಮರಣೆ, ಉಪಾಸನೆ, ಸತ್ಸಂಗ ಏನಾದರೂ ಮಾಡಿ ಉದ್ಧಾರ ಆಗೋ ಸಾಧನೆ ಮಾಡಿ. ಆದರೆ ಅನಿವಾರ್ಯವಾಗಿ ನಮಗೆ ಈ ಪರಿಸ್ಥಿತಿ ಅಥವಾ ಈಗಿನ ಒಂದು ಪದ್ಧತಿ ಅಥವಾ ಈಗಿನ ಒಂದು ಅವಶ್ಯಕತೆಗೆ ಅನುಸಾರವಾಗಿ ಯಾವ್ಯಾವುದೋ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಅರ್ಥಾತ್ ಏನು ಅಂದರೆ ಮುಂದುವರಿಬೇಕಾಗ್ತದೆ. ಅದರಿಂದ ಜೀವನೋಪಾಯವನ್ನು ನಾವು ಮಾಡಿಕೋಬೇಕಾಗ್ತದೆ.
ಅದು ಏನದ ಅಂದ್ರೆ ಅದೇನು ನಮ್ಮ ಜೀವನದ ಮಹಾನ್ ಪುರುಷಾರ್ಥ ಅಲ್ಲ. ಇದರೊಳಗೆ ಇದ್ದುಕೊಂಡು ನಾವು ಪ್ರಪಂಚದಲ್ಲಿ ಇದ್ದುಕೊಂಡು ಪರಮಾರ್ಥ ಸಾಧಿಸಬೇಕು, ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವಂಥದ್ದು ನಮ್ಮ ಜೀವನದ ಮುಖ್ಯ ಧ್ಯೇಯ ಅಂತ ನಾವು ತಿಳ್ಕೊಂಡ್ರೆ ನಾವು ಈಗ ಮಾಡೋದು ಎಲ್ಲ ಸಾರ್ಥಕ ಆಗ್ತದೆ. ಅದನ್ನು ಒಂದು ಬಿಟ್ಟು ನಾವು ಉಳಿದದ್ರೊಳಗೆ ಧಡಪಡಿಸಿದ್ವಿ ಅಂದರೆ ಆಯುಷ್ಯ ಕಳೆದ್ರೂ ನಮಗೆ ಸಮಾಧಾನ ಆಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಕೊನೆಗೆ ಏನೇನೇ ವಿಕಲ್ಪಗಳು, ವಿಚಾರಗಳು ಹೀಗೆಲ್ಲ ಆಗಿ ನಮ್ಮ ಜೀವನ ಅಸ್ತವ್ಯಸ್ತ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮದಿದೆಲ್ಲ ಪ್ರಯತ್ನದ ಉಪಕ್ರಮ ಅದ. ಅದಕ್ಕನುಸಾರವಾಗಿ ಮುಂಜಾನೆಯಿಂದ ನಾವೆಲ್ಲ ಏನಾದ್ರು ಜಪ ಮಾಡಿದ್ವಿ, ಹನುಮಾನ್ ಚಾಲೀಸ ಪಾಠ ಆಯ್ತು, ಅದ್ರ ಜೊತೆ ಸತ್ಸಂಗ ಆಯ್ತು, ಪಾರಾಯಣ ಆಯ್ತು. ಇದರೊಳಗೇನಿದೆ ಅಂದರೆ ನಾಮಸ್ಮರಣೆ, ಉಪಾಸನೆ, ಹನುಮಾನ್ ಚಾಲೀಸ ಪಾಠ ಇವೆರಡು ಅಂದರೆ ಈ ಒಂದು ಶಿಬಿರದ ಹೃದಯ ಇದ್ದಂಗೆ. ಯಾವ ಭಾವಪೂರ್ಣ ಆಗ್ತಾವನೋ ಅವು ಹೃದಯ. ಯಾವ ಬುದ್ಧಿ ಏಕಾಗ್ರತೆಯಿಂದ ನಾವು ಮಾಡ್ತೀವೋ ಅದೆಲ್ಲ ನಮ್ಮ ಬ್ರೇನ್ ಇರ್ತದೆ. ನಾವು ಪಾರಾಯಣ ಮಾಡಿದ್ವಿ, ತಿಳ್ಕೊಳ್ಳೋದು ಭಾಳ ವಿಷಯ ಉಂಟು. ಈಗ ನಾವು ಯಾವ ಒಂದು ಚರ್ಚಾ ಮಾಡ್ತೀವೋ ಇದು ಕೂಡ ನಮ್ಮ ಈ ಒಂದು ಶಿಬಿರದ ಬ್ರೇನ್ ಇದ್ದಂಗೆ. ಹೇಳ್ತಾರೆ ಮಹಾರಾಷ್ಟ್ರದ ಬ್ರೇನ್ ಯಾವುದು ಅಂದರೆ ಪುಣೆ ಅಂತ ಹೇಳ್ತಾರೆ. ಆಮೇಲೆ ಮಹಾರಾಷ್ಟ್ರದ ಹಾರ್ಟ್ ಯಾವುದು ಅಂದರೆ ಮುಂಬೈ ಅಂತ ಇರ್ಕೊಳ್ತಾರೆ. ನಮ್ಮಲ್ಲೇ ನಾವು ಏನಂತೀವಿ, ಧಾರವಾಡಕ್ಕೆ ಪುಣೆ ಅಂತೀವಿ, ಹುಬ್ಬಳ್ಳಿಗೆ ಛೋಟೆ ಬಾಂಬೆ ಅಂತ. ಧಾರವಾಡದಲ್ಲಿ ಅದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತಾರೆ ಧಾರವಾಡಕ್ಕೆ, ಪುಣೆಗೂ ಹಂಗೆ ಅಂತಾರೆ. ನಿವೃತ್ತರು ತಮ್ಮ ಶೇಷಾಯುಷ್ಯವನ್ನು ಸಮಾಧಾನದಲ್ಲಿ ಕಳೀಲಿಕ್ಕೆ ಅನುಕೂಲ ವಾತಾವರಣ ಇರ್ತಕ್ಕಂಥದ್ದು. ಮುಂಚೆ ಪುಣೆನೂ ಹಂಗೆ ಇತ್ತು. ಈ ಪೆನ್ಷನರ್ಸ್ನು ಹೊರಗೆ ಹಾಕ್ತಾರೆ ಅಲ್ಲಿಂದ ಇಟ್ಕೊಳ್ತಾರೆ. ಆದ್ದರಿಂದ ನಾವು ಈಗೇನಾಗಬೇಕು ಅಂದ್ರೆ ನಮ್ಮ ಶಿಬಿರದೊಳಗೆ 2 ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಗಗಳನ್ನು ನಾವು ಅಷ್ಟೇ ಮಹತ್ವ ಕೊಟ್ಟು ಅವುಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಅರ್ಥಾತ್ ಏನು ವಿಚಾರ, ಶಿಕ್ಷಣ, ಸಾಧನೆ ಇವುಗಳ ಮೂಲಕವಾಗಿ ಅವನು ಸ್ವಲ್ಪ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಈಗ ಚಿಂತನೆಯ ರೂಪದಲ್ಲಿ ನಾವು ಈ ಶಿಬಿರದ ಒಂದು ಮುಖ್ಯ ಅಂಶವಾಗಿರ್ತಕ್ಕಂಥದ್ದನ್ನು ನಾವೀಗ ಅದನ್ನು ಎಲ್ಲಿವರೆಗೂ ಈಗ ನಾವು ಅದರೊಳಗೆ ತೊಡಗಿರಬೇಕು ಅಂದ್ರೆ ಅಲ್ಲಿ ನೈವೇದ್ಯ ಆರತಿ ಆತ್ರಿ ಊಟಕ್ಕೆ ಗಂಟೆ ಆಯಿತು ಅಂದ್ರೆ ನಮ್ದು ಇಲ್ಲಿ ಇದು ಮುಗೀತು ಅಂತ ತಿಳ್ಕೊಳ್ಳೋದು. ಅಲ್ಲಿ ಎಷ್ಟೊತ್ತಿಗೆ ಆಗ್ತದೋ ಅಷ್ಟೊತ್ತಿಗೆ 1 ಗಂಟೆ ನಮ್ಮ ಟೈಮ್ ಅದ. 1:30 ತನಕ ಅಲ್ಲಿ ಆಗ್ತದೆ. ಅದರಿಂದ ಇನ್ನೂ 1 ಗಂಟೆ ನಮಗೆ ಅನುಕೂಲ ಸಮಯ ಅದ. ಆದ್ದರಿಂದ ನಾವು ಈ ವಿಷಯವಾಗಿ ಮುಂದೆ ಇದು ಪ್ರಸ್ತಾಪ ಮಾಡೋಣ. ಇದು ಚರ್ಚಾತ್ಮಕ ಇರೋದರಿಂದ ನೀವು ನಿಮ್ಮ ವಿಚಾರ ಅಥವಾ ನಿಮ್ಮ ಕಲ್ಪನೆ, ನಿಮ್ಮ ಕಾನ್ಸೆಪ್ಟು, ಸಂಕಲ್ಪನೆ, ತಿಳುವಳಿಕೆ ಇವುಗಳನ್ನು ಮೊಬೈಲ್ ತೊಗೊಂಡು ಫೋನ್ ತೊಗೊಂಡು ನೀವು ಎದ್ದು ನಿಂತು ಹೇಳಿದರೆ ಅದಕ್ಕೆ ಏನಾದರೂ ಯಾರಿಗಾದರೂ ಪ್ರೇರಣೆ ಆದರೆ ಅವರು ಅದ್ರ ಬಗ್ಗೆ ಉತ್ತರ ಹೇಳ್ಬೋದು. ಈ ರೀತಿಯ ಒಂದು 2 ನಿಮಿಷ 3 ನಿಮಿಷ 5 ನಿಮಿಷ ಚರ್ಚೆ ಆಯಿತು ಅಂದರೆ ನಿರ್ಣಯಾತ್ಮಕ ಒಂದು ಮಾತನ್ನು ನಾನು ಹೇಳಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಎಷ್ಟು ಸಮಾಧಾನ ಆಗ್ತದೆ ಬಿಡ್ತದೆ ಅನ್ನೋ ವಿಷಯ ಬೇರೆ. ಆದರೂ ಸಹಿತ ಅದನ್ನು ನಾವು ಚರ್ಚೆಯ ವಿಷಯವನ್ನಾಗಿಟ್ಟುಕೊಂಡು ಅದನ್ನು ನಾವು ಚರ್ಚೆ ಮಾಡಬೇಕು. ಈಗ ಈ ಒಂದು ಶಿಬಿರದ ಧ್ಯೇಯೋದ್ದೇಶ ಏನದನೋ ಅದ್ರ ಬಗ್ಗೆ ಆದರೂ ಕೇಳಬಹುದು, ಅಥವಾ ನಿಮ್ಮ ಪ್ರಾಪಂಚಿಕ ಜೀವನದ ಪರಿಸ್ಥಿತಿಯಲ್ಲಿ ನಿಮ್ಗೆ ಆಯುರ್ವೇದದ ಉಪಯೋಗ ಹೆಂಗೆ ಮಾಡ್ಕೋಬೇಕು, ಎಷ್ಟು ಮಾಡಬೇಕು, ಅದರ ಸಾಧನೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ಮಾಡಿದರೂ ನಡೀತದೆ. ಆದ್ದರಿಂದ ಈಗ ಅದ್ರ ಬಗ್ಗೆ ಯಾರಾದರೂ ಏನಾದರೂ ವಿಷಯ ಹೇಳೋದಿದ್ದರೆ ಕೇಳೋದಿದ್ದರೆ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಅದರ ಬಗ್ಗೆ ಇದೊಂದು ನಾವು ಇದನ್ನು ಅಭ್ಯಾಸ ಮಾಡಬೇಕು, ರೂಢಿ ಮಾಡ್ಕೋಬೇಕು. ಇದೇನಪ್ಪ ಅಂದ್ರೆ ಪಾರ್ಲಿಮೆಂಟ್ ಇದ್ದಂಗೆ ಪೂರ್ವ ಪಕ್ಷ ಉತ್ತರ ಪಕ್ಷ. ಅದಕ್ಕನುಸಾರವಾಗಿ ಪೂರ್ವ ಪಕ್ಷ ಮುಂಚೆ ಹೇಳಬೇಕು, ಆಮೇಲೆ ಉತ್ತರ ಪಕ್ಷಗಳು ಇದ್ದೇ ಇರ್ತವೆ, ವಿರೋಧಿ ಪಾರ್ಟಿ ಅಲ್ಲ. ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ರಿ. ನೀವೆಲ್ಲರೂ ಅಭ್ಯಾಸಗಳಿರೋದರಿಂದ ನೀವು ಪ್ರಶ್ನೆಗಳನ್ನು, ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಚಿಂತನೆ ಮಂಥನ ಮಾಡಬೇಕು. ಇದರೊಳಗಿಂದ ನಿಮ್ಮ ಅನೇಕ ವಿಷಯಗಳ ಬಗ್ಗೆ ವಿಚಾರಗಳದ್ದು ಏನಾಗ್ತದೆ ಅಂದರೆ ಚಿಂತನೆ ಆಗ್ತದೆ.
ಕೊಡ್ರಿ ಯಾರು ಬೇಕು. ಅದಲ್ಲ ಅದು ಚಾರ್ಜ್ ಅದಲ್ಲ, ಅದು ಚಾರ್ಜ್ ಅದ ಇಲ್ಲ. ಒಂಚೂರು ನೋಡವನು. ಈಶ್ವರ ಸಂಕಲ್ಪ ಮತ್ತೆ ಪುರುಷ ಸಂಕಲ್ಪ ಅಂದರೆ ದೈವ ಸಂಕಲ್ಪ ಮತ್ತೆ ದೂರ ಮಾತಾಡಿ. ಹಾಂ, ನನ್ನ ಹೆಸರು ವಿಶ್ವನಾಥ್. ನನ್ನ ಪ್ರಶ್ನೆ ಈ ಪುರುಷ ಪ್ರಯತ್ನ ಮತ್ತೆ ದೈವ ಇಚ್ಛೆ ಎಲ್ಲರೂ ದೈವ ಇಚ್ಛೆಯಾಗಿ ನಡೀತಾರೆ. ಅದರಲ್ಲಿ ಎಲ್ಲವೂ ಪೂರ್ವ ನಿರ್ಧರಿಸುವ ಅಥವಾ ಪುರುಷ ಪ್ರಯತ್ನ ಅದರಲ್ಲಿ ಎಷ್ಟಿರುತ್ತೆ ಅಥವಾ ಎಲ್ಲವೂ ದೈವ ಸಂಕಲ್ಪನ ನಡೆಯುತ್ತ ಅಥವಾ ಜೊತೆಗೆ ಪುರುಷ ಪ್ರಯತ್ನ ಎಷ್ಟು ಮುಖ್ಯ ಆಗುತ್ತೆ ಅಂತ ಈಶ್ವರ ಇಚ್ಛೆ ಮತ್ತೆ ಪುರುಷನ ಇಚ್ಛೆ ಹೆಂಗೆ ವ್ಯತ್ಯಾಸ ಗೊತ್ತಾಗುತ್ತೆ? ಅವ್ರು ಏನು ಹೇಳಿದ್ರಿ ನಮ್ಗೆಲ್ಲರೂ? ಎಲ್ಲವೂ ಪೂರ್ವ ನಿರ್ಧರಿತವಾಗಿ ನಡೆಯುತ್ತದೆ. ಮತ್ತೆ ಈಶ್ವರ ಇಚ್ಛೆ ಮತ್ತೆ ಅದೇ ಇಂಡಿವಿಜುವಲ್ ಮತ್ತೆ ಇಂಡಿವಿಜುವಲ್ ಮತ್ತೆ ಡಿವೈನ್ ಅಂತ ಹೇಳ್ತಾರಲ್ಲ ಗುರುಗಳು. ಅಂದ್ರೆ ಈಶ್ವರದ ಇಚ್ಛೆ ಮತ್ತೆ ಪುರುಷನ ಇಚ್ಛೆ ನಾವು ಮಾಡ್ತೀವಿ ಸಂಕಲ್ಪ ಮಾಡೋದು ಅಥವಾ ದೈವ ಸಂಕಲ್ಪ ಅಂತ ಹೆಂಗೆ ಗೊತ್ತಾಗುತ್ತೆ ಅಥವಾ ಮುಂಚೆ ಎಲ್ಲ ನಿರ್ಧಾರಿತ ಆಗಿರ್ತ? ಎಲ್ಲದೂ ಪೂರ್ವ ನಿರ್ಧಾರಿತ ನಿರ್ಧಾರಿತನೇ ಆಗಿದ್ರೆ ಪುರುಷ ಪ್ರಯತ್ನದ ಏನ್ ಮಹತ್ವ ಅಂತ ಕೇಳ್ತದೆ. ಯಾರು ಹೇಳ್ರಿ ಉತ್ತರ ಅದಕ್ಕೆ? ಈ ಕಡೆ ಪೂರ್ವ ಪಕ್ಷ ಬಂದ್ರೆ ಆ ಕಡೆ ಉತ್ತರ ಪಕ್ಷ ಯಾರು ಉತ್ತರ ಅದಕ್ಕೂ ನಿಮ್ಮ ವಿಚಾರ ಹೇಳ್ರಿ. ಅದು ಚರ್ಚಾದ ಇದನ್ನ ಮಾಡ್ಕೊಳ್ರಿ, ರೂಢಿ ಮಾಡ್ಕೊಳ್ರಿ. ಯಾರಿಗೆ ಹೇಳ್ತೀವಿ? ನೀ ಹೇಳು. ಚಿತ್ರಲೇಖ ನಿಮ್ದೆಲ್ಲ ಅಲ್ಲ, ನಿಮ್ದೆಲ್ಲ ಪ್ರಾರಬ್ಧದ ಮೇಲೆ ಭಾಳ ಎಲ್ಲಾನು ದೈವ ನಿರ್ಧಾರ ಹೇಳ. ಎಲ್ಲಾನು ಮೊದಲೇ ನಿರ್ಧಾರಿತ ಹೌದು. ಆದ್ರೆ ಮೊದಲೇ ನಿರ್ಧಾರಿತ ದೈವ ಸಂಕಲ್ಪನ ಈ ಪುರುಷ ಪ್ರಯತ್ನ ಇದ್ರೆ ಮಾತ್ರ ಸಾಧಿಸ್ತದ ಅನ್ನೋ ಸಂಕಲ್ಪ ಇದ್ರೆ ನಾವು ಪ್ರಯತ್ನ ಮಾಡದೆ ಹೋದ್ರೆ ಅಲ್ಲಿ ಪುರುಷ ಪ್ರಯತ್ನನೂ ಸಾಧಿಸುತ್ತಿಲ್ಲ, ದೈವ ಸಂಕಲ್ಪನೂ ಪ್ರಾಪ್ತಿಲ್ಲ. ಅದಕ್ಕೆ ಪುರುಷ ಪ್ರಯತ್ನ ಇರಲೇಬೇಕು. ದೈವ ಈಶ್ವರಿ ಇಚ್ಛಾಕ್ಕೆ ಎಷ್ಟು ಮಹತ್ವದ? ಈಶ್ವರಿ ಇಚ್ಛಾನ ಮಹತ್ವದಲ್ಲಿ, ಆದ್ರೆ ಈಶ್ವರಿ ಇಚ್ಛಾ ಪುರುಷ ಪ್ರಯತ್ನ ಮಾಡಿದ್ರೆ ಮಾತ್ರ ಇವನಿಗೆ ಸಿಕ್ಕಲ್ರೆ ಅನ್ನೋದೇ ಈಶ್ವರಿ ಇಚ್ಛಾ ಆಗಿದ್ರೆ ನಾವಲ್ಲಿ ಪ್ರಯತ್ನ ಮಾಡದೆ ಹೋದ್ರೆ ಯಾವುದೂ ಇಲ್ಲ. ಅವ್ರಿಗೆ ಕೊಡು. ಹಾಗಾದ್ರೆ ಈಶ್ವರ ಇಚ್ಛೆಗೆ ಅಷ್ಟು ಹೇಳ್ರಿ. ಹಾಗಾದ್ರೆ ಈಶ್ವರ ಇಚ್ಛೆಗೆ ಇಷ್ಟು ಪ್ರಾಮಾಣಿಕತೆ ಇದ್ರೆ ರಾಮ ಭೂಮಿಗೆ ಯಾಕೆ ಅವತರಿಸಬೇಕಿತ್ತು? ಮೇಲೇನೆ ನಿಂತ್ಕೊಂಡು ರಾವಣ ಹತ್ತಾದ ಭೂಮಿ ಅಂತ ಹೇಳ್ಬೋದಿತ್ತಲ್ವಾ? ಹಂಗೆ ಸಂಕಲ್ಪ ಮಾಡ್ಬೋದಿತ್ತಲ್ವಾ? ಕೆಳಗೆ ಭೂಮಿಗೆ ಬಂದು ಇಷ್ಟು ಅವತಾರ ಪುರುಷನಾಗಿ ಯಾಕೆ ತೋರಿಸ್ಕೊಳ್ಬೇಕು? ಪ್ರಾಮಾಣಿಕತೆ ಹಂಗೆ ತೋರಿಸ್ಬೋದಿತ್ತಲ್ಲ. ಉತ್ತರ ಹೇಳೋರು ಎದ್ದು ನಿಂತ ಹೇಳಿ ಮತ್ತು ಇದ್ರೊಳಗೆ ಹೇಳ್ರಿ, ಮೈಕ್ನಾಗ ಹೇಳ್ರಿ.
ಅಲ್ಲ ಅಲ್ಲೇ ನಿಂತು ಅವರ ಮೊದಲ ಪ್ರಶ್ನೆ ಇದ್ದಿದ್ದ ಆಕ್ಚುಲಿ ಇಬ್ಬರ ಸಂಕಲ್ಪ ಬೇಕು ಅಂತಲ್ವಾ, ಯಾರಿಗೆ ಪ್ರಾಮಾಣಿಕತೆ ಜಾಸ್ತಿ, ಪುರುಷನ ಎಫರ್ಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್ ರಿಕ್ವೈರ್ಡ್, ಓನ್ಲಿ ಗಾಡ್. ಎಲ್ಲರೂ ಪೂರ್ವ ನಿರ್ಧಾರಿತ ಆದರೆ ಮನುಷ್ಯ ಯಾಕೆ ಸಂಕಲ್ಪ ಮಾಡಬೇಕು? ಸುಮ್ಮನೆ ಹೆಂಗೋ ದೇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ, ಹೆಂಗೋ ಹಂಗೆ ಅನ್ನೋದು ನಾವೆಲ್ಲ. ದೇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ, ನಡ್ಸ್ಕೊಂಡು ಹೋದ್ರೆ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ಬೇಕಾ? ಇಲ್ಲ, ನಾನು ನನ್ನ ಇದರಿಂದ ಹೊರಗೆ ಬಂದು ನನ್ನ ಒಂದು ಫೇಟ್ ಅಂತ ಒಂದು ಏನಿದೆ ಪ್ರಾರಬ್ಧ ಅನ್ನೋದು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ಬಹುದಾ ಅನ್ನುವಂಥದ್ದು ಪ್ರಶ್ನೆ ಇದ್ದು. ಪ್ರಯತ್ನದಿಂದ ಅನ್ನೋದು ಸಹ ಪೂರ್ವ ನಿರ್ಧಾರದಲ್ಲಿ ಈ ವಿಷಯದಲ್ಲಿ ಪುರುಷ ಪ್ರಯತ್ನ ಇದ್ರೆ ಈ ಪ್ರಾರಬ್ಧ ಬದಲಾಗ್ತದ ಅನ್ನೋದು ಸಹ ಮೊದಲೇ ನಿರ್ಧಾರಿತ ಇದೆ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ. ಈ ಒಂದು ಪ್ರಶ್ನೆಗೆ ಒಂದು ಕಡೆ ದೈವ ಅಂತ ಬಂತು, ಒಂದು ಕಡೆ ಪುರುಷ ಅಂತ ಬಂತು. ಪುರುಷನೇ ದೈವ, ದೈವ ಪುರುಷ ಆಗಿರ್ಬೇಕಾದ್ರೆ ಬೇರೆ ಬೇರೆ ವ್ಯತ್ಯಾಸ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಪಾಯಿಂಟು. ಈಗ ನಾವು ಆಧ್ಯಾತ್ಮಿಕ ಬಂದಾಗ ಅವನು ತಿಳ್ಕೊಂಡ್ರೆ ಅವನು ಪುರುಷ ಆಗಿರ್ತಾನೆ, ಅವನು ತಿಳ್ಕೊಂಡ್ರೆ ಅವನು ದೈವ ಆಗಿರ್ತಾನೆ. ಇನ್ನು ಸಂಕಲ್ಪಗಳು ಯೋಚನೆಗಳು ಬಂದಾಗ ಮನಸ್ಸು ಏನ್ ಮಾಡುತ್ತೋ ಅದು ಯೋಚನೆ ಆಗುತ್ತೆ. ಮನಸ್ಸು ನಿಂತಾಗ ಒಂದು ಸ್ಫೋಟ ಆಗುತ್ತಲ್ಲ, ಅದು ಸಂಕಲ್ಪ ಆಗುತ್ತೆ. ಇದು ನನ್ನ ಒಂದು ಅಭಿಪ್ರಾಯ. ಈ ಜೀವನದ ಒಂದು ನಿರ್ಧಾರಗಳು ಗತಿಗಳು ಈ ತರ ಬಂದಾಗ ಇನ್ನು ಈ ಪ್ರಶ್ನೆಯನ್ನು ಇನ್ನೂ ಸ್ವಲ್ಪ ಒಂದು ಆಳವಾಗಿ ನಾವು ತಗೊಳ್ತಾ ಹೋದರೆ, ನಾವು ಕಾಟಾಚಾರಕ್ಕೆ ಯೋಚನೆಗಳು ಮಾಡಿದಾಗ 90% ಮನುಷ್ಯನ ಶಕ್ತಿ ಅಗಾಧವಾಗಿ ವ್ಯಕ್ತ ಆಗ್ತಾ ಇರ್ತದೆ. ಯಾವಾಗ ಕಂಪ್ಲೀಟ್ ಆಗಿ ಮೌನಕ್ಕೆ ಜ್ಞಾನಕ್ಕೆ ಶರಣಾಗಿ ನಿಮ್ಮ ಜೊತೆ ನೀವಿದ್ದಾಗ ನೀವು ಪುರುಷರಿಂದ ದೈವತ್ವಕ್ಕೆ ಹೋಗ್ತೀರಾ. ಇನ್ನೂ ಗಂಭೀರ ಹೇಳ್ಬೇಕಂದ್ರೆ, ಹಾಗಾಗಿ ಸೈಕಾಲಜಿ ಪ್ರಕಾರ ಮಾತಾಡ್ಬೇಕಂದ್ರೆ, ಸೈಕಾಲಜಿ ಅಷ್ಟೆಲ್ಲ ಹೇಳಿ ಕಡೆ ಒಂದು ಹೊರಡಿರುತ್ತೆ, ಮನಸ್ಸನ್ನೋದೇ ಇಲ್ಲ ಅಂತ ಹೇಳ್ತಾರೆ, ಮನಸ್ಸನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಹೈಪೋಥಿಸ್ ಮೇಲೆ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ, ಸೊ ದ ಸೇಮ್ ಸೆಲ್ಫ್ ಅನ್ನೋದು ಏನಿರುತ್ತೋ, ನೀವು ಅನ್ನೋದು ಏನಿರುತ್ತೋ, ಬೆಟರ್ ಆಗಿ ಆತ್ಮ ಅನ್ನೋದು ಆತ್ಮ ಅಂತ ಡಿಸೈಡ್ ಮಾಡಿದ ತಕ್ಷಣ ನಮ್ಮ ಮೈಂಡ್ ಅಲ್ಲೇ ಸ್ಟಾಪ್ ಆಗುತ್ತೆ, ಮುಂದಿನ ಚಿಂತೆ ಮಾಡುತ್ತೆ. ಸೊ ನೀವು ಅನ್ನೋದು ಏನಿರುತ್ತೋ ಅದು ಲೋಯರ್ ಡೈಮೆನ್ಷನ್ ಕೆಲಸ ಮಾಡ್ತಿದ್ರೆ ಅದು ಮನಸ್ಸಾಗಿರುತ್ತೆ, ಅಪ್ಪರ್ ಡೈಮೆನ್ಷನ್ ಕೆಲಸ ಮಾಡಿದ್ರೆ ಅದು ನೀವಾಗಿರುತ್ತೆ. ವಾಟ್ ಯು ಕಾಲ್ ಆತ್ಮ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಆತ್ಮ. ಸೊ ಮನಸ್ಸಿನ ಲೋಯರ್ ಡೈಮೆನ್ಷನ್ ಥಿಂಕ್ ಮಾಡ್ತಿರ್ಬೇಕಾದ್ರೆ ಆಲೋಚನೆಗಳಾಗುತ್ತದೆ. ಆಲೋಚನೆಗಳು ಆಗ್ಬಹುದು, ಆಗದೆ ಇರ್ಬೋದು. ಅದು ಕೆಲಸ ಆಗ್ಬೋದು, ಪಾಸಿಟಿವ್ ಕರ್ಮಫಲ ನಿಮಗೆ ಅನುಗುಣ ಆಗ್ಬೋದು, ಕರ್ಮಫಲ ಅನುಗುಣ ಆಗದೆ ಇರ್ಬೋದು. ಆದ್ರೆ ನೀವಾಗಿ ನಿಂತು ಮನುಷ್ಯ ಲೋಯರ್ ಡೈಮೆನ್ಷನ್ ಅಪ್ಪರ್ ಡೈಮೆನ್ಷನ್ ನೀವಾಗಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿದ್ರೆ ಅದು ನಡೆಯುತ್ತೆ. ಸೊ ಇಲ್ಲಿ ನಾನು ಹೇಳಬೇಕಾಗ ದೈವ ಅಂಡ್ ಪುರುಷ ಅಂತ ಡಿಸೈಡ್ ಮಾಡೋದಕ್ಕಿಂತ ನೀವಾಗಿದ್ದೀರಾ, ನೀವು ಪುರುಷ ಆಗಿದ್ದೀರಾ ಅನ್ನೋದನ್ನ ಆತ್ಮಾವಲೋಕನೆ ಮಾಡ್ಕೊಂಡ್ರೆ ಎಲ್ಲ ನಿಮ್ ಕೈಲಿರುತ್ತೆ. ಕೊನೆಗೆ ಒಂದ ಮಾತಿನಲ್ಲಿ ನಿಮ್ದು ಸರ್, ನಮ್ಮ ಒಂದು ಲೆವೆಲ್ ಆಫ್ ಕಾನ್ಶಿಯಸ್ ಡಿಪೆಂಡ್ ಆಗುತ್ತೆ. ನಮ್ಮ ಒಂದು ಲೆವೆಲ್ ಆಫ್ ಕಾನ್ಶಿಯಸ್ ಡಿಪೆಂಡ್ ಆಗುತ್ತೆ ಸರ್. ನಾವು ಆತ್ಮದಲ್ಲಿ ಸ್ಥಿತರಾಗಿರ್ಬೇಕಾದ್ರೆ ನಾವೇ ದೈವವಾಗಿದ್ದು ನಮ್ಮ ಪ್ರಾರಬ್ಧವನ್ನು ನಾವು ತೆಗೆದುಕೊಳ್ಳುವಷ್ಟು ಪ್ರಾರಬ್ಧವನ್ನು ಚೇಂಜ್ ಮಾಡೋ ಕೆಪಾಸಿಟಿ ನಮ್ಗೆ ಬರ್ತದೆ. ನಾವು ನಮ್ಮಲ್ಲಿ ನಾವು ಸ್ಥಿತರಾಗದೆ ಮನಸ್ಸಿನ ಲೆವೆಲ್ ಪ್ರಾಪಂಚಿಕ ಲೆವೆಲ್ ಇದ್ದಾಗ ಪುರುಷ ಲೆವೆಲ್ ಇರುತ್ತೆ. ಪುರುಷ ಲೆವೆಲ್ ಏನು ಮಾಡೋಕ್ಕಾಗಲ್ಲ. ನಾವು ಪ್ರಕೃತಿಯಲ್ಲಿ ನಮ್ಮ ಮೇಲೆ ಬೀರ್ತಕ್ಕಂಥ ಪರಿಣಾಮವನ್ನು ನಾವು ಎದುರಿಸಲೇಬೇಕಾಗುತ್ತೆ. ಆ ಪುರುಷ ಲೆವೆಲ್ ಇದ್ದಾಗ ನಾವು ಅದನ್ನ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ದೈವ ಲೆವೆಲ್ಗೆ ಹೋಗಿದ್ದಾಗ ಆಟೋಮೆಟಿಕ್ ನಾವು ಪ್ರಾರಬ್ಧದಿಂದ ಆಚೆ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಅವರೇ ಹೇಳ್ತಾರೆ. ನೀವು ಹೇಳಿದ ಪ್ರಕಾರ ನಾನು ನನ್ನ ಸ್ವಾಭಾವಿಕತೆಯನ್ನು ತಿಳ್ಕೊಳ್ಬೇಕು ಅಂತ, ಆತ್ಮ ಆಗಿದ್ದೇನಾ, ಪುರುಷ ಆಗಿದ್ದೇನಾ, ಏನಾಗಿದ್ದೇನೆ ಈ ಟೈಮಲ್ಲಿ ಅಂತ ತಿಳ್ಕೊಳ್ಬೇಕು ಅಂತ. ಪರ್ ಚಾನ್ಸ್ ಒಂದು ಸಿಚುವೇಶನ್ ಬಂತು, ನಾನು ಏನಾದ್ರೂ ಅಕ್ರಮ ಮಾಡಿದೆ ಅಂತ ಯಾರೋ ಒಬ್ರು ಹೇಳಿದ್ರು ನನಗೆ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ. ನಾನು ಅದು ತಪ್ಪು ಅಂತ ತಿಳಿದು ಕೂಡ ನಾನು ಹೇಳಲಿಕ್ಕಾಗಲ್ಲ, ಚೇಂಜ್ ಮಾಡ್ಕೊಳ್ಲಿಕ್ಕಾಗಲ್ಲ, ನನ್ನನ್ನೇ ನಾನು ತಿಳ್ಕೊಳ್ಲಿಕ್ಕಾಗಲ್ಲ. ಅಂದ್ರೆ ಆಸ್ ಎ
ಆಚಾರ್ಯ ಹೇಳಿದಾಗೆ ಜಾನಾಮಿ ಧರ್ಮಂ ನಸಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಸಮೇ ನಿವೃತ್ತಿ ಅಂತ ಇದ್ರೆ, ಸೊ ತಪ್ಪು ಮಾಡ್ಲಿಕ್ಕೆ ಒಂದು ರೀಸನ್ ಕೊಟ್ಟಂಗ ಆಯ್ತಲ್ವ. ಮಾಡ್ತಾನೆ ಇರ್ತಾನೆ, ಅವನಿಗೆ ಎಂದೂ ಮೋಕ್ಷ ಇಲ್ಲ, ನಾನು ಯಾವಾಗ ಚೇಂಜ್ ಆಗಬೇಕಾಗತ್ತೆ? ನೀವು ಹೇಳ್ತಾ ಇರೋದು ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ. ನಾನು ಹೇಳ್ತಾ ಇರೋದು ಆತ್ಮ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್ ಅನ್ಲೆಸ್ ಅಂಡ್ ಅಂಟಿಲ್ ಐ ಚೇಂಜ್ ಮಾಡ್ಬೇಕಲ್ಲ. ನನಗೆ ಒಂದು ರೀಸನ್ ಸಿಕ್ಕಿದಾಯ್ತು, ನಾನು ತಪ್ಪು ಮಾಡ್ತಾ ಇದ್ದೇನೆ, ತಪ್ಪು ಮಾಡ್ತಾನೇ ಇರೋದು, ಯಾಕಂದ್ರೆ ನನಗೆ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಚೇಂಜ್ ಯಾವಾಗ ಆಗುತ್ತೆ ನಾನು ಹೇಳ್ತಾ ಇರೋದು. ಅದು ದೇವ್ರ ಕೈಯಲ್ಲಿದೆ ಅಂತ ಹೇಳಿದ್ರಲ್ಲ ನೀವು, ಅದು ದೇವ್ರ ಕೈಯಲ್ಲಿದೆ, ಅದು ನಮ್ಮ ಕೈಯಲ್ಲಿದೆ ಅಂತ. ದಟ್ ವಾಸ್ ದಿ ಒರಿಜಿನಲ್ ಕ್ವಶನ್. ಯಾರ ಕೈಯಲ್ಲಿದೆ ಚೇಂಜ್ ಅನ್ನೋದು? ಯಾರ ಕೈಯಲ್ಲಿದೆ? ಯಾರು ಚೇಂಜ್ ಮಾಡಬೇಕು? ಯಾರ ಕೈಯಲ್ಲಿದೆ? ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ನಿಮ್ಮಂತ ಹೇಳಿದ್ರು. ಹೇಳ್ರಿ, ಅವಕಾಶ ಕೊಡ್ರಿ. ಇನ್ನೊಂದೆಲ್ಲಿ ಹೋಗ್ತದೆ? ಇನ್ನೊಂದೆಲ್ಲಿ ಹೋಗ್ತದೆ? ಹೇಳ್ರಿ. ಒಂಚೂರು ಜೋರು ಮಾಡಿ. ಪುರುಷ ಪ್ರಯತ್ನ ಆತ್ಮ ಸಾಕ್ಷಾತ್ಕಾರವಾಗುವವರೆಗೂ ಪುರುಷ ಪ್ರಯತ್ನ ಬೇಕೇ ಬೇಕು. ಸೊ ಆ ಪುರುಷ ಪ್ರಯತ್ನ ಮಾಡಬೇಕಾದ ಇಚ್ಛೆ ತತ್ವನು ದೈವ ಪ್ರಯತ್ನ. ಯಾರೇನು ಸರ್ವಭೂತೇಷು ಚಿತ್ತರೂಪೇಣ ಸಂಸ್ಥಿತ ನಮಸ್ಕೃತ್ಯೆ ನಮೋ ನಮಃ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಸ್ಫುರಣ ಆಗೋದು ಕೂಡ ತಾಯಿನೇ ಕಾರಣ ಆಗಿರ್ತಾರೆ, ಜಗತ್ತೇ ಕಾರಣ ಆಗಿರ್ತಾರೆ. ಅಲ್ಲ, ಇವು ನೋಡ್ರಿ, ಇಲ್ಲಿ ಇವಕ್ಕ ನಿಮ್ಮ ನಿತ್ಯ ಜೀವನದೊಳಗಿನ ಉದಾಹರಣೆ ಹೇಳ್ರಿ, ಅಂದ್ರೆ ಕನ್ಫರ್ಮ್ ಮನವರಿಕೆ. ಸರ್, ಒಂದು ಈಗ ನನ್ನ ಪ್ರಾರಂಭ ಕರ್ಮ ಪ್ರಕಾರ, ನನ್ನ ಪ್ರಾರಂಭ ಕರ್ಮ ಪ್ರಕಾರ ಮಳೆ ಬಂದಿದೆ, ಫುಲ್ಲು ಮಳೆ ಬಂದಿದೆ. ಮಳೆ ಬಂದಿದ್ದು ಒಂದು ಹಳ್ಳ ಗುಳ್ಳ ಎಲ್ಲ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನ್ನ ಕಾಲಿಗೆ ಗಾಯ ಆಗಿರುತ್ತೆ. ಆ ಹಳ್ಳದಲ್ಲಿ ನನ್ನ ಕಾಲಿಟ್ಟಿದ ತಕ್ಷಣ ಅದನ್ನೇನೋ ಮೈಕ್ರೋ ಆರ್ಗನೈಸಮ್ ಬ್ಯಾಕ್ಟೀರಿಯಾ ಇರ್ತಾರೆ. ನನ್ನ ಕಾಲು ಕತ್ತಿ ಗಾಯ ಆಗಿ ಇನ್ಫೆಕ್ಷನ್ ಆಗಿ ನಾನೇನೋ ಸಮಥಿಂಗ್ ಆಗ್ಬೇಕು. ಅದು ನನ್ನ ಪ್ರಾರಂಭ. ಇನ್ನೇನು ಕಾಣಿರ್ಬೇಕು, ನಾನು ಉಪಾಸನೆ ಮಾಡ್ಕೊಂಡು ನಾಮಸ್ಮರಣೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ನನ್ನ ಅರ್ಥ ಇರ್ತೇನೆ. ಸೊ ಇನ್ನೇನು ಕಾಲಿರೋ ಟೈಮ್ಗೆ ನನ್ನ ತಕ್ಷಣ ಸೆಕೆಂಡ್ ಫ್ಲಾಶ್ ಆಗುತ್ತೆ. ಸ್ಫುರಣ ಇಟ್ಸ್ ಅ ಗಾಡ್. ದಕ್ಷಿಣಾಮೂರ್ತಿ ಸ್ತೋತ್ರ ಸ್ಫುರಣ ಇಟ್ಸ್ ಅ ಗಾಡ್. ಅಲ್ಲ, ಪ್ರಾರಬ್ಧ ಅಂದ್ರೆ ದೈವ ಇಚ್ಛೆ ಅಂತ ನೋಡ್ಬೇಕಾಗ್ತದೆ. ಇಲ್ಲ ಸರ್, ಪ್ರಾರಬ್ಧ ನಾವು ಪೂರ್ವ ಕರ್ಮಗಳನ್ನ ಮಾಡಿರ್ತಕ್ಕಂಥ ಒಂದು ಫಲಾಫಲ ಅಂದ್ರೆ ನಿಮ್ ಕರ್ತೃತ್ವ ಆಗ್ತದೆ, ನಮ್ಮ ಕರ್ತೃತ್ವ. ಅದನ್ನ ಸಂಪೂರ್ಣ ಶರಣಾಗತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರೆ ಭಗವಂತನ ಇಚ್ಛೆಯಿಂದ ಎಲ್ಲೋ ಒಂದ್ ಕಡೆ ಪಾರ್ಟಿಕಲ್ ಸ್ಫುರಣ ಆದಾಗ ಆ ಪ್ರಾರಬ್ಧದಿಂದ ನಮ್ಗೆ ಕಂಪ್ಲೀಟ್ ಎಫೆಕ್ಟ್ ಕೊಟ್ಟಿಲ್ಲ. ಅಲ್ಲ, ಪ್ರಾರಬ್ಧ ಶಬ್ದ ಉಪಯೋಗ ಮಾಡಬೇಡ್ರಿ, ಪ್ರಯತ್ನ ಅಂತ ಅದಕ್ಕೂ ಪ್ರಯತ್ನದಿಂದ ಅಂದ್ರೆ ನಾವು ಸಂಪೂರ್ಣ ದಿನನಿತ್ಯ ಉಪಾಸನೆ ಮಾಡೋದಾಗ್ಲಿ, ನಾಮಸ್ಮರಣ ಮಾಡೋದಾಗ್ಲಿ, ನಾವು ಏನೇ ಕರ್ಮ ಬಂದ್ರು ದೇವರು ನೋಡ್ಕೊತಾನೆ ಬರೋದು, ಭಗವಂತ ನೋಡ್ಕೊತಾನೆ ಬರೋದು, ಅವ್ರು ನೋಡ್ಕೊತಾನೆ ಬರೋದು. ಅಲ್ಲಿಂದ ಬಿಟ್ಕೊಂಡು ಹೋಗ್ತಾ ಇದ್ರೆ ಪ್ರಾರಬ್ಧ ಟಚ್ ಮಾಡೋದಿಲ್ಲ. ಅಲ್ಲ, ಮುಂಚೆ ಪ್ರಯತ್ನ, ಭಗವಂತನ ಅನುಗ್ರಹ. ಮನುಷ್ಯ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹವೇ ಕಾರಣ ಸರ್. ಪ್ರಯತ್ನ ಮಾಡಬೇಕು, ಪಾಠ ಬರೋದೇ ಅದು ಭಗವಂತನ ಅನುಗ್ರಹವಿಲ್ಲ ಅನ್ಬೇಕಿಲ್ಲ. ಅದಕ್ಕೆ ಅಷ್ಟು ಪ್ರಮಾಣದಲ್ಲಿ ಸ್ಥಾನ, ಇದಕ್ಕೆ ಅಷ್ಟು ಪ್ರಮಾಣದಲ್ಲಿ ಸ್ಥಾನ. ಅಲ್ಲ, ಪುರುಷ ಪ್ರಯತ್ನಕ್ಕೆ ಎಷ್ಟು ಪ್ರಮಾಣ ಮತ್ತು ಭಗವಂತನ ಒಂದು ಅನುಗ್ರಹಕ್ಕೆ ಎಷ್ಟು ಪ್ರಮಾಣ. ಕಂಪ್ಲೀಟ್ ಭಗವಂತನೇ ಕಾರಣ. ಪುರುಷ ಪ್ರಯತ್ನ ನನ್ನ ಪ್ರಕಾರ 0 ಅನಿಸುತ್ತೆ. ಆ ಪುರುಷ ದೇವರನ್ನು ನೆನೆಸ್ಕೋಬೇಕು ಅನ್ನೋ ಆಲೋಚನೆ ಕೂಡ ಭಗವಂತನ ಇಚ್ಛೆ. ಅಂದ್ರೆ ಪುರುಷ ಪ್ರಯತ್ನಕ್ಕೆ ಏನು 0? ಪುರುಷ ಅನ್ನೋದೇ ಇಲ್ಲ ನನ್ನ ಪ್ರಕಾರ. ಪುರುಷ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಲ್ಲ, ಇಲ್ಲಿ ಅದು ಒಂದು ನಿರ್ಣಯನ ಅಂತ ಇಟ್ಕೊಳ್ಳೋಣಂತೆ. ಪುರುಷ ಪ್ರಯತ್ನಕ್ಕೇನಿಲ್ಲ ಅಂದ್ರೆ ಅದಕ್ಕೇನು ಮಹತ್ವ ಇಲ್ಲ. ನಡೀತಕ್ಕಂಥ ಪ್ರತಿಯೊಂದೂ ಭಗವಂತನ ಇಚ್ಛೆ. ಅದಕ್ಕೆ ಯಾರ್ದಾದ್ರೂ ಏನಾದರೂ ಇದು ಅದೇನು ಅಲ್ಲಿ ಹೇಳಿಕತ್ತಾರ ಹಿಂದೆ. ಹೇಳು. ನನ್ನ ಕವಿತಾ ಅಂತ. ಪ್ರಶ್ನೆ, ಪುರುಷ ಪ್ರಯತ್ನ ತುಂಬಾ ಮುಖ್ಯ ಆಗುತ್ತೆ. ದೈವ ಸಂಕಲ್ಪನೇ ಎಲ್ಲವನ್ನೂ ನಿರ್ಧರಿಸೋದಾದ್ರೂ ಕೂಡ ಕೃಷ್ಣ ಭಗವದ್ಗೀತೆಯೇ ಹೇಳಿರೋದ್ರಿಂದ
ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮ ಮಾಡಲೇಬೇಕು. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾ ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಾ ಅದು ಒಂದು ಕರ್ಮನೇ. ಒಳ್ಳೆ ದಾರಿಯಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ. ಅಕಸ್ಮಾತ್ ಒಳ್ಳೆ ದಾರಿಯಲ್ಲಿ ಆದ್ರೆ ಆವಾಗ ನಾವು ಅದನ್ನ ದೈವ ಸಂಕಲ್ಪ ಅಂತ ತಿಳ್ಕೋಬೇಕು. ಅದಕ್ಕೆ ಧೈರ್ಯ ಮನಸ್ಸನ್ನ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಈ ಸತ್ಸಂಗಗಳೇ ಕಾರಣ. ಅಲ್ಲ, ಅವ್ರ ಪ್ರಶ್ನೆ ಏನದ, ಅವ್ರದ್ದು ಇದು ವಿಚಾರ ಏನು ಅಂದರೆ, ನೀವು ಕರ್ಮಣ್ಯವಾಧಿಕಾರಸ್ಥೆ ಅಂದ್ರಿ, ಆ ಕರ್ಮದಲ್ಲಿ ಭಗವಂತನ ಇಚ್ಛಾ ಎಷ್ಟದ ಅಂತಾರೆ. ಇಚ್ಛಾನ ಅದ, ನಿಮ್ಮ ಪ್ರಯತ್ನ ಅದು ವ್ಯರ್ಥ ಅಂತ. ಕರ್ಮದಲ್ಲಿ ಇದಕ್ಕೆ ಉತ್ತರಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಕರ್ಮದಲ್ಲಿ ಪೂರ್ವ ಪಕ್ಷ ದೈವ ಸಂಕಲ್ಪ ಅಲ್ಲ, ಕರ್ಮದಲ್ಲಿನೂ ಭಗವಂತನ ಇಚ್ಛಾ ಅನ್ನೋದು ಪೂರ್ವ ಪಕ್ಷದ. ಕರ್ಮ ಭಗವಂತನ ಇಚ್ಛೆಗಿಂತ ಮನುಷ್ಯ ಪ್ರಯೋಜನನೇ ಕರ್ಮಕ್ಕೆ ಕಾರಣ ಅಂತ ನನ್ನ ಹೇಳ್ರಿ. ನಮಸ್ತೆ ಇವರೇ, ನನ್ನ ಹೆಸರು ಡಾಕ್ಟರ್ ಭರತ್ ಅಂತ. ಇಲ್ಲಿ ದೈವ ಮತ್ತೆ ಪುರುಷಾಕಾರದ ಮೇಲೆ ಡಿಸ್ಕಷನ್ ಆಗ್ತಾ ಇದೆ. ಮೊದಲಿಗೆ ನಾವು ದೈವ ಅಂದ್ರೇನು ಪುರುಷ ಅಂದ್ರೇನು ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಇದು ಆಯುರ್ವೇದ ಡಾಕ್ಟರ್ಗೆ ಆಗಿರೋದ್ರಿಂದ ನಾನು ಆಯುರ್ವೇದ ಗ್ರಂಥದ ಪ್ರಮಾಣವನ್ನು ಕೊಟ್ಟು ಉತ್ತರವನ್ನು ಹೇಳ್ತೇನೆ. ಇದು ಚರಕ ಸಂಹಿತೆಯ ವಿಮಾನಸ್ಥಾನದ 3ನೇ ಅಧ್ಯಾಯದಲ್ಲಿ ಜನಪದ ಧ್ವಂಸ ವಿಮಾನದಲ್ಲಿ ದೈವ ಅಂದ್ರೇನು ಪುರುಷ ಅಂದ್ರೇನು ಅಂತ ಡಿಫೈನ್ ಮಾಡಿ ಅದನ್ನು ಓದ್ತೀನಿ ಎಲ್ಲರ ಮುಂದೆ. ದೈವಂ ಆತ್ಮಕೃತಂ ವಿದ್ಯಾ ಕರ್ಮ ಯತ್ ಪೌರ್ವದೈಹಿಕಂ ಸ್ಮೃತಃ ಪುರುಷಕಾರಸ್ತು ಕ್ರಿಯತೆ ಯತ್ ವಿಹಾಕರಂ. ದೈವ ಅಂದ್ರೆ ಮತ್ತೇನೋ ಅಲ್ಲ, ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮಗಳೇ ದೈವ. ಅದು ಒಳ್ಳೆಯದಾದ್ರೆ ಸುದೈವ, ಕೆಟ್ಟದಾದ್ರೆ ದುರ್ದೈವ. ಎರಡನೇದಾಗಿ ಪುರುಷಕಾರ ಅಂದ್ರೆ ಈ ಜನ್ಮದಲ್ಲಿ ನಾವು ಏನ್ ಮಾಡ್ತಿರ್ತೀವಲ್ಲ ಆ ಕರ್ಮಗಳನ್ನು ನಾವು ಪುರುಷಕಾರ ಅಂತ ಹೇಳ್ತೀವಿ. ಅದು ನಾವು ಮಾಡಿದ್ದೇ ಇರ್ತದೆ. ಅದು ಕೂಡ ನಾವು ಮಾಡಿದೆ. ಅದು ದೈವ, ಅದು ಎಲ್ಲಿ ಅಂದ್ಬೇಕಿರೋ ಈ ಈಶ್ವರನಿಗೆ ಸ್ಥಾನ ಎಲ್ಲಿ? ಅಂದ್ರೆ ದೈವ ಮತ್ತೆ ಪುರುಷತ್ವ ಅಂತ ಹೇಳ್ತೇನೆ ಸರ್. ದೈವ ಪುರುಷಾಕಾರೇಣ ದುರ್ಬಲಂ ಹಿ ಉಪಹನ್ಯತೆ ದೈವೇನ ಚ ಇತರ ಕರ್ಮ ವಿಶಿಷ್ಟೇನ ಉಪಹನ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಬಲವಾಗಿರುತ್ತೋ ಅದು ಇನ್ನೊಂದನ್ನ ಓವರ್ಕಮ್ ಮಾಡುತ್ತೆ ಅಥವಾ ಅದನ್ನ ಡಾಮಿನೇಟ್ ಮಾಡಿಬಿಡುತ್ತೆ. ಈಗ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ತುಂಬಾ ಸ್ಟ್ರಾಂಗ್ ಆಗಿತ್ತು. ಇಂಥ ಜನ್ಮದಲ್ಲಿ ಅವನು ಎಷ್ಟೇ ಕರ್ಮ ಮಾಡಿದ್ರು ಅದಕ್ಕೆ ತಕ್ಕನ ಫಲ ಸಿಗ್ತಾ ಇಲ್ಲ ಅಂದ್ರೆ ಹಿಂದಿನ ಜನ್ಮದ ಕರ್ಮಗಳು ತುಂಬಾ ಬಲಶಾಲಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅಥವಾ ಈ ಜನ್ಮದಲ್ಲಿ ಮಾಡಿರೋ ಅವನು ಇನ್ನ ಉತ್ತಮ ಕರ್ಮಗಳನ್ನ ಮಾಡೋದ್ರಿಂದ ಪೂರ್ವ ಜನ್ಮದಲ್ಲಿ ಆಗಿರೋದನ್ನ ಕೂಡ ಅವನು ಓವರ್ಕಮ್ ಮಾಡಬಹುದು. ಅದು ಪುರುಷಾಕಾರ ಆಗುತ್ತೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳುವಂತ ಮಾತುಗಳು. ಇನ್ನು ಎರಡನೇದು ಚರಕ ಸಂಹಿತ ನಿಧಾನ ಸ್ಥಾನದಲ್ಲಿ ಹೇಳ್ತಾರೆ, ನಮಗೆ ಅದರಿಂದ ಹೀಗಾಯ್ತು ಇದರಿಂದ ಹೀಗಾಯ್ತು ಅಂತ ನಾವು ಅನ್ಕೋಬಾರ್ದು. ಯಾಕಂದ್ರೆ ಆತ್ಮಾನ ಏವ ಮನ್ವಿತ ಕರ್ತಾರಂ ಸುಖ ದುಃಖಯೋ. ಸೊ ನಾವು ಅನುಭವಿಸ್ತಿರೋ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಅದಕ್ಕೆ ಕರ್ತಾರರು ನಾವೇ ಆಗಿರ್ತೇವೆ ಹೊರತು ಬೇರೊಬ್ರು ಯಾರೋ ಕರ್ತಾರರಲ್ಲ ಅಂತ. ಇದು ಇನ್ನೊಂದು ಪ್ರಮಾಣ ನಮಗೆ ಸಿಗುತ್ತೆ. ಮತ್ತೆ ಮೂರನೇದು, ಇದೇ ತರ ಹೋದ್ರೆ ಮೋಕ್ಷ ಯಾವಾಗ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಉದ್ಭವ ಆಯಿತು. ಆಯುರ್ವೇದದಲ್ಲಿ ಮೋಕ್ಷ ಅಂತ ಏನು ಹೇಳ್ತಾರೆ ಹಾಗಿದ್ರೆ, ಮೋಕ್ಷೋ ರಜಸ್ತಮೋ ಅಭಾವ ಬಲವತ್ ಕರ್ಮ ಸಂಶಯ ವಿಯೋಗ ಸರ್ವ ಸಂಯೋಗೈಹಿ ಅಪುನರ್ಭವ ಉಚ್ಯತೆ ಅಂತ ಹೇಳ್ತಾರೆ. ಮೋಕ್ಷ ರಜಸ್ತಮೋ ಅಭಾವ, ಯಾವಾಗ ಒಬ್ಬ ಮನುಷ್ಯನಲ್ಲಿ ರಜೋಗುಣ ಮತ್ತೆ ತಮೋಗುಣ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆಯೋ ರಜಸ್ತಮೋ ಅಭಾವ ಬಲವತ್ ಕರ್ಮ ಸಂಶಯ ಅಂದ್ರೆ ಯಾವುದನ್ನು ಅವಶ್ಯಕವಾಗಿ ಅವನು ಅನುಭವಿಸಲೇಬೇಕು ಅಂತಹ ಕರ್ಮಗಳನ್ನ ಅವನು ಅನುಭವಿಸಿ ತೀರಿದ ನಂತರ ವಿಯೋಗ ಸರ್ವ ಸಂಯೋಗಗಳಿಗೆ ಎಲ್ಲಾ ತರದ ಸಂಯೋಗಗಳಿಂದ ಮುಕ್ತನಾದಾಗ ಅಪುನರ್ಭವ ಉಚ್ಚತೆ, ಮತ್ತೆ ಹುಟ್ಟದೆ ಬರದೇ ಇರುವುದನ್ನೇ ಮೋಕ್ಷ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಈ ಸೈಕಲ್ ಹುಟ್ಟು ಮತ್ತೆ ಸಾವು ಮುಂದುವರಿತಾ ಇರ್ತದೆ ಅಂತ ನಮ್ಮ ಚರಕ ಸಂಹಿತೆಯಲ್ಲಿ ರೆಫರೆನ್ಸ್ಗಳು ಸಿಗುತ್ತೆ. ಏನ್ ನಿರ್ಣಯ ಆಗ್ತದೆ? ಅಲ್ಲ, ಆ ವಿಷಯದ್ದು ಅಲ್ಲಿ ಮೂರು ಬೇರೆ ಬೇರೆ ಕಾಂಟೆಕ್ಸ್ಟ್. ಒಂದು ಜನಪದ ರೋಗ, ವಿಧಾನಸಭೆ ಎಷ್ಟು ಅದು ಬೇರೆ ಅಧಿಕಾರ, ಮತ್ತೆ ಇನ್ನೊಂದು ಬೇಕು ಬೇರೆ ಅಧಿಕಾರ. ಹಂಗಾಗಿ ಅದು ಯಾವ ಅಧಿಕಾರದ ಬಂದಿದೆ ಅನ್ನೋದ್ರ ಮೇಲೆ ಅದರ ಇವು ನಿರ್ಣಯ ಆಗುತ್ತೆ.
ಪ್ರಕಾರ ಪುರುಷಾಕಾರ ಅಂತ ಆಗ್ತಿರಲ್ಲ, ಅದಕ್ಕೆ ನಾವು ಮೂಲದಿಂದ ಹೋಗೋಣ. ದೈವ ಅಂದ್ರೆ ಪುರುಷ ಅಂದ್ರೆ ಏನು ಅಂತ. ಅದು ಹೇಳಿದ್ದು ಜನಪದ ವಂಶ ವಿಮಾನದಲ್ಲಿ, ಅದು ಹೇಳಿದ್ರು ಬೇರೆ ಅಧಿಕಾರ. ಈ ಮೋಕ್ಷದ್ದು ಹೇಳಿದ್ದು ಶಾರೀರತನ ಅದು ಬೇರೆ ಅಧಿಕಾರ, ಮತ್ತು ಇದು ಹೇಳಿದ್ದು ಬೇರೆ ಅಧಿಕಾರ. ನಾವು ಯಾವ ಒಂದಕ್ಕೊಂದು ಇದಾಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನಂದು ಉತ್ತರ ಒಂದೊಂದು ಪಾಯಿಂಟ್ಗೆ ಕೂಡ ನಾನು ಅದನ್ನ ಹೇಳಿದ್ದೆ. ದೈವಾಂದೇವ ಪುರುಷಕಾರ ಮಾತ್ರ ಹೇಳ್ತೀನಿ ಅಷ್ಟೇ ಕೂಡ. ಅಷ್ಟೇ ದೈವಾಂದೇನು ಪುರುಷಕಾರ ಅಂತೇನು ಅಂತ ಆಯುರ್ವೇದದಲ್ಲಿ ಯಾವ ಇದ್ರಲ್ಲಿ ಏನ್ ಹೇಳಿದಾರೆ ಅಂತ ಅಷ್ಟೇ ಹೇಳುದು, ಅವ್ರೇನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇದ್ರೊಳಗೆ ಅಲ್ಲ ಈಶ್ವರನ ಸ್ಥಾನ ಯಾವುದು, ಅಥವಾ ಭಗವಂತನ ಇಚ್ಛಾದ ಸ್ಥಾನ ಯಾವುದು, ಭಗವಂತನ ಕರ್ತೃತ್ವದ ಸ್ಥಾನ ಏನು? ಭಗವಂತನ ಕರ್ತೃತ್ವ ಸ್ಥಾನ ಏನು ಅಂತ ಹೇಳ್ತಾರೆ. ಅಂದ್ರೆ ಈಗ ದೈವ ಮತ್ತೆ ಪುರುಷಕಾರ ಈಗ ಭಗವಂತ ಹೆಂಗಿದ್ದಂದ್ರೆ ಸ್ವಯಂ ಕರ್ತಾ ಇದ್ದ, ಅವನಿಗೆ ಪ್ರಯತ್ನದ ಅವಶ್ಯಕತೆ ಇಲ್ಲ. ಅವನ ಕರ್ತೃತ್ವಕ್ಕೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಯತ್ನದ ಮಧ್ಯದಲ್ಲಿ ಅವನಿಗೆ ಅವನ ಕರ್ತೃತ್ವಕ್ಕೆ ಅಥವಾ ಅವನ ಇಚ್ಛಾಗೆ ಅವನ ಒಂದು ಇದಕ್ಕೆ ಅನುಗ್ರಹಕ್ಕೆ ನಮ್ಮ ಜೀವನದೊಳಗೆ ಸ್ಥಾನ ಯಾವ ರೀತಿ? ಕೊಡ್ರಿ. ಭಗವದ್ಗೀತೆಯಲ್ಲಿ ಕೃಷ್ಣಾಟು ಕರ್ಮಣ್ಯವಾದ ದೇವಿ ಭಗವದ್ಗೀತ ಕೃಷ್ಣಾಟು ಪ್ರತಿಯೊಂದು ನಾನೇ ಮಾಡ್ತೀನಿ, ಪ್ರತಿಯೊಂದು ನಾನೇ ಕಾರಣ, ಪ್ರತಿಯೊಬ್ಬರು ಮನಸ್ಸಲ್ಲೂ ಒಂದು ಥಾಟ್ ಬರ್ಬೇಕಂದ್ರೂ ಒಂದು ಯೋಚನೆ ಬರ್ಬೇಕಂದ್ರೂ ನಾನೇ ಕಾರಣ. ಹಾಗಿದ್ರೆ ಕಂಪ್ಲೀಟ್ ದೈವ ನಡೀತಿದೆ. ದೇವರೇ ಅವನ ಜೊತೆ ಅವನು ಆಟ ಆಡ್ತಿದ್ದಾನೆ, ಅವನೇ ಮಾಡಿರ್ತಿದ್ದಾನೆ, ಅವನೇ ಆಚೆ ಬರೋ ಪ್ರಯತ್ನ ಮಾಡ್ತಿದ್ದಾನೆ, ಅವನ ಕೈಯಲ್ಲಿ ಆಗ್ತಿಲ್ಲ ಅಷ್ಟೇ ನಡೀತಿದೆ. ಇನ್ನೊಂದು ನಾಮಸ್ಮರಣೆ, ಪ್ರತಿಯೊಂದಕ್ಕೂ ನೀವು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನೀವು ಮಾನವಾದಿಗಳನ್ನು ಅಲ್ಲಿ ಓದ್ತಿರೋದ್ರೆ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಾರಬ್ಧನೂ ಕ್ಷಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾಮಸ್ಮರಣೆ ಮಾಡೋದಕ್ಕೂ ಭಗವಂತ ಅನುಗ್ರಹ ಇದೆ. ನೀವು ನಿಜ ಜೀವನದಲ್ಲಿ ಎಷ್ಟೋ ಸರಿ ಕಷ್ಟಗಳು ಬರ್ತದೆ. ಎಷ್ಟೋ ಸರಿ ಕಷ್ಟಗಳು ಬಂದಾಗ ನೀವು ಬಾಯಲ್ಲಿ ಭಗವಂತ ಸ್ಮರಣೆ ಮಾಡಿದ್ರೆ ಟ್ರಾನ್ಸ್ಫರ್ ಸಿಗಲ್ಲ. ಕೆಲವೊಂದು ಟೈಮ್ ನಿಮ್ಗೆ ಗೊತ್ತಿಲ್ಲದೆ ಎಲ್ಲರೂ ಭಗವಂತನ ಹೋಗೋದಾಗಲಿ, ನಾಮಸ್ಮರಣೆ ಜಪ ಮಾಡೋದಾಗಲಿ, ನಿಮ್ಗೆ ಗೊತ್ತಿಲ್ಲದೆ ಯಾರು ಸಪೋರ್ಟ್ ಮಾಡೋದಾಗಲಿ ಎಲ್ಲ ಅದಷ್ಟೇ ನಡ್ಕೊಂಡ್ಬಿಡ್ತದೆ. ಆವಾಗ ಅದನ್ನು ನೀವು ಪುರುಷ ಪ್ರಯತ್ನ ಏನಿತ್ತು ಇಲ್ಲೇ ಇತ್ತು ಅಂತ. ಸೊ ಇಟ್ಸ್ ಕಂಪ್ಲೀಟ್ಲಿ ಟೋಟಲ್ ಡಿಪೆಂಡ್ ಆನ್ ದೈವ. ದೈವ ಬಿಟ್ಟು ನೀವು ಬೇರೆ ಕಾನ್ಸೆಪ್ಟ್ ಇಲ್ಲ. ಅವ್ರದ್ದೊಂದು ನಮೂನೆ ಆಯ್ತು, ನಿಮ್ದೊಂದು ನಮೂನೆ, ಅವ್ರದ್ದೊಂದು ಬಾಜು ಆಯ್ತು, ಇವ್ರದ್ದೊಂದು ಬಾಜು ಆಯ್ತು. ಈಗ ಮಧ್ಯಸ್ಥಾನ ಏನು? ಹೇಳಿ. ಸರ್, ಅವರಿಗೆ ಪೂರಕವಾದ ಒಂದು ಸಂದರ್ಭವನ್ನು ನಿಮಗೆ ಪುನಃ ನೆನಪಿಸಲಿಕ್ಕೆ ಪ್ರಯತ್ನ ಮಾಡಿ. ಮಹಾಭಾರತದಲ್ಲಿ ಒಂದು ಘಟನೆ ನಡೀತದೆ. ಅಲ್ಲಿ ಆ ಭಕ್ತ ಪ್ರಹ್ಲಾದರು ನಮಗೆ ಭಕ್ತ ಪ್ರಹ್ಲಾದ ಪರಮಾತ್ಮ ಸಾಕ್ಷಾತ್ಕಾರ ಆದಂಥವರು. ಅವರು ಅದಲ್ಲದೆ ಮತ್ತೊಂದು ದೊಡ್ಡ ಶ್ರೇಷ್ಠ ರಾಜರು ಕೂಡ ಆಗಿದ್ದಾರೆ. ಆ ಭಕ್ತ ಪ್ರಹ್ಲಾದನ ಮಗನಿಗೆ ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಯ ಮಗನಿಗೆ ಬಹಳ ಸ್ನೇಹ. ಅವರಿಬ್ಬರ ನಡುವೆ ಒಂದು ಪ್ರಶ್ನೆ ಬಂತು, ಇದೆ ಪುರುಷ ಪ್ರಯತ್ನ ಶ್ರೇಷ್ಠವ ಅಥವಾ ದೈವ ಪ್ರಯತ್ನ, ದೈವ ಬಲ ಮೇಲೆ? ಅಲ್ಲ, ದೈವ ಅನ್ಬೇಡ್ರಿ, ಭಗವಂತನ ಭಗವಂತನ ಅನುಗ್ರಹ ಮೇಲೆ ಅಂತ. ದೈವಗಾತ್ರ ಹಿಡಿಸಿರ್ತದೆ. ದೇವರ ಬಲ ಮೇಲೆ ಪುರುಷ ಪ್ರಯತ್ನ ಮೇಲೆ ಅಂತ ಆ ಪ್ರಶ್ನೆ ಕೂಡ ಬಂದಿತ್ತು. ಆಗ ಇಡೀ ಅದನ್ನ ಸುಮಾರು ದಿವಸಗಳ ಈ ಚರ್ಚೆ ನಡೀತಂತೆ. ಕೊನೆಗಾಗುವಾಗ ಈ ದೇವತೆಗಳು ಆ ನಿರ್ಣಯವನ್ನು ಕೇಳಕ್ಕೆ ಬಂದಿದ್ರು. ಆಗ ಭಕ್ತ ಪ್ರಹ್ಲಾದನ ಮಗನು ಏನ್ ಹೇಳ್ತಾನಂದ್ರೆ ಪುರುಷ ಪ್ರಯತ್ನ ಮೇಲೆ, ಅದೇ ಮುಖ್ಯಮಂತ್ರಿ ಮಗ ಏನ್ ಹೇಳ್ತಾನಂದ್ರೆ ದೇವರ ಪ್ರಯತ್ನ ಮೇಲೆ. ಕೊನೆಗಾಗುವಾಗ ಭಕ್ತ ಪ್ರಹ್ಲಾದ ಸಾಕ್ಷಾತ್ಕಾರ ಆದವರು ಮತ್ತೆ ಆ ನಿರ್ಣಯ ಏನ್ ಕೊಡ್ತೇನೆ ಅಂದ್ರೆ ಒಂದು ಮಾತ್ರ ಕಾಲ ಮಾತ್ರ ಆದ್ರೂ ಜಾಸ್ತಿ ದೈವ ಪ್ರಯತ್ನವೇ ಮೇಲೆ, ಪುರುಷ ಪ್ರಯತ್ನದಿಂದ ಮೇಲೆ ಅಂತ. ದೈವ ಬಲ ಅಂದ್ರೆ ದೈವ ಬಲ ಪುರುಷ ಬಲಕ್ಕಿಂತ ಮೇಲೆ ಅಂತ ಕೊನೆಯ ನಿರ್ಣಯ ಕೊಡ್ತಾರೆ. ನೆನಪಿಸುತ್ತೆ. ಈ ಚರ್ಚೆಯನ್ನು ಮುಗಿಸ್ತೀವಿ. ಅಲ್ಲ, ಮುಂದುವರಿತಿದ್ರೆ ಬರೀಲಿ, ಏನು ಪ್ರಶ್ನೆ? ಏನು ಹೇಳಾಕಿದ್ದೇನ? ಹೇಳ. ಭಗವದ್ ಇಚ್ಛೆ ಏನಂದ್ರೆ ಅದೆಲ್ಲದಕ್ಕಿಂತ ಮೇಲೆ ಇದ್ರು. ಭಗವದ್ ಇಚ್ಛೆ ಇದ್ರೆ ಮಾತ್ರ ಪುರುಷ ಪ್ರಯತ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ, ಇಲ್ಲಂದ್ರೆ ಸಿಗುದಿಲ್ಲ. ಪುರುಷ ಪ್ರಯತ್ನ ಅಲ್ಲ, ಅವ್ರ ವಿಚಾರ ಆಗ್ತದೆ. ಅವ್ರ ವಿಚಾರಕ್ಕೆ ನೀವು ಅಲ್ಲ ಪುಷ್ಟಿ ತುಂಬಿ ಕೊಟ್ಟಂಗೆ. ಪುರುಷ ಪ್ರಯತ್ನ ಮತ್ತು ದೈವ ಭಗವದ್ ಇಚ್ಛೆ ನಡಕ ಎರಡನ್ನೂ ಕೊಂಡಿ ಹಂಗ ಸೇರಿಸಬೇಕು ಅಂತಂದ್ರೆ ನಮ್ಮ ವಿವೇಕ ಇರ್ತದೆ. ಪುರುಷನ ವಿವೇಕ ಮತ್ತು
ಈ ವಿಶ್ವದ ಕಡೆಗೆ ನೋಡಿದರೆ ಅದಕ್ಕೊಂದು ಕಡೆಗೆ ಹೇಳ್ತಾರೆ, ನೀವು ಜಪ ಮಾಡಬೇಡ್ರಿ, ತಪ ಮಾಡಬೇಡ್ರಿ, ಪೂಜಾ ಬೇಡ, ಪುನಸ್ಕಾರ ಬೇಡ, ಸಮುದ್ರ ದಂಡಿ ಹೋಗಿ ನಿಂತದ್ದು. ಈ ಸಮುದ್ರ ದಂಡಿ ನಿಂತರೆ ಏನಾಗ್ತದೆ? ವಿಚಾರ ಮಾಡಿ ಕಲ್ಪನಾ ಮಾಡಿರಿ, ಆ ಸಮುದ್ರ ಎಷ್ಟು ಕೋಟಿಗಟ್ಟಲೆ ವರ್ಷದಿಂದ ತನ್ನ ಒಂದು ಜಲರಾಶಿಯನ್ನು ಕಾಯ್ಕೊಂಡದ. ಅದರ ಅದು ಬೇಕಾದಷ್ಟು ಮಳೆಗಾಲದಲ್ಲಿ ಮಹಾ ನದಿಗಳು ನಾನು ನೋಡಿದ್ದೀನಿ. ನಮ್ಮ ನರ್ಮದಾ ಮಳೆಗಾಲದಲ್ಲಿ ನೋಡಿದ್ದೀನಿ, 12 ಮೈಲ್ ಅಗಲಾಗಿರ್ತದೆ. ಅಷ್ಟು ನೀರು ಬಂದು ಅದರ ಸೇರ್ತದೆ. ಇಂಥ ಸಾವಿರಾರು ನದಿಗಳ ನೀರು ಆ ಸಮುದ್ರಕ್ಕೆ ಬಂದು ಸೇರ್ತದೆ. ಆದರೆ ಒಂದು ಇಂಚರ ಮ್ಯಾಲೆ ಬರ್ತಾ ಇರೋದು ಬರಂಗಿಲ್ಲ. ಬೇಸಿಗೆಯಲ್ಲಿ ಅಷ್ಟು ನದಿ ಬತ್ತಿ ಹೋಗಿರ್ತಾವೆ. ಅದರೊಳಗೆ ಅಗದಿ ಎಲ್ಲೋ ಸ್ವಲ್ಪ ನೀರು ಬಂದು ಸೇರ್ತದೆ. ಅವಾಗ ಸಮುದ್ರದಿಂದಲೇ ಹಿಂದಕ್ಕೆ ಹೋಗಿದೆ. ಸ್ವಾಭಾವಿಕವಾಗಿ ನೀರಿನ ಪ್ರವಾಹ ಬರ್ಲಿಕ್ಕೆ ಹತ್ತಿ ಅಂದರೆ ದಂಡೆಗಳೆರಡೂ ಕೊಚ್ಕೊಂಡು ಹೋಗೋದು. ಆ ನೀರಿನೊಳಗೆ ಮುಣಿಕೋತ ಹೋಗ್ತಾವೆ. ಹಂಗೆ ಸಮುದ್ರದ ದಂಡೆಗಳೆಲ್ಲ ಎರಡೂ ಕೊಚ್ಕೋತ ಒಳಗೆ ಬಂದಿದ್ರೆ ಆ ದಂಡಿ ಮೇಲೆ ಕಟ್ಟಿರೋ ನಮ್ಮ ಕಾರವಾರದಲ್ಲಿ ನಾವು ಹೆಂಗಿರ್ತಿದ್ವಿ ಅಂದ್ರೆ ಅಲ್ಲಿ ಅವ್ರು ಯಾರ ಮನೆಯಲ್ಲಿ ಇರ್ತಿದ್ವೋ, ಅವ್ರ ದತ್ತಣ್ಣ ಕಲ್ಕರ್ಣಿ ಅಂತ ಅವರು ನೇವಿ ಒಳಗಿದ್ರು. ಅವ್ರ ಮನೆ ಅಂದರೆ ಸಮುದ್ರದಿಂದ ಒಂದು 20-25 ಫೂಟ್ ಎತ್ತರ ಮೇಲೆ 4-5 ಅಂತಸ್ತಿನ ಮನೆಗಳು. ಅಂದರೆ ನಿಮಗೆ ಆ ಸಮುದ್ರ ಭಯ ಆಗುವುದಿಲ್ಲ. ನೀವು ಸಮುದ್ರ ಯಾರಿಗೂ ಭಯ ಮಾಡೋದಿಲ್ಲ, ಅಡಂಗಿಲ್ಲ ಅಂತೇನಿಲ್ಲ, ಉತ್ಪಾತಗಳಾಗ್ತಾವೆ ಅದರೊಳಗೆ. ಸಮುದ್ರದ ಆ ಒಂದು ವೈಶಿಷ್ಟ್ಯವನ್ನು ನೋಡಿದರೆ, ಹಾಗಾಗಿ ಈ ಸಮುದ್ರ ಯಾವಾಗಲೂ ಶಾಂತ ಇರ್ತದಂದ್ರೂ ಇರಂಗಿಲ್ಲ. ಮತ್ತು ಯಾವಾಗ ಅದು ತನ್ನ ಭರ್ಜರಿ ಒಂದು ಸ್ವರೂಪವನ್ನು ತೋರಿಸ್ತಂದ್ರೆ ಹುಣ್ಣಿಮೆ ದಿವಸ. ಆವಾಗ ಎಲ್ಲಿಂದ ಬರ್ತದೆ ನೀರು ಅದರೊಳಗೆ? ಆ ಹುಣ್ಣಿಮೆಯ ಚಂದ್ರನ ನೋಡ್ತೀವಿ ಅಂದ್ರೆ ಸಮುದ್ರ ಉಕ್ಕೇರ್ಲಿಕ್ಕೆ ಹತ್ಬಿಟ್ಟು 10 ಫೂಟ್ ಎತ್ತರ ತೆರಿಗೆ ಬರ್ತಿರ್ತಾವೆ. ಇದೆಲ್ಲ ಒಂದು ಚಮತ್ಕಾರ ನೋಡಿದ್ರೆ ಇದ್ರ ಹಿಂದೆ ಎಂಥ ಒಂದು ದೊಡ್ಡ ಪ್ರಚಂಡ ಈಶ್ವರಿ ಶಕ್ತಿ ಕೆಲಸ ಮಾಡ್ಲಿಕ್ಕೆ ಹತ್ತಿದೆ. ನೀವು ಹೂವಿನೊಳಗಿನ ಸುಗಂಧ ನೋಡ್ರಿ, ಜಾಲಿ ಗಿಡಕ್ಕೂ ಅದ ಸಗಣಿ ಗೊಬ್ಬರ ಹಾಕ್ರಿ, ಅದ ಮಣ್ಣು, ಅದ ನೀರು. ಅದೇ ರೀತಿ ಮಾವಿನ ಗಿಡಕ್ಕೂ ಅದೇ ನೀರು, ಅದೇ ಮಣ್ಣು, ಅದೇ ಗೊಬ್ಬರ. ಮಾವಿನ ಗಿಡದೊಳಗಿನ ಹಣ್ಣು ನೋಡ್ರಿ, ಜಾಲಿ ಗಿಡದ ಇದನ್ನು ನೋಡಿ, ಸ್ವರೂಪ ನೋಡ್ರಿ. ಹೂಗಳಲ್ಲಿರೋ ಸುಗಂಧ, ಸೌಂದರ್ಯ, ಇದು ಯಾರ ಒಂದು ಸಂಕಲ್ಪದಿಂದ ಅಥವಾ ಇಚ್ಛಾದಿಂದ ಅಥವಾ ಅವನ ಒಂದು ಸೌಂದರ್ಯದ ಕಲ್ಪನೆಯಿಂದ, ಆರಾಧನೆಯಿಂದ ಇವೆಲ್ಲ ಈ ವಿಶ್ವದಲ್ಲಿ ಇವೆಲ್ಲ ಸಂಭವಿಸ್ತಾವೆ. ಇದೇ ರೀತಿ ಇನ್ನೂ ಎಷ್ಟೋ ಚಮತ್ಕಾರಗಳನ್ನು ನಾವು ನೋಡ್ತೀವಿ. ಎಲ್ಲಕ್ಕಿಂತಲೂ ಇವತ್ತು ಬೆಳಿಗ್ಗೆ ಒಂದು ವಿಷಯ ಬಂತಂದ್ರೆ, ಅರ್ಥಾತ್ ಏನು ಅಂದ್ರೆ, ವೀರ್ಯ ಕಣದ ಒಂದು ಪರಮಾಣು, ರಕ್ತ ಕಣದ ಒಂದು ಪರಮಾಣುವಿನಿಂದ ಈ ಶರೀರ ನಿರ್ಮಾಣ ಆಗ್ತದೆ ಅಂದರೆ ಇದೇನು ಸಾಮಾನ್ಯ ಈಶ್ವರಿ ಚಮತ್ಕಾರ. ಮತ್ತು ಮಜಾ ಈ ಬೆಳವಣಿಗೆ ಬಗ್ಗೆ ನಿಮಗೆಲ್ಲರಿಗೂ ಕಲ್ಪನಾ ಅದ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದ್ರದ್ದೊಂದು ವೈಶಿಷ್ಟ್ಯ ಏನು ಅಂದರೆ, ಅದು ಬೆಳಿಲಿಕ್ಕೆ ಹತ್ತೀವಿ ಅಂದರೆ ಅದರ ಸೂಕ್ಷ್ಮವಾಗಿ ಕೈ ಮಾಡೋ ಸೆಲ್ಸ್ ಏನವ ಆ ಕೈಗಳ ಕಡೆ ತೊಗೊಂಡು ಹೋಗ್ತಾವೆ. ಅವಕ್ಕೆ ಕೈ ಮಾಡೋದಷ್ಟು ಅವತರ ಕೆಲಸ. ಕಾಲು ಮಾಡುವ ಒಂದು ಕೋಶಗಳೇನಿರ್ತಾವನು ಅವು ಕಾಲು ಕಡೆ ತೊಗೊಂಡು ಹೋಗ್ತಾವೆ. ಎಲ್ಲವೂ ಸಮ ಪ್ರಮಾಣದಲ್ಲೇ ಬೆಳಿತಾವೆ. ಮೊದಲೇಕ್ಕೆ 1-2 ತಿಂಗಳು ಕಾಲು ಬೆಳೆದು, ಆಮೇಲೆ 1-2 ತಿಂಗಳು ಕೈ ಬೆಳೆದು ಅಂತ ಹಿಂಗಿಲ್ಲ. ಇದೆಲ್ಲ ಎಷ್ಟೊಂದು ಚಮತ್ಕಾರ ಅನ್ನಿಸ್ತು. ಈ ದೇಹದೊಳಗೆ ಎಷ್ಟೊಂದು ಫಂಕ್ಷನ್ ಇವತ್ತಿನವರೆಗೂ ಯಾವ ಡಾಕ್ಟರಿಗೂ ಅದನ್ನು ಕಲ್ಪನಾ ಬಂದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬರು ವಿಶುದ್ಧಾನಂದ ಸರಸ್ವತಿ ಅಂತಿದ್ದರು ಸ್ವಾಮೀಜಿಯವರು. ಅವ್ರ ಶಿಷ್ಯ ಇಬ್ಬರು ಗೋಪಿನಾಥ್ ಕವಿರಾಜ್ ಅಂತ. ಅವ್ರು ಬರೆದದ್ದೊಂದು ಮನೀಷಿಕಿ ಲೋಕಯಾತ್ರಾ ಅಂತ ಒಂದು ಪುಸ್ತಕ. ಅದರೊಳಗೆ ಅವ್ರು ಬರೀತಾರೆ, ವಿಶುದ್ಧಾನಂದ ಸರಸ್ವತಿಯವರು ಎಂಥ ಅವರು ಧಾರವಾಡಕ್ಕೆ ಬಂದು ಆ ತಪೋವನದಲ್ಲಿ 1 ತಾಸು ಕೂತು ಹೋದ ಕಟ್ಟಿ ಏನದ, ಸೋಮವಾರಕ್ಕೊಮ್ಮೆ ಅಲ್ಲಿ ಏನು ಮಾಡ್ತಾರೆ, ದರ್ಶನಕ್ಕೆ ಬಿಟ್ಟಿರ್ತಾರೆ. 1000 ಮಂದಿ ಕ್ಯೂ ಇರ್ತಾರೆ. ನಾವು ನಂಬರ್ ಹಚ್ಚಿದ್ರೆ ಅದು 1-2 ವರ್ಷದ ಮೇಲೆ ನಮ್ಮ ನಂಬರ್ ಹತ್ತು. ಅವರು ವಿಶುದ್ಧಾನಂದ ಸರಸ್ವತಿಯವರು ಒಂದು ದಿವಸ ತಮ್ಮ ಹೊಲ್ಯಾಕೆ ಕೂತಿದ್ರು. 1 ಜನ ಭಕ್ತರು ಮಾತಾಡ್ಲಿಕ್ಕೆ ಹತ್ತಿದ್ರು. ಒಬ್ಬ ಬಂದು ನಮಸ್ಕಾರ ಮಾಡಿದ. ಮಾಡಿ ಮಾಡ್ಲಿಕ್ಕೆ ಹತ್ತು. ಯಾಕೆ ಏನಾಗಿದೆ?
ಬೆನ್ನು ನೋವಾಗಿದ್ದವನು. ಯಾಕೆ? ಸಮುದ್ರದಲ್ಲಿ ಸಿಕ್ಕೋಗಿದ್ದ, ತೆರೆ ತಂದು ಅಪ್ಪಳಿಸಿ ಹೋಗಿತ್ತು, ಈಗ ಬೆನ್ನು ಹಿಡಿದದ. ಅವಾಗ ಮತ್ತೊಬ್ಬ ಏನಂದ, ನನಗೂ ಹಂಗಾಗಿತ್ತು, ನಾನು ಇದಕ್ಕೊಂದು ಔಷಧ ಉಪಯೋಗ ಮಾಡಿದೆ, ಸರಿ ಆಯಿತು. ಯಾವ ಔಷಧ? ನನಗೆ ಅದು ಹೆಸರು ಗೊತ್ತಿಲ್ಲ, ಅದು ಜರ್ಮನ್ನದ್ದು, ಕಂಟೆಂಟ್ಸ್ ಏನು ಗೊತ್ತಿಲ್ಲ. ಆಯಿತು. ಅವ್ರು ಸ್ವಲ್ಪ ಹಿಂಗೆ ಕೂತರು, ಕೂತ್ ಕೂಡಲೇ ಒಂದು ಬಟ್ಲ ತಂದು ಇಟ್ಕೊಂಡ್ರು. ಒಂದು 5-10 ನಿಮಿಷ ಆದ ಕೂಡಲೇ ಆ ಬಟ್ಲ ಕಡೆಗೆ ಹಿಂಗೆ ಕೈ ಮಾಡಿದರು. ಅವ್ರ ಬಟ್ನಾಗಿಂದ ತಟಾ 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 ಔಷಧ ಬೀಳಲಿಕ್ಕೆ. ನೀವು ಓದಿ ನೋಡಿ ತೆಗೆದವ್ರ ಅರ್ಧ ಬಟ್ಲ ಆಯ್ತು. ಆಮೇಲೆ ಯಾರು ಉಪಯೋಗ ಮಾಡ್ಕೊಂಡಿದ್ರು ಅವ್ರಿಗೆ ಕೊಟ್ಟರು. ಇದೇನದ ಔಷಧ? ಹೌದ್ರಿ, ಇನ್ನು ಹಚ್ಕೊಡ್ರಿ ಅಂತ ಕೊಟ್ಟರು. ಎಲ್ಲಿದ ಬಂತ ಔಷಧ? ಈ ಥರದಲ್ಲಿ ಈ ಭೂಮಿಯಲ್ಲಿ ಏನು ದ್ರವ್ಯಗಳವನು ಅದರದೆಲ್ಲ ಪರಮಾಣು ಈ ಥರದಲ್ಲಿ ಇರ್ತಾವೆ. ಅವ್ರು ತಮ್ಮ ಯೋಗ ಶಕ್ತಿಯಿಂದ ಅವನ್ನೆಲ್ಲ ತಮ್ಮ ದೇಹದ ಮೊದಲು ಅವ್ರು ಏನು ಮಾಡಿದ್ರು, ಅದನ್ನು ಉಪಯೋಗ ಮಾಡಿಕೊಂಡವನ ಆವತ್ತಿನ ಮನಸ್ಥಿತಿ ಜೊತೆ ತಾದಾತ್ಮ್ಯಾಗಿ ಅದ್ರ ಕಂಟೆಂಟ್ಸ್ ಏನನ್ನು ತಿಳ್ಕೊಂಡ್ರು. ಒಳಗೆ ಏನು ಜ್ಞಾನದನು ಆ ಜ್ಞಾನದ ನಮಗೆ ಸ್ಪರ್ಶ ಇಲ್ಲದೆ ಇರೋದ್ರಿಂದ ನಾವು ಹೊರಗಿನಿಂದ ಜ್ಞಾನ ಪಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತೀವಿ. ಈ ಜ್ಞಾನಕ್ಕೂ ಆ ಜ್ಞಾನಕ್ಕೂ ಇರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದರೆ, ಈ ನಾವು ಮಾವಿನ ಅಗಿ ಹಚ್ಚಿದ್ವಿ, ದಿನ ನೀರು ಹಾಕ್ಬೇಕು. ಅದಕ್ಕೆ ದಿನ ನೀರು ಹಾಕೋತಿದ್ವಿ ಅಂದ್ರೆ ಪ್ರಫುಲ್ಲಿತ ಇರ್ತದೆ. 1-2 ದಿವಸ ನೀರು ಹಾಕಲಿಲ್ಲ ಅಂದ್ರೆ ಎದೆ ಎಲ್ಲ ಕೆಳಗೆ ಹಿಂಗೆ ಜೋತಾಡ್ಲಿಕ್ಕೆ ಹತ್ತಾವ. ಹಂಗೇನಿದೆ ಅಂದ್ರೆ, ಯಾಕೆಂದ್ರೆ ಅವುಗಳ ಬೇರುಗಳು ಆ ಭೂಮಿ ಒಳಗಿರ್ತಕ್ಕಂಥ ಶಾಶ್ವತವಾದ ನೀರಿನ ಒಂದು ಸೋರ್ಸ್ ಏನದನು ಅದಕ್ಕೆ ಸ್ಪರ್ಶ ಆಗಿಲ್ಲ. ಆದ್ದರಿಂದ ಅದು ಇನ್ನೂ ಬೇರೆ ಮ್ಯಾಲ ಅವ. ಹಿಂಗಾಗಿ ಅದಕ್ಕೆ ದಿನ ನೀರಿನ ಪೂರೈಕೆ ಆಗಬೇಕು. ಅಂದ್ರೆ ಪ್ರಫುಲ್ಲಿತ ಇರ್ತದೆ. ನಿಧಾನವಾಗಿ ಆ ಬೇರು ಬೆಳ್ಕೋತ ಹೋಗಿ ಒಳಗೆ ಭೂಮಿಯ ಒಳಗೆ ಏನೊಂದು ಶಾಶ್ವತ ನೀರಿನ ಇವು ಝರಿಯವನು ಅಥವಾ ಏನೊಂದು ಇವನು ಸ್ರೋತವನು, ಅವುಗಳಿಗೆ ಹೋಗಿ ಅವುಗಳ ಬೇರು ಹೋಗಿ ಮುಟ್ಟಿದ್ವು ಅಂದ್ರೆ ನೀವು ಹೊರಗಿಂದ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹಂಗೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ ಏನಾಗಿಲ್ಲ ಅಂದ್ರೆ ಆ ಒಳಗಿರ್ತಕ್ಕಂಥ ಏನೊಂದು ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥದ್ದು, ಚಿತ್ತ ಅಂದ್ರೆ ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಸ್ಪರ್ಶ ಆಗದೇ ಇರೋದರಿಂದಾಗಿ ಅವು ಇನ್ನೂ ಏನದ ಮ್ಯಾಲಿನ ನೀರಿನಿಂದನೇ ಅವು ಪೋಷಿತ ಆಗ್ತಾ ಇರೋದರಿಂದಾಗಿ ಆ ನೀರಿನ ಪೂರೈಕೆ ಆಗದೇ ಇದ್ರೆ ಅವೆಲ್ಲ ಬಾಡಿದಂಗೆ ಆಗ್ತವೆ. ನೀವು ನಿಮ್ಮ ಒಂದು ಪುಸ್ತಕ, ಒಂದು ಚಾಪ್ಟರ್ ಏನದನು ಅದನ್ನು ನೀವು ಮ್ಯಾಲಿನ ಓದ್ಕೋತಾ ಇದ್ರೆ ಆ ಪರೀಕ್ಷಾ ಟೈಮ್ನಾಗ ಏನಾದ್ರು ಒಂದು ಚೂರು ತಲೆಯಾಗಿ ಬರ್ತದೆ. ಒಂದ್ಸಲ ಓದಿವಿ ಅಂತಂದು ಕೈ ಬಿಟ್ಬಿಟ್ರೆ ಅವಾಗೇನು ಮನ ತಲೆಯಾಗಿ ಬರೋದೇ ಇಲ್ಲ. ಇವು ಆಗಿಂದಾಗ ನೀರು ಹಾಕೋತಾ ಇದ್ರೆ ನಮ್ಮ ಬುದ್ಧಿ ಕೆಲಸ ಮಾಡ್ತಾವೆ. ನೀರು ಹಾಕದೇ ಇದ್ರೆ ಮಾಡಂಗಿಲ್ಲ. ಜ್ಞಾನೇಶ್ವರ ಮಹಾರಾಜರು, ಸಮರ್ಥರು ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಒಳಗೆ 9032 ಓವಿ ಏನು ಬರ್ದಾರೋ ಜಗದ್ವಿಖ್ಯಾತವು. ಪುಣೆದಲ್ಲಿ ಒಬ್ಬ ನಚಿಮ್ ಕೇಳ್ಕರ್ ಅಂತಿದ್ರು. ಲೋಕಮಾನ್ಯ ತಿಳ್ಕರ್ ರೈಟ್ ಹ್ಯಾಂಡ್ ಆಗಿದ್ರು. ಒಮ್ಮೆ ಅವರಿಗೆ ಒಂದು ಬಿರುದು ಕೊಟ್ಟು, ಸಾಹಿತ್ಯ ಸಮ್ರಾಟ್ ಅಂತ ಪುಣೆದಲ್ಲಿ ಕೊಟ್ಟಾಗ ಅವ್ರು ಮಾತಾಡುವಾಗ ಹೇಳಿ, ನನಗೇನಂತ ದೊಡ್ಡ ನಾನು ಶಾಣೆ ಅಂತ ನನಗೆ ಬಿರುದು ಕೊಡ್ತೀರಿ, ಜ್ಞಾನೇಶ್ವರ ಒಳಗಿನ ಒಂದೊಂದು ಓವಿಗೆ 10 ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಡುವಂಗವ ಅಂತ. ಅಂಥ ಜ್ಞಾನವನ್ನು ಅವ್ರು ಎಲ್ಲಿಂದ ಪಡ್ಕೊಂಡ್ರು? ಮುಂಚೆ ಅವ್ರನ್ನ ಏನು ಮಾಡಿದ್ರು ಅಂದ್ರೆ ಹದ್ದುಪಾರು ಮಾಡಿದ್ರು. ಸನ್ಯಾಸಿ ಮಕ್ಕಳು ಅನ್ನೋ ದೃಷ್ಟಿಯಿಂದ ಸಮಾಜದಲ್ಲಿ ಅವ್ರಿಗೆ ಸ್ಥಾನ ಇಲ್ಲ, ಮಾನಿಲ್ಲ, ಅಡವಿ ಅಡ್ಡಾಡ್ತಿದ್ರು, ಧರ್ಮಶಾಲಾದಾಗ ಇರ್ತಿದ್ರು. ಅಂಥವ್ರು ಕೂತು ಬರಿತಾ ಇದ್ದಾರೆ. ಈ ಜ್ಞಾನ ಎಲ್ಲಿಂದ ಬಂತು? ಸಮರ್ಥ ದಾಸಬೋಧ ಬರೆದ್ರು, ಆ ಜ್ಞಾನ ಎಲ್ಲಿಂದ ಬಂತು? ಅದನ್ನು ಹೊರಗಿನಿಂದ ಪುಸ್ತಕ ಓದಿ ಇದನ್ನು ಮಾಡಿ ಪರೀಕ್ಷಾ ಕೊಟ್ಟು ಪಾಸಾಗಿ ಬಂದಿರೋ ಜ್ಞಾನ ಏನ್ರಿ? ಅದು ಒಳಗಿನ ಸಚ್ಚಿದಾನಂದ ಸ್ವರೂಪದ ಜೊತೆ ತಾದಾತ್ಮ್ಯ ಆಗಿರೋದ್ರಿಂದ ಬಂದಿರತಕ್ಕಂಥ ಇರ್ಬಾರ್ದು. ಹಂಗೇನಿದೆ ಅಂದರೆ ಇಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಅಸ್ತಿತ್ವದ ಅನಾದಿ ಅನಂತ ಸರ್ವಶಕ್ತಿಮಾನ್, ಸರ್ವಜ್ಞ, ಸರ್ವಶಕ್ತಿಮಾನ್ ಅನ್ನುವಂಥದ್ದೊಂದು ವಿಲಕ್ಷಣವಾಗಿರ್ತಕ್ಕಂಥ ಎಕ್ಸಿಸ್ಟೆನ್ಸ್ ಅದು, ಇರುವಿಕೆ. ಆ ಇರುವಿಕೆ ಏನದ ಡೆಡ್ ಇಲ್ಲ, ಆಕಾಶಕ್ಕಿಂತಲೂ ಸೂಕ್ಷ್ಮವಾದ ಒಂದು ಇರುವಿಕೆ ಅದು. ಅದು ಹೆಂಗದ ಅಂದ್ರೆ ಜೀವಂತದ, ಅದರೊಳಗೆ ಚೈತನ್ಯದ, ಅದರೊಳಗೆ ಅನಂತ ಜ್ಞಾನ ತುಂಬಿದ್ದದ. ಆ ಜ್ಞಾನನೇ, ಅದು ಜ್ಞಾನವನ್ನು ಹಿಂಗೆ ಹೊರಗೆ ಚೆಲ್ತಿರ್ತದೆ ವಿಶ್ವದ ರೂಪದಲ್ಲಿ. ಆ ಬ್ರಹ್ಮ ಅಂತ ಅದಕ್ಕಂತೀವಿ ನಾವು.
ಅದು ಹಿಂಗೆ ಹೊರಗೆ ಚೆಲ್ತಿರ್ತದೆ. ಆ ಒಂದು ಚೆಲ್ಲಿರೋ ಒಂದು ಸೌಂದರ್ಯವನ್ನು ಅದು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ನೋಡ್ತಾ ಇದ್ದೀವಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಅವನ ಒಂದು ಭಯದಿಂದ ಸೂರ್ಯ ಬರೋಬ್ಬರಿ ಟೈಮ್ ಹಚ್ಚಿಕೊಂಡು ತನ್ನ ಸಮಯಕ್ಕೆ ಉದಯ ಆಗ್ತಾನೆ. ಪಂಚಾಂಗ 365 ದಿವಸದ್ದು ಸೂರ್ಯೋದಯದ್ದು ಸೂರ್ಯಾಸ್ತದ್ದು ಟೈಮ್ ಬರೆದಿಟ್ಟಿರ್ತಾರೆ. ಅಷ್ಟು ಶಿಸ್ತುಬದ್ಧವಾಗಿ ಅವನು ಏನು ಮಾಡ್ತಾನೆ, ಉದಯ ಆಗೋದು ಅಸ್ತಾಗೋದು ಮಾಡ್ತಾನೆ. ಅವನ ಒಂದು ಭಯದಿಂದ ಗಾಳಿ ಬೀಸ್ತದೆ. ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ, ಅಗ್ನಿ, ಇಂದ್ರ, ವರುಣ, ಯಮ ಇತ್ಯಾದಿಗಳು ಅವನ ಭಯದಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅರ್ಥಾತ್ ಏನು ಅಂದರೆ ಅಗ್ನಿಶ್ಚಯ ಮೃತ್ಯುರ್ಧಾವತಿ ಪಂಚಮಃ. ಅವನ ಸಂಕೇತ ಇದ್ದರೆ ಮರಣ ಬರ್ತದೆ, ಅಂದರೆ ಏನಾದರೂ ಒಂದು ನಿಮಿತ್ತ ಬರ್ತದೆ, ಇಲ್ಲದೇ ಇದ್ರೆ ಬರಂಗಿಲ್ಲ. ಅವನ ಭಯದಿಂದನೇ ಅವನ ಆಜ್ಞೆಗನುಸಾರವಾಗಿ ಚೋಳು ಕಡಿತಾವೆ, ಅವನ ಆಜ್ಞೆಗನುಸಾರವಾಗಿ ಹಾವು ಕಡಿತಾವೆ. ನಾವು ಸಣ್ಣವರಿದ್ದಾಗ ಯಾದವಾಡದಲ್ಲಿ ಒಂದು ದೊಡ್ಡ ಗುಡಾರ ಹಾಸ್ತಿದ್ವಿ. ನಮ್ಮ ತಂದೆಯವರು, ಅವ್ರ ಮಕ್ಕಳಿಗೆ ನಾವು ಒಂದು 4 ಮಂದಿ, ಆಮೇಲೆ ನಮ್ಮ ತಂಗಿಯಂದರು, ಆಮೇಲೆ ಆ ಕಡೆ ನಮ್ಮ ತಾಯಿ ಮಲ್ಕೊಂಡಿರ್ತಿದ್ವಿ. ನಾವು ಇರೋ ಮನೆಯೊಳಗೆ ಮ್ಯಾಲೆ ಜಂತಿಯೊಳಗೆ ಹಾವು ನಮಗೆ ಅಡ್ಡಾಡೋದು ಕಾಣಿಸ್ತಿತ್ತು. ಇರ್ಕೋಲ್ಲ ಬಿಡಂತ ಸುಮ್ಮನೆ ಇರ್ತಿದ್ವಿ. ಒಂದು ದಿವಸ ಒಂದು ದೊಡ್ಡ ಹಾವು ನಮ್ಮ ತಂದೆಯವ್ರ ಬುಸ್ಕಿನ ಮೇಲೆ, ನಮ್ಮ ತಂದೆಯವ್ರಿಗೆ ಮಾರಿ ಮೇಲೆ ಬುಸ್ಕಿ ಹಾಕ್ಕೊಂಡು ಮಲ್ಕೊಳ್ಳೋ ರೂಢಿ, ಅವ್ರ ಚಾದರ ಮೇಲೆ ಬಿತ್ತು. ನಮ್ಮ ಮಕ್ಕಳ್ದ ನಮ್ಮ ಗುರಾಣ ಮಲ್ಕೊಂಡಿರ್ತಿಲ್ಲ, ಅವಂಗೆ ಕಾಲು ಉಗದಾನ ಕಾಣಿಸ್ತದೆ ಸುಮ್ಮನೆ ಇದ್ರು. ಎಚ್ಚರಾದರೂ ಅದು ಅಷ್ಟೂರ ಮೇಲೂ ಹಿಂಗೆ ಅಡ್ಡಾಡ್ಕೋತ ಅದು ಹೋಗಿ ಮ್ಯಾಲೆ ಹಿಂದೆ ಬಾಗಿಲ ಮೇಲೆ ಕೂತದೆ. ಕಡಿಬೇಕಾಗಿದ್ರೆ ಅಷ್ಟು ನಾವೇನು ಚಾದರ್ ಹೊತ್ಕೊಂಡಿದ್ವಿ ಅಂತೇನಿಲ್ಲ, ಹಂಗೆ ಮಲ್ಕೊಂಡಿದ್ವಿ. ಕಡ್ಕೋತ ಹೋಗ್ಬೇಕಾಗಿತ್ತು ಅಷ್ಟೂರ್ನು. ಆಮೇಲೆ ಹೋಗಿ ಬಾಗಿಲ ಮೇಲೆ ಕೂತೀವಿ. ನಮ್ಮ ತಂದೆಯವ್ರು ಇಡೀ ಇಷ್ಟು ದೊಡ್ಡ ಪಡಸಲಿ ಅದಕ್ಕೆ ಒಂದ ಕಂದೀಲ್ ಇರ್ತೀವಿ. ನಮ್ಮ ತಂದೆಯವ್ರು ಹಿತ್ಲ ಕಡೆ ಹೋಗ್ಬೇಕಂತ ಕಂದೀಲ್ ಹೊಡೆದು ಮಾಡಿ ತೊಗೊಂಡು ಹೋದ್ರು. ಅಲ್ಲಿ ಹಾವು ಜೋತಾಡ್ಲಿಕ್ಕೆ ಹತ್ತಿತ್ತು ಮ್ಯಾಲೆ. ಅದು ಸ್ವಲ್ಪ ಸಂದಿತ್ತು. ಹಿಂಗೆ ನೋಡಿ ಎಷ್ಟು ಗಾಬರಿ ಆದರು ಅಂದ್ರೆ ಹಾವು ಅಲ್ಲಿಕ್ಕಾಗ್ಬರ್ತಾವೆ. ಹಾ ಅಲ್ಲಿಕ್ಕೆ ನಾವು ಗಾಬರಿಯಾಗಿ ಎದ್ದು ಹಿಂಗೆ ಕಲ್ಲಿಕ್ಕೆ ಹತ್ತೀವಿ. ಹಾ ಅಂದರು. ಅಯ್ಯೋ, ಕೊನೆಗೆ ಮತ್ತೆ ಅವರು ಇವರು ಬಂದರು. ಅದನ್ನು ಹೊಡಿಲಿಲ್ಲ, ಹೋಗ್ತಾರೆ ಅಲ್ಲಿ. ನಮ್ಮ ತಂದೆಯವ್ರದ್ದು ಒಂದು ವಿಶೇಷ ಒಂದು ಅಭ್ಯಾಸ ಏನಿತ್ತು ಅಂದರೆ, ರೂಢಿ ಪದ್ಧತಿ ಏನಿತ್ತು ಅಂದರೆ, ಮನೆಯೊಳಗೆ ಒಂದು ಹಾವು ಬಂದು ಹೋದ ಕೂಡಲೇ ಎಲ್ಲರಿಗೂ ಹೇಳೋದು, ಬೇವಿನ ತುಪ್ಪಳ ತೊಗೊಂಬರ್ರಿ, ತಿಂದು ನೋಡ್ರಿ, ಕೈ ಹತ್ತದಿಲ್ಲ ಅಂತ. ಹತ್ತಲಿಲ್ಲ ಅಂದ್ರೆ ಹಾವು ಕಚ್ಚಿಲ್ಲ ಅಂತ ಅರ್ಥ. ಬೇವಿನ ತುಪ್ಪಳ ಕೈ ಹತ್ತು ಇಲ್ಲ, ದೀಪ ಎಷ್ಟು ಕಾಣಿಸ್ತಾವಂತೆ, 1-2 ಕಂಡ್ರೆ ಹೇಳೋದು. ಹಸಿ ಮೆಣಸಿಗೆ ಕೊಡ್ತೀವಿ, ತಿಂದು ನೋಡುವಂತ. ನಾವಂದ್ವಿ ಹಾವು ಮನೆಯೊಳಗೆ ಹಾಯ್ದು ಹೋದ್ರು ಇವೆಲ್ಲ ಅನುಭವಿಸ್ಬೇಕಾಯ್ತು. ಹಸಿ ಮೆಣಸಿಕಾಯಿ ತಿಂದ್ರೆ ಹಾಲು ಅಂದ್ವಿ ಅಂದ್ರೆ ಹಾವು ಕಚ್ಚಿದ್ದಪ್ಪ. ಆದ್ರೆ ಅದಕ್ಕೆ ಆಜ್ಞಾ ಇದ್ದಿದ್ದಿಲ್ಲ ಭಗವಂತಂದು. ಅರ್ಥಾತ್ ಏನು ಅಂದ್ರೆ, ಇದೆಲ್ಲದ್ರ ಹಿಂದೆ ಒಂದು ವಿಶ್ವದ ವ್ಯವಸ್ಥೆ ಅದು ಭಗವಂತನ ಆಜ್ಞೆಗೆ ಅನುಸಾರವಾಗಿ ಆ ವ್ಯವಸ್ಥೆ, ಈಶ್ವರೀಯ ವ್ಯವಸ್ಥೆ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇದೊಂದು ವ್ಯವಸ್ಥೆ ಅದು. ಹಾಗಾಗಿ ಇದ್ರೊಳಗೆ ನಮ್ಮ ಕರ್ತೃತ್ವ ಏನು? ಈ ಯೋಜನಾದೊಳಗೆ ನಮಗೇನೋ ಸ್ಥಾನಮಾನದ ಏನೋ ಇಲ್ಲ, ಅದ ನಿಶ್ಚಿತವಾಗಿ ಹೆಂಗದ ಅಂದರೆ, ನಾವು ಇದೀಗ ನಾವು ಮುಂದೆ ಓದಿದ್ವಿ. ನಾವು ಅರ್ಥಾತ್ ಏನು ಅಂದ್ರೆ, ನಾನು ಗಂಡಾಗಬೇಕು, ಹೆಣ್ಣಾಗಬೇಕು, ಕುರುಡಾಗಬೇಕು, ಕುಂಟಾಗಬೇಕು, ಕರಿ ಆಗಬೇಕು, ಬಿಳಿ ಆಗಬೇಕು, ತಾಯಿ ಗರ್ಭದ ನಿರ್ಣಯ ಆಗಿದೆ. ನಿರ್ಣಯ ಯಾರು ಮಾಡಿದ್ರು ಅದಕ್ಕೆ ನಾವು ಹೇಳ್ಬೋದು, ಪೂರ್ವ ಜನ್ಮದ ಕರ್ಮಗಳಿಂದ ಆಗಿದೆ. ಆ ಕರ್ಮದ ವ್ಯವಸ್ಥೆ ಯಾರು ಮಾಡಿದ್ರು? ನಾವು ಹೋದ ಜನ್ಮದಲ್ಲಿ ಸಾಯುವಾಗ ಅಗ್ದಿ ಲಾಸ್ಟ್ ಮೂಮೆಂಟ್ ಏನಾಗ್ತದೆ ಅಂದರೆ, ನಮ್ಮ ಪ್ರಾರಬ್ಧ ಇನ್ನೊಂದು ಸೆಕೆಂದಿನ ಪೂರ್ತಕ್ಕಿರ್ತದೆ, ಇನ್ನೊಂದು ನಿಮಿಷದ ಪೂರ್ತಕ್ಕೆ ಕ್ರಿಯಮಾನ ಮುಗಿದು ಹೋಗಿರ್ತದೆ. ಹೊಸ ಕರ್ಮ ಮಾಡ್ಲಿಕ್ಕೆ ಬರಂಗಿಲ್ಲ. ಪ್ರಾರಬ್ಧ ಏನದನೋ ಅಗ್ದಿ ಕೊನೆಯ ಇದಕ್ಕೆ ಬಂದಿರ್ತದೆ. ಸಂಚಿತ ಏನದನೋ ಹಂಗೆ ಇರ್ತದೆ. ಕರ್ಮದಲ್ಲಿ 3 ಪ್ರಕಾರ. ಅರ್ಥಾತ್ ಏನು ಅಂದರೆ, ಕ್ರಿಯಮಾಣ, ಪ್ರಾರಬ್ಧ, ಸಂಚಿತ ಅಂತ. ಈ 3 ಹೆಂಗವ ಅಂದರೆ, ಒಂದು ದೊಡ್ಡ ಭತ್ತದ ಕಣಗಿರ್ತಾವತ್ತ ಘಟ್ಟದ ಕೆಳಗೆ, ಅದ್ರೊಳಗೆ ಅವ್ರು ಏನು ಮಾಡ್ತಾರಂದ್ರೆ, ರಾಶಿ ಆದ ಕೂಡಲೇ ಭತ್ತ ತಂದು ಹಾಕ್ತಾರೆ. ಹುಡುಕೊಂದು ಭೋಕ್ ಮಾಡಿರ್ತಾರೆ, ಅದಕ್ಕೊಂದು ಅರ್ಬಿ ಗುಂಡ ಚುಚ್ಚಿರ್ತಾರೆ. ಅವ್ರು ಅದರೊಳಗಿಂದ ದಿನ ಅದನ್ನು ಭತ್ತ ತಗೊಂಡು ಅವ್ನು ಬೀಸಿಸ್ಕೊಂಬಂದು ಹಾಕಿಸ್ಕೊಂಬಂದು ಅಕ್ಕಿ ಮಾಡಿ ಅಡುಗೆ ಮಾಡ್ತಿರ್ತಾರೆ. ಅದರೊಳಗಿಂದ ಅವ್ರು ಏನು ಮಾಡ್ತಾರೆ, ಮ್ಯಾಲಿಂದ ತಂದು ಸುರುತ್ತಾರೆ.
ಅದು ಕ್ರಿಯಮಾಣ, ಅದು ಅಂದರೆ ಹೊಸ ಕರ್ಮ. ಅದು ಹೋದ ವರ್ಷದ್ದು ಉಳಿದಿರ್ತಾವೆ ಒಂದಿಷ್ಟು, ಅದೇನಪ್ಪ ಅಂತಂದ್ರೆ ಸಂಚಿತ. ಇನ್ನು ಅದರೊಳಗಿಂದ ನಾವೇನು ತಕ್ಕೋತ ಹೋಗ್ತೀವಿ ಅದು ಪ್ರಾರಬ್ಧ. ಹೆಂಗೋ ಹಂಗೆ ನಮ್ಮದ ಹೋದ ಜನ್ಮದ ಸಂಚಿತ, ಅದರೊಳಗೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದೆಲ್ಲ ಕ್ರಿಯಮಾಣ. ಅದರಾಗಿಂದ ನಾವು ಏನು ತಕ್ಕೋತ ಹೋಗ್ತೀವಿ ಅದು ನಮ್ಮ ಪ್ರಾರಬ್ಧ. ಇವನು ಭಗವಂತ ಏನು ಮಾಡ್ತಾನಂದ್ರೆ ಆ ಕ್ಷಣಕ್ಕೆ ಪ್ರಾರಬ್ಧನೂ ಉಳಿದಿರಂಗಿಲ್ಲ, ಕ್ರಿಯಮಾನವೂ ಆಗಂಗಿಲ್ಲ. ಉಳಿತೇನು ಅಂದ್ರೆ ಒಂದು ಸಂಚಿತ ಉಳಿತು. ಆ ಸಂಚಿತದ್ದೊಂದು ರಾಶಿ ಹಾಕ್ತಾನೆ. ಅದಕ್ಕೆ ಭಗವಂತ ಏನು ಮಾಡಿದ, ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅನ್ನೋದು ಅರ್ಥ ಏನು ಅಂದ್ರೆ, ನೀವು ಕರ್ಮ ಮಾಡಿದ ಬಗ್ಗೆ ಸುಮ್ಮನೆ ಕೊಡು. ಅವನ ಫಲ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಹೆಂಗೆ ಕೊಡಬೇಕು, ಯಾವ ನಿಮಿತ್ತವಾಗಿ ಕೊಡಬೇಕು ಅಥವಾ ಇಲ್ಲೋ ಎಲ್ಲ ಅವನಿಗೆ ಬಿಟ್ಟದ ವಿಷಯ. ಅದರೊಳಗೆ ನಿಮ್ಮ ಕೈ ಹಾಕ್ಲಿಕ್ಕೆ ಬರಂಗಿಲ್ಲ. ಈ ರೀತಿ ಕರ್ಮದ ಸಂಚಿತದ ರಾಶಿ ಮಾಡಿ ಅದರೊಳಗಿನ ಕೆಲವು ಕರ್ಮಗಳನ್ನು ಅಗ್ದಿ ಯಾವ ಕರ್ಮ ಪಕ್ವಾಗ್ಲಿಕ್ಕೆ ಹತ್ಯಾವು. ನಾವು ಗಿಡದಾಗಿಂದ ಹಣ್ಣು ಎಂಥ ಹರಿತೀವಿ ಅಂದರೆ ಈಗ ನಾವು ಅಡಿಗೆ ಹಾಕಲಿಕ್ಕೆ ತಯಾರಾಗ್ಯಾವ ಅನ್ನೋ ಹಣ್ಣು ಹರಿತೀವಿ. ಹೆಂಗೋ ಹಂಗಿನ ಕರ್ಮಗಳು ಫಲ ಕೊಡ್ಲಿಕ್ಕೆ ತಯಾರಾಗಿರ್ತಾವೋ ಅಂಥ ಕರ್ಮಗಳನ್ನು ಆರಿಸ್ತಾನೆ ಭಗವಂತ. ಅವನಿಗೇನು ಒಂದು ಸೆಕೆಂಡ್ನಾಗ ಅವನ ಲೆಕ್ಕ ಅಲ್ಲ. ಆ ಕರ್ಮಗಳನ್ನು ಆರಿಸಿ ಅವನೊಂದು ಆರ್ಡರ್ನೊಳಗೆ ಇಡ್ತಾನೆ. ಇದ್ರ ಹಿಂದಿರೋ ಅವನ ಉದ್ದೇಶ ಏನು ಅಂದ್ರೆ, ಈ ಜೀವ ಯಾವುದಾರೆ ಕರ್ಮ ಅನುಭವಿಸಲಿ, ಆ ಕರ್ಮಕ್ಕನುಸಾರವಾಗಿ ಎಂಥಾದರೆ ಪರಿಸ್ಥಿತಿ ಅನುಭವಿಸಲಿ. ಅದು ಬಡತನ ಇರ್ಬೋದು, ಶ್ರೀಮಂತ ಇರ್ಬೋದು, ಅಥವಾ ಪಂಡಿತ ಆಗ್ಬೋದು, ಪಾಮರ ಆಗ್ಬೋದು, ಸುಶಿಕ್ಷಿತ ಆಗ್ಬೋದು, ಅಶಿಕ್ಷಿತ ಆಗ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವನ ಪದ್ಧತಿಯೊಳಗೆ ಬಾಳಿದ್ರು ಅವನ ಮುಖ್ಯ ಉದ್ದೇಶ ಏನು, ಆ ಜೀವ ತನ್ನ ಕಡೆಗೆ ಬರಲಿ ಅನ್ನೋದೇ ಅವನ ಉದ್ದೇಶದ. ಅದು ಅವನು ದಯಾ, ಅದು ನಮ್ಮ ಬಗ್ಗೆ ಇರುವ ಅನುಕಂಪ, ಅವನು ಕಳಕಳಿ, ಅವನು ಇದು ಅವನ ಕೃಪಾ. ಇದು ಇನ್ನೂ ಕೃಪಾದ ಇನ್ನೂ ವಿಷಯ ಹೇಳ್ತೀನಿ. ಆಮೇಲೆ ಅವ ಏನು ಮಾಡ್ತಾನೆ, ಒಂದೊಂದು ಆರ್ಡರ್ದಲ್ಲಿ ಇರ್ತಾನೆ. ಅದಕ್ಕನುಸಾರವಾಗಿ ಈ ಜೀವನದನು ಇಂಥವ್ರ ಹೊಟ್ಟೆಯಲ್ಲಿ ಆ ಪೂರ್ವಜನ್ಮದ ಒಂದು ಸಂಬಂಧಕ್ಕನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸೋ ಸಂಬಂಧಕ್ಕನುಸಾರವಾಗಿ ಈ ತಾಯಿಯ ಗರ್ಭದಲ್ಲಿ ಈ ಜೀವ ನಿರ್ಮಾಣ ಆಗಬೇಕು. ಅದು ಹುಡುಗಾಗಿ ಬರ್ಕೋ ಹುಡುಗಿ ಆಗಬೇಕು ಏನಾಗಬೇಕು ಅನ್ನೋದನ್ನು ಭಗವಂತನ ನಿರ್ಣಯ ಮಾಡಿಬಿಡ್ತಾನೆ. ಆ ಕರ್ಮಕ್ಕನುಸಾರವಾಗಿ ಮಾಡಿ ಮುಂದೇನು. ಆದ್ದರಿಂದ ಇದಕ್ಕನುಸಾರವಾಗಿ 5 ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂಥ, ಅನಿವಾರ್ಯವಾಗಿ ಒದಗಿ ಬರೋದು, ಅವನು ಅವಾಯ್ಡ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಮೊದಲೇದ್ದು ಯಾವುದು ಅಂದ್ರೆ ಶರೀರ. ಏನಾಗಿ ಹುಟ್ಟಿ ಬಂದೀವಿ ಅನ್ನೋದು ತಾಯಿ ಗರ್ಭದೊಳಗೆ ನಿರ್ಣಯ ಆಗುತ್ತೆ. ನಿರ್ಣಯದೊಳಗೆ ನಮ್ಮ ಕರ್ಮನೂ ಅದ, ಭಗವಂತನ ಇಚ್ಛಾನೂ ಅದ. ಆಮೇಲೆ ಎರಡನೇದ್ದೇನು ಅಂದ್ರೆ, ತಾಯಿ ತಂದೆ ಯಾರು ಅನ್ನೋದ್ರ ಮೇಲೆ ರಿಲೇಷನ್ಶಿಪ್, ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್ ಅಂತ ಸಂಬಂಧ, ಇದು ಪೂರ್ವ ನಿಯೋಜಿತ. ಮೂರನೇದ್ದೇನು ಅಂದ್ರೆ ಮೃತ್ಯು, ಎಲ್ಲಿ ಆಗಬೇಕು ಹೆಂಗಾಗಬೇಕು ನಿಶ್ಚಿತ. ಇದು ನಮ್ಮ ಕರ್ಮಾನುಸಾರವಾಗಿ, ಇದು ಅವನ ಇಚ್ಛಾದಿಂದ. ಆಮೇಲೆ 4ನೇದ್ದೇನು ಅಂದರೆ ಆಯುಷ್ಯ, ಎಷ್ಟು ವರ್ಷ ನಾವು ಇರಬೇಕು. ವರ್ಷ ಅಂತಿಲ್ಲ ಅದರೊಳಗೆ ಸಂಖ್ಯಾ, ಶ್ವಾಸೋಚ್ಛ್ವಾಸದ ಮೇಲಿಂದ ನಮ್ಮ ಆಯುಷ್ಯದ ನಿರ್ಣಯ ಆಗ್ತದೆ. ನಾವು ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸ ತಗೋತೀವಿ. ಅದಕ್ಕನುಸಾರವಾಗಿ ಒಂದು ದಿವಸಕ್ಕೆ 21,600 ಆಗ್ತದೆ. ಅದಕ್ಕನುಸಾರವಾಗಿ ಒಂದು ವರ್ಷಕ್ಕೆ 90 ಕೋಟಿ ಅಲ್ಲ, ಒಂದು ವರ್ಷಕ್ಕೆ ಒಂದು ದಿವಸಕ್ಕೆ 21,600 ಆಗ್ತದೆ. ಹೆಂಗೋ ಹಂಗೆ ಅದನ್ನು ಒಂದು 190 ಕೋಟಿ ಶ್ವಾಸೋಚ್ಛ್ವಾಸ ಆಗ್ತದೆ. ಎಷ್ಟು ಶ್ವಾಸೋಚ್ಛ್ವಾಸವನ್ನು ಈ ದೇಹದಲ್ಲಿ ಇದ್ಕೊಂಡು ನಾವು ತಗೋಬೇಕು ಅನ್ನೋದನ್ನು ಭಗವಂತ ನಿರ್ಣಯ ಮಾಡಿಬಿಟ್ಟಾನೆ. ಇನ್ನು ಇದ್ರ ಮುಂದಿಂದ ಯಾವುದು ಅಂದರೆ, ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂಥ ಸುಖ ದುಃಖ, ಅನುಕೂಲ ಪ್ರತಿಕೂಲ, ಸಂಯೋಗ ವಿಯೋಗ, ಇವೆಲ್ಲ ಪ್ರಾರಬ್ಧ. ಈ ಎಷ್ಟೋ ಮಂದಿ ಮಕ್ಕಳು ಏನದ ಮೆಂಟಲಿ ರಿಟೈರ್ಡ್ ಹುಟ್ಟಿ ಬರ್ತಾವೆ. ನಾವು ಅವ್ರ ಸಲುವಾಗಿ 10-20 ಲಕ್ಷ ಖರ್ಚು ಮಾಡಿರೋದನ್ನು ನೋಡಿ. ಒಬ್ಬನಂತೂ ಅವನು ತನ್ನ ಮಗ ಸ್ವಲ್ಪ ಮೆಂಟಲಿ ರಿಟೈರ್ಡ್ ಇದ್ದ ಅಂತ ಎಂಥ ದೊಡ್ಡ ಲಕ್ಷಾನುಗಟ್ಟಲೆ ಪಗಾರದ ನೌಕರಿ ಬಿಟ್ಟು ಆ ಮಗನ ನಾನು ಸುಧಾರಿಸ್ತೀನಿ ಅಂತ ತಿಳ್ಕೊಂಡು ಜಗತ್ತೋಗಿದ್ದು ಎಲ್ಲ ಥೆರಪಿಗಳನ್ನು ಅವನಿಗೆ ಮಾಡಿಸುವತ್ತ ತನಗೂ ಆ ನೌಕರಿ ಮಾಡೋ ಊರು ಬಿಟ್ಟು ಬೇರೆ ಎಲ್ಲೂ ಹೋಗಿ ಅಲ್ಲಿ ಸಾಲಿಗೆ ಹಚ್ಚಿ 108 ಗುದ್ದಾಡಿ 4 ವರ್ಷ ಧಡ್ಪಡಿಸಿದ. ಅದೇನು ಭಾಳ ಎಷ್ಟು ಹೇಳಿ ಇರ್ತಿದ್ದೆ ಅವನು. ನಮ್ಮ ಕಡೆ ಬರ್ತಾವೆ, ಅದು ಏನು ಮಾಡ್ಕೊಂಡಿರುತ್ತೆ, ಅದಕ್ಕೇನು ಮಾಡಬೇಡ್ರಿ, ಮತ್ತೇನು ಮಾಡ್ಬೇಕಂದ್ರೆ ಅದನ್ನು ಮುಂದಿಟ್ಕೊಂಡ್ರೆ ಸಮಾಧಾನಲೇ ಹೆಂಗಿರ್ಬೇಕು ಅನ್ನೋದು ನೀವು ಕಲೀರಿ.
ಸುಮ್ಮನೆ ಅದಕ್ಕೆ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೊತ ಕೂಡೋದ್ರಿಂದ ನಿಮ್ಮ ದುಡ್ಡು ಹೋಗ್ತದೆ, ನಿಮ್ಮ ಸಮಾಧಾನವೂ ಭಂಗ ಆಗ್ತದೆ. ಆ ಕೂಸಿಗೆ ಅದರಿಂದ ಎಷ್ಟು ಪರಿಣಾಮ ಆಗ್ತದೋ ಗೊತ್ತಿಲ್ಲ. ಅಂಥದ್ರಾಗ ನಮ್ಮ ತಮ್ಮನಿಗೂ ಒಂದು ಅಂಥ ಕೂಸು ಹುಟ್ಟಿ, ಸುಮ್ಮನೆ ಶಾಂತವಾಗಿ ಸಮಾಧಾನದಲ್ಲಿ ಇಟ್ಕೊಂಡಿರಪ್ಪ ಅಂತ ಹೇಳಿ ಅದನ್ನು ಮುಂದೆ ಇಟ್ಕೊಂಡು ನಿಮ್ಮ ಸಮಾಧಾನದಲ್ಲಿ ಇರ್ಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾ ಹೇಳ್ತೀನಿ. ಬೇಕಾದ್ರೆ ಹೆಂಗೋ ಹಂಗೆ ಏನದ ಅಂದ್ರೆ ಒದಗಿ ಬಂದದ, ನಾವು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವೆಲ್ಲ ಯಾವ ಹುಡುಗನಿಗೆ ಯಾವ ಹುಡುಗಿ ಹೆಂಡತಿ ಆಗಬೇಕು, ಯಾವ ಹುಡುಗಿಗೆ ಯಾವ ಹುಡುಗ ಗಂಡ ಆಗಬೇಕು, ಪೂರ್ವ ನಿಯೋಜಿತ. ಒಬ್ಬವ ನಿಜವಾಗಿ ನಿಮ್ಗೆ ಹೇಳಿ ಆಶ್ಚರ್ಯ ಅನಿಸ್ಬೋದು, ಒಂದು 50 ಹುಡುಗಿನ ನೋಡಿದ, ಯಾವನ್ನೂ ಪಸಂದ್ ಮಾಡಲಿ, ಕೊನೆ ಮೊದಲೇ ಹುಡುಗಿನ ಮದುವೆ ಆದ. ನಮ್ಮ ಜೊತೆಗೆ ಕಲ್ತವನು ಅಂತಿದ್ವಿ ನಾವು, ಏನಪ್ಪ ಹೆಂಗಾತಂತೀವಿ ನಾವು ಹೋದಲ್ಲೆಲ್ಲ ಅವ್ನು ಅಂತಿದ್ವಿ, ಆ ಕೆಳಗೆ ಬಿದ್ದ ಅಕ್ಕಿ ಕಾಳು ಹಾಕೋ ತಲೆ ಮೇಲೆ ಲಘು ಮದುವೆ ಆಗ್ತದೆ ಅಂತಿದ್ವಿ. ತಾತ್ಪರ್ಯ ಏನು ಅಂದ್ರೆ ಈ ಸಂಬಂಧ ಮಕ್ಕಳು ಒಂದು 5ನೇ ಕ್ಲಾಸು ಇನ್ಸ್ಪೆಕ್ಷನ್ಗೆ ಬಂದಿದ್ದು ಸಾಹೇಬರು, ಮಾಸ್ತರ್ ಅಂಕಿ ಮಗ್ಗಿ ಕಲಿಸಿದೇನ್ರಿ, ಕಲಿಸಿದ್ರಿ ಎಲ್ಲಿ ತನಕ ಕಲಿಸಿದ್ರಿ, 10 ತನಕ ಕಲಿಸಿದ್ರಿ, ಕೇಳೇನ್ರಿ, 9 ಎಷ್ಟು ರೂಪಾಯಿ 4 ಹುಡುಗರು ಕೈ ಮಾಡಿದ್ರು. ಒಬ್ಬ ಎದ್ನಿಂದ 63 ಅಂದ, 9 63 ಅಂದ. ಯಾಕ್ರಿ ಮಾಸ್ತರ್ 63 ಅಂತ, ಭಾಳ ಚಲೋ ರೀ ಅಂದ್ರೆ ಅವನು 1000 ಗಟ್ಟಲೆ ಹೇಳ್ತಿದ್ದ, ಕಟ್ಟದ ಇಲ್ಲಿ ತಂದು. ಇನ್ನೊಂದು 4 ವರ್ಷ 36ಕ್ಕೆ ಬರ್ತಾನ್ರಿ. ಏನು ಮಾಡೋರು ಏನು ನೀವು? ಮಗ ಹಡ್ಡಿಲ್ಲನಂತ 10 ಟ್ಯೂಷನ್ ಹಚ್ಚಿದ್ರು ಆಮೇಲೆ ಐನ್ಸ್ಟೈನ್ ನ್ಯೂಟನ್ ಆಗೋದಿಲ್ಲ. ಇದರಲ್ಲಿ ನಿಮ್ಮ ಪುರುಷಾರ್ಥ ಏನೂ ಇಲ್ಲ. ಮತ್ತೇನು ಪುರುಷಾರ್ಥ? ನಾವು ಬಂತಿರ್ತೀವಿ, ಭಾಳಷ್ಟು ಮಂದಿ ಅಂತಾರೆ, ಮಕ್ಕಳು ಶಿಕ್ಷಣ ನಮ್ಮ ಕರ್ತವ್ಯ ಅದು. ನಾನಂದೇ ನೀವು ಅರ್ಥಾತ್ ಏನು ಅಂತಂದ್ರೆ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕೊಟ್ಕೊಂಡಿರಿ. ನೀವು ಏನು ಮಾಡಿರಿ ಅಂದ್ರೆ ನಿಮ್ಮ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕೊಟ್ಟು, ನಿಮ್ಮ ಹುಡುಗ ಫಸ್ಟ್ ರ್ಯಾಂಕ್ ಬರಲಿಕ್ಕೆ 10 ಮಾರ್ಕ್ಸ್ ಕಡಿಮೆ ಬಿತ್ತು, ಬರಲಿಲ್ಲ. ಮಗ್ಗಲ ಮನೆ ಹುಡುಗ ಪರಿಸ್ಥಿತಿನೂ ಸರಿ ಇಲ್ಲ, ನಪಾಸಾದ. ನಿಮಗೆ ದುಃಖ ಯಾರ ಬಗ್ಗೆ ಆಗ್ತದೆ? ಆ ಹುಡುಗನ ಬಗ್ಗೆ ಆಗ್ತವೆ, ನಿಮ್ಮ ಮಗನಿಗೆ ಫಸ್ಟ್ ರ್ಯಾಂಕ್ನ ಬರಲಿಲ್ಲ ಅನ್ನೋ ದುಃಖ. ಆ ಹುಡುಗನ ಬಗ್ಗೆ ನಮಗೇನಾರು ಅನ್ನಿಸ್ತಾ ಇತ್ತು ಸ್ವಲ್ಪ ರೀ, ನನ್ನ ಮಗ ಹಿಂಗೆ ಆಗಬೇಕಾಗಿತ್ತು ಅನ್ನೋ ನಿಮ್ಮ ಕರ್ತವ್ಯ, ನಿಮ್ಮ ವ್ಯಾಮೋಹ ಅಲ್ಲೇನದು. ಮಹಾರಾಜರು ಹೊಟ್ಟಿಲೆ ಹುಟ್ಟಿರೋ ಮಕ್ಕಳು ಯಾಕೆ ಅಲ್ಲ? ಅರ್ಥಾತ್ ಏನು ಅಂದ್ರೆ ತಂದೆ ತಾಯಿ ಯಾಕೆ ಆಗೋಲ್ಲ? ಹುಟ್ಟಿರೋ ಮಕ್ಕಳನ್ನ ನಾನು ಹಿಂಗೆ ಮಾಡ್ತೀನಿ ಅನ್ನೋ ಒಂದು ಕರ್ತೃತ್ವ ಏನಿಲ್ಲ ತಂದೆ ತಾಯಿ ಕೈಯಾಗಿಲ್ಲ. ನಾನು ನನ್ನ ಮಕ್ಕಳನ್ನ ಡಾಕ್ಟರ್ನ ಮಾಡ್ತೀನಿ, ವಕೀಲನ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ, ಅವು ಮಕ್ಕಳು ಮತ್ತೇನೂ ಆಗ್ತವೆ. ಒಂದು ಗರ್ಭದೊಳಗೆ ಹುಟ್ಟಿರೋ 2 ಮಕ್ಕಳ ಪೈಕಿ ಒಂದು ಡಾಕು ಆಗ್ತದೆ, ಒಂದು ಸಾಧು ಆಗ್ತದೆ. ಏನು ಮಾಡಿದ್ರಿ ನಾವು? ಅರ್ಥಾತ್ ಏನು ಅಂದ್ರೆ ಬೀಜ ಏನದ ಪೂರ್ವ ಜನ್ಮದ ಇರ್ತದೆ, ಸಿಮ್ಮು. ಈ ಜನ್ಮದಲ್ಲಿ ನೀವು ಹೊಟ್ಟೆಯೊಳಗೆ ಅದಕ್ಕೆ ಮೊಬೈಲ್ ತಯಾರು ಮಾಡಿ ಕೊಡೋದು ಇರ್ತದೆ, ಅದು ಪೂರ್ವ ಜನ್ಮದ ಸಿಂಹ ಅದರೊಳಗೆ ಬಂದುಬಿಟ್ಟಿರ್ತದೆ. ಇದರ ಅರ್ಥ ಏನು ಅಂದ್ರೆ ಅದರೊಳಗೆ ಭಗವಂತನ ಒಂದು ಕಾರ್ಯನೇ ಬಹಳ ಶ್ರೇಷ್ಠವಾದ್ದು. ಹಂಗೆ ನಾವು ಮಾಡಬೇಕಾದ್ದೇನು? ಬೆಳಗ್ಗೆ ಸೂರ್ಯೋದಯ ಆಗ್ತದೆ, ನೀವು ಮಲ್ಕೊಂಡಿರಿ, ಏನು ಸೂರ್ಯ ಇವ ನಮ್ಮ ಮನೆಯೊಳಗೆ ಬೆಳಕ ಚಲ್ವಲ್ಲ ಅಂದರೆ ನೀವು ಎದ್ದು ಕಿಟಕಿ ಬಾಲ ತೆಗೀರಿ, ಬೆಳಕು ಬೀಳ್ತದೆ. ಎದ್ದು ಕಿಟಕಿ ಬಾಗಿಲ ಯಾರು ತೆಗಿಬೇಕು? ಅದು ಭಗವಂತ ತೆಗಿಬೇಕು, ಸೂರ್ಯ ಬಂದು ತೆಗಿಬೇಕು. ನೀವು ಬಾಗಿಲ ತೆಗೆದ್ರೆ ಬೆಳಕು ಬೀಳ್ತದಿಲ್ಲ. ಹಂಗಾದ್ರೆ ಏನು ಅಂದ್ರೆ ಭಗವಂತನ ಅನುಗ್ರಹ, ಭಗವಂತನ ಸಂಕಲ್ಪ ಧಾರಾಕಾರವಾಗಿ ಸುರಿತಾ ಇದೆ ಮಳೆ. ನೀವು ನಿಮ್ಮ ಕೊಡ, ನಿಮ್ಮ ಮನಸ್ಸು ಅನ್ನುವಂಥ ಕೂಡ ಡಬ್ಬಿಟ್ಕೊಂಡಿರಿ. ಆ ಮಳೆ ನಿಂತೊಳಗೆ ಅದು ತೆಗೆದು ನೋಡೋದ್ರ ಒಂದು ಹನಿ ನೀರಲ್ಲಿ ಬರ್ಲಿಕ್ಕೆ ಶಕ್ಯ ಇದೆ. ನೀವು ಅದು ಯಾರು ಮಾಡಿಡ್ರಿ, ನೀರು ಬೀಳ್ತದೆ. ಒಬ್ಬ ನಾವಿಕ ಸಮುದ್ರದಲ್ಲಿ ಹೋಗ್ತಾ ಇರ್ತಾನೆ, ತನ್ನ ಪಟವನ್ನು ಸುತ್ತಿಟ್ಕೊಂಡ್ರೆ ಅವನಿಗೆ ಗಾಳಿ ಉಪಯೋಗ ಆಗ್ತದೆ. ಈಗ ನಾವು ಮಾಡಿದ್ವಿ ಅಲ್ರಿ, ಮಹಾರಾಜ ಸಂಕಲ್ಪದಿಂದ ಶಿಬಿರ ಆಗ್ತದೆ. ಹಂಗಾದ್ರೆ ಇದ್ರೊಳಗೆ ನಮ್ಮ ಪುರುಷಾರ್ಥ ಏನು ಅಂದ್ರೆ ಏನು ನಡೀತದನೋ ಅದರಲ್ಲಿ ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ ಭಾಗವಹಿಸಿ ಅದರಿಂದ ನಮ್ಗೆ ಏನು ತಿಳ್ಕೊಳ್ಳಿಕ್ಕೆ ಶಕ್ಯ ಅದನೋ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ನಮ್ಮ ಕೈಯಾಗದ. ಒದಗಿ ಬರೋದು ಭಗವಂತನ ಇಚ್ಛಾ ಆಗ್ತದೆ. ಹೆಂಗೋ ಹಂಗೆ ನಮ್ಮ ಕುಟುಂಬದಲ್ಲಿ ನಾವು ಬಡತನ, ಶ್ರೀಮಂತಿಕೆ, ಅನುಕೂಲ, ಪ್ರತಿಕೂಲ, ನಾವು ಯಾವ ನೌಕರಿ ಮಾಡಬೇಕು, ಯಾವ ವ್ಯವಸಾಯ ಮಾಡಬೇಕು, ಏನು ಶಿಕ್ಷಣ ಪಡ್ಕೋಬೇಕು,
ಇವು ಯಾವುವು ಎಲ್ಲನೂ ಭಗವಂತನ ಇಚ್ಛಾ. ಅದನ್ನು ಪಡ್ಕೊಂಡ ಬಳಕ ಹಂಗಾರೆ ಪುರುಷಾರ್ಥ ಏನಿದ್ರಲ್ಲಿ ನಮ್ಮದು ಈ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಅಥವಾ ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಎರಡೂದ್ರದ್ದು ಸಂಬಂಧ ಉಂಟಾಗಿ ನಾವು ಪ್ರಾಪ್ತವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇಲ್ಲಿಗೆ ಬರೋದು ನಮ್ಮ ಪುರುಷಾರ್ಥ. ನಾವು ಅದರ ಕಡೆ ಲಕ್ಷ್ಯ ಕೊಡೋದನ್ನೇ ನಾವು ನನ್ನ ಮಗನ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅನ್ಕೋತ ಮನೆಯೊಳಗಿಂದ ಎಲ್ಲ ಸಮಾಧಾನ ಕೆಡಿಸಿ ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಯಾವ ಮನೆಯೊಳಗೆ ಸಾಮರಸ್ಯ ಭಾವ ಇಲ್ಲೋ, ಸಮಾಧಾನ ಇಲ್ಲೋ, ಆ ಮನೆಯೊಳಗೆ ಏನಿದ್ರಲ್ಲಿ ಏನು ಉಪಯೋಗ ಆಗುತ್ತೆ? ಸಮಾಧಾನ ಕಾಯ್ಕೊಳ್ಳೋ ಜವಾಬ್ದಾರಿ ಯಾರಿಗದ? ಅದಕ್ಕನುಸಾರ ಸಾಧನೆ ಮಾಡೋ ಜವಾಬ್ದಾರಿ ಯಾರಿಗದ? ನಮಗದ. ಭಗವಂತ ನಮಗೆ ಹೆಂಡತಿನ ಕೊಟ್ಟಾನ, ಮಕ್ಕಳನ್ನ ಕೊಟ್ಟಾನ, ಪ್ರಪಂಚ ಕೊಟ್ಟಾನ, ನೌಕರಿ ಕೊಟ್ಟಾನ. ಹಾಗಾಗಿ ನಾವಿನ್ನು ಸಮಾಧಾನದಲ್ಲೇ ಇರಬೇಕನ್ನೋದು ನಮ್ಮ ಕರ್ತವ್ಯ ಅಲ್ಲೇನದು. ಅದಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋ ಶಿಕ್ಷಣವನ್ನು ನಾವು ಪಡ್ಕೋಬೇಕು, ಕರ್ತವ್ಯವನ್ನು ನಿರ್ವಹಿಸಬೇಕು. ಅವನು ಒಂದು ವೇಳೆ ಆ ಪಟವನ್ನು ಬಿಚ್ಚಿಡದೇ ಇದ್ದರೆ ಅವನಿಗೆ ಗಾಳಿ ಉಪಯೋಗ ಆಗ್ತೇನೆ. ಅವ್ನು ಪಟವನ್ನು ಬಿಚ್ಚಿಟ್ಟಾದ್ರೆ ಗಾಳಿ ಉಪಯೋಗ ಆಗ್ತದೆ. ಗಾಳಿ ಅವ್ನು ನಾವನ್ನು ದಂಡಿಗೆ ಒಯ್ದು ಹಚ್ತದೆ. ಅಂದ ಬಳಕ ಮುಖ್ಯವಾಗಿ ಏನು ಅಂದರೆ ಈ 4 ಮಂದಿ ಇಸ್ಪೇಟ್ ಆಡ್ಕೋತ ಕೂತಿರ್ತಾರೆ. ಅಷ್ಟರ ಮುಂದೆ ಇಸ್ಪೇಟ್ ಛಾಪಿಸಿ ಇದು ಮಾಡಿ ಒಗಿತಿರ್ತಾರೆ. ಅಷ್ಟರು ತಮ್ಮ ಮುಂದೆ ಬಿದ್ದಿರೋ ಇಸ್ಪೇಟ್ ತೊಗೊಂಡು ಆಟ ಆಡ್ತಿರ್ತಾರೆ. ಯಾವ ಇಸ್ಪೇಟ್ ನಮ್ಮ ಕೈಯಾಗ ಬರಬೇಕು ಇದು ನಮ್ಮ ಪ್ರಾರಬ್ಧ ಅಥವಾ ಭಗವಂತನ ಇಚ್ಛಾ. ಮುಂದೆ ನಾವೇನು ಬಂದಿರೋ ಇಸ್ಪೇಟ್ಲೆ ಶಾಣಾತನದಲ್ಲಿ ಆಟ ಆಡ್ಲಿಕ್ಕೆ ಬರೋದು ಪುರುಷಾರ್ಥ. 10 ಸಲ ಸೋತರು ಎದ್ದು ಹೋಗದೆ ಇರೋದು ಕರ್ಮಯೋಗ. ಮೂರಕ್ಕೂ ಸ್ಥಾನ ಬೇಕಿಲ್ಲ ಅಲ್ಲಿ, ಭಗವಂತನ ಇಚ್ಛಾಕ್ಕೂ ಸ್ಥಾನ. ಈ ಮಹಾರಾಜರ ಇಚ್ಛೆಯಿಂದ ನಮ್ದೆಲ್ಲ ಶಿಬಿರ ತಯಾರಾಗಿದೆ. ಇದಕ್ಕಾಗಿ ಯಾರೇ ನಾವು ಪ್ರಯತ್ನ ಮಾಡಿದ್ದೀರೋ ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಇಷ್ಟ. ಆದರೆ ಇಲ್ಲಿ ಎಲ್ಲ ಒಂದು ಯೋಜನೆ ವ್ಯವಸ್ಥೆ ಅದೆಲ್ಲ ಮಹಾರಾಜರ ಇಚ್ಛಾದಿಂದ ಆಗಿದ್ದಿಲ್ಲ, ಅವ್ರ ಅನುಗ್ರಹದಿಂದ ಆಗಿದೆ, ಅವ್ರ ಕೃಪೆಯಿಂದ ಆಗಿದೆ. ಹಂಗಾರೆ ಇದು ನಮ್ಮ ಪುರುಷಾರ್ಥ ಏನು? ನಾವು ಇಲ್ಲಿರ್ತಕ್ಕಂಥ 48 ಗಂಟೆಗಳನ್ನು ಹೆಂಗೆ ಕಳೀತೀವಿ ಅನ್ನೋದು ನಮ್ಮ ಕೈಯಾಗಿದೆ. ಬರೀ ನಾವು ಇತ್ಲ ಹರಟೆ ಹೊಡೆದು ಅಲ್ಲಿ ಕೂತ್ ಕಳೆದ್ವಿ ಅಂದ್ರೆ ಪುರುಷಾರ್ಥಹೀನರಾದ. ನಾವು ಇದನ್ನು ಸದುಪಯೋಗ ಮಾಡಿಕೊಂಡಿವಿ ಅಂದರೆ ಇದರೊಳಗಿದ್ದ ಪುರುಷಾರ್ಥ ಸಾಧಿಸಿದಲ್ಲಿ ಹೆಂಗೋ ಹಂಗೆ ಭಗವಂತ ನಮಗೆ ಮನುಷ್ಯ ದೇಹ ಕೊಟ್ಟ. ಇದೇನು ನಾವು ಯಾರು ಸಂಕಲ್ಪ ಮಾಡಿ, ನಮ್ಮ ಅಮ್ಮ ಅಪ್ಪ ಸಂಕಲ್ಪ ಮಾಡಿ ನಾನು ಗಂಡು ಮಗುವನ್ನು ಹಡೆಯುತ್ತೇನೆ ಅಂತ ಹೇಳಿದ್ರೆ ನಮ್ಮ ಪ್ರಾರಬ್ಧಾನುಸಾರವಾಗಿ ನಾವು ಹುಟ್ಟಿ ಬಂದೀವಿ. ಇದರೊಳಗೆ ಎಷ್ಟು ಪ್ರಾರಬ್ಧದ ಸಂಬಂಧ ಇರ್ತದೆ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಅವರು ತಂದೆ ತಾಯಿ ಅಣ್ಣತಮ್ಮಂದರು ಅಕ್ಕಂಗ್ಯಾರು ಗಂಡ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ಏನು ಸುಖ ಮತ್ತು ದುಃಖ ಕೊಡೋದಿರ್ತದನೋ ಅದನ್ನು ಮುಟ್ಟಿಸುವಳಿಕೆನೇ ಭಗವಂತ ಏನಿಲ್ಲ. ದಿಸ್ ವರ್ಲ್ಡ್ ಈಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಇಲ್ಲಿ ಯಾವುದೂ ಪಕ್ಷಪಾತ ಇಲ್ಲ. 2 × 2 = 4. ನೀವು ಯಾವ ದೇಶಕ್ಕೆ ಹೋದರೂ 4 ಅಲ್ಲ. ಹೆಂಗೋ ಹಂಗೇನದ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಹಿಂದೆ ಅವನ ಯೋಜನಾ ಅದು. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಅವನೊಂದು ತಯಾರು ಮಾಡಿ ಅದನ್ನು ಬಿಟ್ಟು ಕೂಡಲೇ ಅದನ್ನು ನಮಗೆ ಪ್ರಾಪ್ತ ಆಗಿದೆ. ಅದನ್ನು ನಾವು ಈಗ ಹೆಂಗದ ಅಂದ್ರೆ ಭಗವಂತನ ಕೈಯಾಗ ಮೇನ್ ಸ್ವಿಚ್ ಅದ, ನಮ್ಮ ಕೈಯಾಗ ಬೆಡ್ ಸ್ವಿಚ್ ಅದ. ಲೈಟ್ ಹತ್ತಬೇಕಾಗಿದೆ. ಇದರೊಳಗೆ 2 ಸಂಕಲ್ಪ ಬೇಕಿಲ್ಲ. ಮೊದಲೇದ್ದು ನಾವು ನಮ್ಮ ಸ್ವಿಚ್ ಆನ್ ಮಾಡೋದು, ಆಮೇಲೆ ನಾವು ಬೆಡ್ ಸ್ವಿಚ್ ಮೇನ್ ಸ್ವಿಚ್ ಆನ್ ಮಾಡಿದ್ದ ಲೈಟ್ ಹತ್ತದ. ಅವ್ನು ಆನ್ ಮಾಡಿದ್ದಿಲ್ಲ ಅಂದರೆ ನಾವು 2 ಸಲ ಬಡಿದ್ರು ಸಹಿತ ನಮಗೆ ಲೈಟ್ ಹತ್ತೋದಿಲ್ಲ. ಅಷ್ಟು ನಮ್ಮ ಕರ್ತೃತ್ವಕ್ಕೆ ಸ್ಥಾನ, ಅಷ್ಟು ನಮ್ಮ ಪುರುಷಾರ್ಥಕ್ಕೆ ಸ್ಥಾನ. ನಾವು ಹೋಗಿ ಅದನ್ನ ಬಟನ್ ಒತ್ತೋದು ನಮ್ಮ ಕೈಯಾಗ ನಾವು ಮಾಡಬೇಕಾದ್ದು. ಆದರೆ ಅವ್ನು ಮೇನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದ ಅಂದರೆ ನಮ್ಮ ಸ್ವಿಚ್ಗೆ ಏನು ಉಪಯೋಗದ? ಅಂದರೆ ಏನಿಲ್ಲ ಅಂತೇನೂ ಇಲ್ಲ. ಅವನು ಆನ್ ಮಾಡಿದ ಬಳಕು ನೀವು ನಿಮ್ಮ ಸ್ವಿಚ್ ಆನ್ ಮಾಡಬೇಕಿಲ್ಲ. ಹೆಂಗೋ ಹಂಗೇನದ ಭಗವಂತ ನಮ್ಮ ಮನುಷ್ಯ ಜನ್ಮ ಕೊಟ್ಟ, ಏನೋ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಅನುಕೂಲ ಕೊಟ್ಟ. ಪರಿಸ್ಥಿತಿ ವಿಷಯದಲ್ಲೂ ನಮ್ಮದೇನೂ ಆಟ ನಡೆದ್ವಿ. ಹೆಂಗೆ ಅಂದರೆ ಈಗ ಒಬ್ಬನಿಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಬೆಳಿಗ್ಗೆ ಇಂಟರ್ಸಿಟಿಗೆ. ಹೆಂಡತಿಗೆ ಹೇಳಿದಲ್ಲೂ ನನಗೊಂದು ಡಬ್ಬಿ ಕಟ್ಕೊಂಡು ನಾವು ಹೋಗ್ಬೇಕು, 6 ಗಂಟೆಗೆ ಟ್ರೈನ್ ಇದೆ. ಹಾಗೆ ಬಡ 2 ಭಾಕರಿ ಮಾಡಿದ್ಲು, ಒಂದು ಜುಣಕ ಮಾಡಿದ್ಲು, ಒಂದು ಡಬ್ಬೆ ಹಾಕಿ ಕೊಟ್ಟರು, ತೊಗೊಂಡು ಹೋದೆವು. ಹೋಗಿ 12 ಗಂಟೆಗೆ ಎಲ್ಲರೂ ಡಬ್ಬಿ ತೆಗೆದು ಊಟ ಮಾಡೋ ಮುಂದೆ ಇವನು ತೆಗೆದು ಊಟ ಮಾಡ್ಲಿಕ್ಕೆ ಹತ್ತ. ಇವನು ಡಬ್ಬೆ ನೋಡಿದ ಜುಣಕ ಭಾಕರಿ, ಎದುರಿಗಿನ ಡಬ್ಬಿ ನೋಡಿದ ಶ್ರೀಖಂಡ ಪುರಿ.
ಏನು ನಮ್ಮ ಡಬ್ಬ್ಯಾಗಿನ ತಿನ್ನೋದು, ಏನೋ ಒಂದು ಡಬ್ಬಿ ನೋಡ್ಕೋತ ಕೂಡೋದು. ಈಗ ಆಕಿಗೆ ತನ್ನ ತಿಳ್ದಂಗೆ ಕಟ್ಟಿ ಕೊಟ್ಲು, ಇದು ನಮ್ಮ ಪ್ರಾರಬ್ಧ. ಈಗ ಅವನು ಯಾವುದು ನಮಗಿದು ಇದು ನಮ್ಮ ಪ್ರಾರಬ್ಧ. ಇದು ನಮಗೆ ಪುರುಷಾರ್ಥ ಏನಿಲ್ಲ. ಮಹಾರಾಜರು ಹೇಳಿದರು, ತಂಗಳ ಭಕ್ರಿ ತಿನ್ಬೇಕಾಗಿ ಬರುವಲ್ಲ. ಹೆಂಗೆ ತಿನ್ಲಿಕ್ಕೆ ಬರಬೇಕು ಅಂದ್ರೆ ಅವನ ಸಪ್ಪನ್ನು ಮಾಡಿ ಶ್ರೀಖಂಡ ತಿನ್ನಬೇಕು. ನಾವು ಮಾತ್ರ ಅಗ್ದಿ ಉತ್ಸಾಹದಿಂದ ಜುಣಕಾ ಭಕ್ರಿ ತಿನ್ನೋರು ಆದ್ವಿ ಅಂದರೆ ಪುರುಷಾರ್ಥ ಸಾಧಿಸಿದ್ವಿ. ನಾವು ಅವನ ಕಡೆ ನೋಡ್ಬರಿ ಕೈಯಾಗ ತುತ್ತು ಹಿಡ್ಕೊಂಡು ಭಕ್ರಿ ಜುಣಕದ್ದು ತಿಲ್ಲು ಬ್ಯಾಡೋ ತಿಲ್ಲು ಹಿಂಗೆ ನೋಡ್ಕೋತ ಕೂತ್ರೆ ಇದು ನಾವು ಪುರುಷಾರ್ಥಹೀನರಾಗಲ್ಲ. ಆದ್ದರಿಂದ ಭಗವಂತ ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೇ ಸಮಾಧಾನ. ಭಗವಂತ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾನೋ ಆ ಪರಿಸ್ಥಿತಿಯಲ್ಲಿ ನಾವು ಏನಿರಬೇಕು ಅಂದರೆ ಸಮಾಧಾನ ಕಾಯ್ಕೊಂಡಿರಬೇಕು. ಇದು ಪುರುಷಾರ್ಥದ ಲಕ್ಷಣ. ಉಳಿದದ್ದೆಲ್ಲದರೊಳಗೂ ಇಲ್ಲ ಪ್ರಾರಬ್ಧದ ಅಂಶನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಸಹಿತ ಆ ಪ್ರಾರಬ್ಧದ ಹಿಂದೂ ಸಹಿತ ಏನದಂದ್ರೆ ಈಶ್ವರಿ ಯೋಜನಾ. ಇವ್ರು ಹೇಳಿದಂಗೆ ಅದ್ರ ಹಿಂದೂ ಈಶ್ವರಿ ಯೋಜನಾ ಅದು. ಈಶ್ವರಿ ಯೋಜನೆಗೆ ಅನುಸಾರವಾಗಿ ನಮಗೆ ಏನಾಗಿದೆ, ಜನ್ಮ ಬಂದದ, ನಮ್ಮ ಪರಿಸ್ಥಿತಿ ಬಂದದ, ನಮ್ಮ ಆಯುಷ್ಯ ಬಂದದ, ಆರೋಗ್ಯ ಬಂದಿದೆ. ಒಬ್ಬ ಭಯಂಕರ ಆರೋಗ್ಯ ಆಯುಷ್ಯ ತುಂಬ ನಾ ಎಂದೂ ದವಾಖಾನೆಗೆ ಹೋಗಿಲ್ಲ ಅಂತಿರ್ತಾನೆ. ಅಲ್ಲ, ಕೊನೆಗೆ ಹೋಗೇ ಇಲ್ಲ ಅಂತ ತಿಳ್ಕೊಳ್ಳಿ. ಮರಣ ಅಂತೂ ಯಾರಿಗಾದರೂ ಇದ್ದದ್ದನ್ನೇ. ಎಂಥ ಪೈಲ್ವಾನರು ಸಾಯ್ತಾರೆ, ಆರೋಗ್ಯವಂತರು ಸಾಯ್ತಾರೆ, ಯಾರ್ಯಾರು ಸಾಯ್ತಾರೆ. ಈಗ ಒಬ್ಬೊಬ್ಬರಿಗೆ ದೇಹದಲ್ಲಿ 108 ಕಾಯಿಲೆಗಳಿರ್ತಾವೆ. ನಾನು ವಯಸ್ಸಿನ 74ನೇ ಇಸ್ವಿವರೆಗೂ 84ನೇ ಇಸ್ವಿವರೆಗೆ ನನಗೆ BP ಶುಗರ್ದು ಸಂಬಂಧ ಇದ್ದಿದ್ದಿಲ್ಲ. ಯಾವಾಗ ಡಾಕ್ಟ್ರು ಟೆತಿಸ್ಕೋಪ್ ತೊಗೊಂಡ್ಬರ್ತಿದ್ರು, ದೇಶಪಾಂಡೆ ಡಾಕ್ಟ್ರ್ ಆಶ್ರಮಕ್ಕೆ, ಸುಮ್ಮನೆ ಟೆತಿಸ್ಕೋಪ್ ಯಾಕೆ ತೊಗೊಂಡ್ಬರ್ತಾರೆ ಇವರು ಅಂತ ಅನಿಸ್ತಿತ್ತು. ಈಗ ದಿನ ತಂದರೂ ನಮಗೇನಂದರೆ ಕಡಿಮೆನೇ ಅನಿಸ್ತದೆ. ದಿನ ತಂದು ನೋಡಿದರೆ ಸಮಾಧಾನ ಅನ್ನಿಸ್ತದೆ. ಅದು ಈಗ ಆರೋಗ್ಯದ್ದೇನದ ಹಿಂಗಾಗಿದೆ. ನಾನು ನರ್ಮದಾ ಪ್ರದಕ್ಷಿಣೆ ಮಾಡಿದೆ, ಗುಡ್ಡಗಾಡಿನಾಗ ಒಬ್ಬನ ಅಡ್ಡಾಡಿದೆ, ಎಲ್ಲೆಲ್ಲೋ ಮಲ್ಕೊಂಡೆ, ಎಲ್ಲೆಲ್ಲೋ ಎದ್ದೆ. ಆದರೆ ಇವಾಗ ಹೆಂಗೆ ಪರಿಸ್ಥಿತಿ ಅದ ಅಂದರೆ ಈ ನನ್ನ ಲಿವರ್ ಡ್ಯಾಮೇಜ್ ಆಗಿ 80% ಡ್ಯಾಮೇಜ್ ಆಗಿ 20% ಅದು. ನನ್ನ ಪುರುಷಾರ್ಥ ಏನು, ಅವ್ರೇನು ಡಾಕ್ಟ್ರು ಹೆಂಗೆ ಹೇಳ್ಯಾರು ಹಂಗೆ ನಾನು ನನ್ನ ಆಹಾರ ವಿಹಾರಗಳನ್ನು ಇಟ್ಕೊಂಡಿರೋದು ನನ್ನ ಪುರುಷಾರ್ಥ, ನನ್ನ ಕರ್ತೃತ್ವ. ಒಂದು ದಿವಸ ಅಲ್ಲಿ ಹುಬ್ಬಳ್ಳಿ ಧಾರವಾಡದೆಲ್ಲರೂ ಡಾಕ್ಟರ್ಗಳದೆಲ್ಲರೂ ಸಮ್ಮೇಳನ ಮಾಡಿದಾಗ ಅವ್ರು ಹೇಳಿದರು, ದೇಶಪಾಂಡೆ ಡಾಕ್ಟ್ರು ಹೇಳಿದರು, ನಮ್ಮ ಗುರುಗಳು ಬೆಸ್ಟ್ ಪೇಷಂಟ್ ಇದ್ದಾರೆ ಅಂತ. ಬೆಸ್ಟ್ ಪೇಷಂಟ್ ಅಂದರೆ ಏನು? ನಾನು ಆಮೇಲೆ ಅವ್ರು ಹೇಳಿದ್ರು, ಡಾಕ್ಟರ್ ಹೆಂಗೆ ಹೇಳ್ತಾರೋ ಹಂಗೆ ಔಷಧ ಮತ್ತು ಪಥ್ಯಗಳನ್ನು ಪಾಲಿಸ್ತಾರೆ, ಆದ್ದರಿಂದ ಅವ್ರು ಬೆಸ್ಟ್ ಪೇಷಂಟು. ಈಗ ನಮಗೆ ಇದು ಲಿವರು ಇದು ಅದು. ಆಮೇಲೆ ಜಠರಿಗೆ ಹೋಲ್ ಬಿದ್ದಾವೆ. ಆಮೇಲೆ ಏನಿದೆ ಅಂದರೆ BP ಅದ, ಶುಗರ್ ಅದ. ದಿನ 4 ಸಲ ಇನ್ಸುಲಿನ್ ತಗೋತೀನಿ. ಶುಗರ್ ಅದ, BP ಅದ. ಇದಲ್ದೇ ಇವೆರಡೂ ಭುಜ ಏನವ, ಇವೇನೋ ಮಸಲ್ ಸ್ಟೇರ್ ಆಗ್ಯಾವ, ಇವೆರಡು ಕೈ ನೋಯಿಸ್ತಾವೆ. ಆಮೇಲೆ ಸ್ಪಾಂಡಲೈಟಿಸ್ ಅದ, ಇವು ಬಟ್ಟೆಲ್ಲ ಇಂದ ಟ್ರಿಗರ್ ಫಿಂಗರ್ ಆಗಿತ್ತು, ಇನ್ನೂ ನೋಯ್ತಾವೆ. ಆಮೇಲೆ ಇಲ್ಲೇನಾಗಿತ್ತು ಅಂದ್ರೆ ಇಲ್ಲಿ ಅದು ಸೆಲ್ಯುಲೈಟಿಸ್ ಆಗಿತ್ತು ಒಂದು ಕಾಲಿಗೆ, ಇವತ್ತಿಗೂ ಕಾಲು ಇದು ಆಗ್ತದೆ. ಹಿಂಗೆ 108 ಒಳಗೆ. ಆದರೆ ಇದ್ರೊಳಗೂ ನಾವು ಪುರುಷಾರ್ಥದಿಂದ ಇರೋದು ಒಂದು ಸಮಾಧಾನದಿಂದ ಇರ್ಲಿಕ್ಕೆ ಬರಬೇಕಿಲ್ಲ. ಇದು ನಾವು ಮನುಷ್ಯ ಜನ್ಮದಲ್ಲಿ ಪಡ್ಕೊಂಡು, ಯಾವ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿರೋ ಆ ಮನುಷ್ಯ ಜನ್ಮದಲ್ಲಿ ನಾವು ಸಾಧಿಸಬೇಕಾಗಿರ್ತಕ್ಕಂಥ ಪುರುಷಾರ್ಥ ಏನು ಅದಕ್ಕೂ ಮಹಾರಾಜರ ಅನುಗ್ರಹ ಬೇಕು, ಅದಕ್ಕೂ ಭಗವಂತನ ಅನುಗ್ರಹ ಬೇಕು. ಯಾವ ಭಾವದಲ್ಲಿ ಬೇಕು ಅಂದರೆ ನಮಗದನ್ನು ಅದರ ಬಗ್ಗೆ ನಮಗೆ ಅನುಕೂಲತೆ ಮಾಡಿಕೊಡುವಂಥ ಭಾವದಲ್ಲಿ ಬೇಕು. ಈಗ ನಿಮಗೆ ಈ ವಿಚಾರಗಳನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಎಷ್ಟೊಂದು ಮಹಾರಾಜರು ಅನುಕೂಲ ಮಾಡಿಕೊಡ್ತಾರೆ. ಇದು ಅವ್ರ ಕೃಪಾ ಇದೆ, ಅವ್ರ ಅನುಗ್ರಹ ಇದೆ. ಇನ್ನಿದನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಕೆ ನಾವು ಪ್ರಯತ್ನ ಮಾಡುವುದು ಏನದನೋ ನಮ್ಮ ಪುರುಷಾರ್ಥ. ಆದ್ದರಿಂದ ಏನದ ಅಂದ್ರೆ ಆ ಭಕ್ರಿ ಝುಣಕ ಇದ್ದರೂ ಸಹಿತ ಅದು ಸಮಾಧಾನದಲ್ಲಿ ತಿನ್ಲಿಕ್ಕೆ ಬರೋದು ನಮ್ಮ ಪುರುಷಾರ್ಥ. ಭಕ್ರಿ ಝುಣಕ ನಮ್ಮ ಪ್ರಾರಬ್ಧ. ನಾ ಹೆಂಡತಿಗೆ ಆ ವಿಚಾರ ಬರಲಿಕ್ಕೆ ಪ್ರೇರಣೆ ಕೊಟ್ಟವನು ಭಗವಂತ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ಇಂಡಿವಿಜುವಲ್ ಮೈಂಡ್, ಮನಸ್ಸು ಎರಡವ, ಒಂದು ಇಂಡಿವಿಜುವಲ್ ಮೈಂಡ್ ಆ್ಯಂಡ್ ಯೂನಿವರ್ಸಲ್ ಮೈಂಡ್. ಹಾಗೆ ಈ ನಮ್ಮ ವ್ಯಕ್ತಿಗತ ಮನಸ್ಸನ್ನು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡುವುದೇ ಅಧ್ಯಾತ್ಮದ ಲಕ್ಷಣ.
ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ವ್ಯಕ್ತಿಗತ ಮನಸ್ಸನ್ನು ನಾವೇನು ಮಾಡಬೇಕು ದೃಶ್ಯದಿಂದ ಮ್ಯಾಲಕ್ಕೆ ಎತ್ತಬೇಕು. ಅಂದ್ರೆ ನಾವು ಈ ದೇಹ ಭಾವದಿಂದ ಅದನ್ನ ಮ್ಯಾಲಕ್ಕೆ ಎತ್ತಿದ್ರೆ ಮಾತ್ರ ಅದು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಆಗ್ತದೆ. ಅದಕ್ಕಾಗಿ ಏನು ಮಾಡಬೇಕು, ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಿ ಅಲ್ಲೇನೋ ಠೇವಿಲಿ ಅನಂತೆ ತೈಸೇತಿ ರಹಾವೆ ಅನ್ನೋದ್ರೊಳಗೆ ಯಾರಿಟ್ಟಾರ ನಮ್ಮನ್ನು ಹಿಂಗೆ, ಈ ಪರಿಸ್ಥಿತಿ ನಮ್ಮನ್ನು ಯಾರಿಟ್ಟಾರ ಅನ್ನೋ ಕಡೆ ಲಕ್ಷ್ಯ ಆದರೆ ನಮಗೆ ದುಃಖ ಆಗುವುದಿಲ್ಲ. ಯಾರಿಟ್ಟಾರ? ಭಗವಂತ ಇಟ್ಟಾರ. ಭಗವಂತ ಇಟ್ಟಿರೋದ್ರಿಂದ ನಮಗೆ ಭಗವಂತ ಬೇಕು, ಭಗವಂತನ ಬಗ್ಗೆ ನಮಗೆ ಭಕ್ತಿ ಅದ ಅನ್ನೋ ಭಾವದಿಂದ ನಾವು ಅವ್ನು ಇಟ್ಟಂಗೆ ಇರ್ಲಿಕ್ಕತ್ರ ಅವನಿಗೆ ನಮ್ಮ ಬಗ್ಗೆ ಅನುಗ್ರಹದ ಭಾವನಾ ಉಂಟಾಗ್ತದೆ. ಈ ರೀತಿಯಾಗಿ ನಮ್ಮ ಮನುಷ್ಯ ಜೀವನದಲ್ಲಿ ಪುರುಷಾರ್ಥ ಮತ್ತು ಪ್ರಯತ್ನ ಅಲ್ಲ, ಪುರುಷಾರ್ಥ ಮತ್ತು ಭಗವತ್ ಕೃಪಾ ಎರಡೂ ಏನವನು ಟ್ರ್ಯಾಕ್ ಇದ್ದಂಗೆ, ಇವೆರಡೂ ಜೊತೆಗೇ ಹೋಗಬೇಕು. ಇಲ್ಲ ನಮ್ಮ ಪುರುಷಾರ್ಥನೂ ಹಂಗೆ ಅಷ್ಟ ಪ್ರಮಾಣದಲ್ಲಿ ಹೋಗಬೇಕು, ಮತ್ತು ನಮ್ಮದೇನದ ಅಂದ್ರೆ ಭಗವತ್ ಕೃಪಾನೂ ಸಹಿತ ನಮಗೆ ಅಷ್ಟ ಪ್ರಮಾಣದಲ್ಲಿ ಬೇಕಾಗ್ತದೆ. ಒಂದು ಯಾವುದೂ ಹೆಚ್ಚಿಲ್ಲ, ಒಂದು ಯಾವುದೂ ಕಡಿಮೆ ಇಲ್ಲ, ಎರಡೂ ಕೂಡಿದಾಗ ಪೂರ್ಣ ಆಗ್ತದೆ. ಭಗವಂತನ 75% ಮಾಡಿದ್ರೆ 25% ಆಗಲಿ, 10% ಆಗಲಿ, 5% ಆಗಲಿ, ಅವೇನು ನಮಗೆ ಬಿಟ್ಟಾನು ಅದನ್ನು ನಾವು ಮಾಡಬೇಕು. ಅವ ಮೇನ್ ಸ್ವಿಚ್ ಆನ್ ಮಾಡಿ ಇಟ್ಟಾನು, ನಾವು ಎದ್ದು ಬೆಡ್ ಸ್ವಿಚ್ ಹಾಕದೇ ಇದ್ರೆ ಲೈಟ್ ಹೆಂಗೆ ಹತ್ತಬೇಕು. ಅಷ್ಟಾದರೂ ನಾವು ನಮ್ಮ ಪುರುಷ ಪ್ರಯತ್ನ ಮಾಡಬೇಕು, ಅಂದ್ರೆ ಮಾತ್ರ ಅದು ಇದು ಅದ. ಮತ್ತು ನಾವು ನಮ್ಮ ದೇವನ ಪ್ರಾರಬ್ಧಕ್ಕಾಗಿ ಭಗವಂತ ಹೆಂಗೆ ಇಟ್ಟಾನೋ ಹಂಗೆ ಸಮಾಧಾನಲೇ ಇರ್ಲಿಕ್ಕೆ ಬರೋದು. ನಮ್ದು ಏನೂ ಕರ್ತೃತ್ವ ಆಗಬಾರ್ದು ಅಂದರೆ ಅವ್ರು ಹೇಳಿದಂಗೆ ಆತ್ಮಭಾವದಲ್ಲಿ ಪ್ರತಿಷ್ಠಿತ ಆದರೆ, ದೇಹ ಭಾವದಿಂದ ಮ್ಯಾಲ್ಕೆದ್ದು ಆತ್ಮನಿಷ್ಠ ಆಗಿಬಿಟ್ಟು ಆಮೇಲೆ ದೇಹವನ್ನು ಪ್ರಾರಬ್ಧನಲ್ಲಿ ಒಗೆದು ಅವನ ಆತ್ಮಭಾವದಲ್ಲಿ ನಿಶ್ಚಿಂತೆ ಆಗಿರ್ತಾನೆ. ಅಲ್ಲಿವರೆಗೂ ಎಲ್ಲಿವರೆಗೂ ನಾವು ಅಜ್ಞಾನದ ಭೂಮಿಕಾದಲ್ಲಿದ್ದೀವೋ ಅಲ್ಲಿವರೆಗೂ ನಮ್ಮ ಒದಗಿ ಬಂದಿರತಕ್ಕಂಥ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಭಗವಂತನ ಒಂದು ಪ್ರಾಪ್ತಿಗಾಗಿ ನಾವು ಏನು ತಿಳ್ಕೊಂಡು ಮಾಡಬೇಕು ಅಂದರೆ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚನ ಅನ್ನುವಂಗೆ ಫಲದ ಅಪೇಕ್ಷೆಯನ್ನು ಬಿಟ್ಟು, ಕರ್ತೃತ್ವಾಭಿಮಾನವನ್ನು ಬಿಟ್ಟು ನಮ್ಗೆ ಒದಗಿ ಬರೆದಿರ್ತಕ್ಕಂಥ ಕರ್ಮಗಳನ್ನು ಭಗವಂತನ ಪೂಜೆಯ ಪುಷ್ಪವನ್ನಾಗಿ ನಾವು ಅವನಿಗೆ ಏರಿಸಿದರೆ ಅದನ್ನು ಸಂತುಷ್ಟನಾಗಿರ್ತಕ್ಕಂಥ ಭಗವಂತ ನಮ್ಮ ಜೀವನದ ಎಲ್ಲ ಪ್ರಶ್ನೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ಆ ಭಗವಂತನ ದರ್ಶನ ಆದಕ್ಕೂ ನಮ್ಮ ಹೃದಯ ಗ್ರಂಥಿ ಅನ್ನೋದು ಬಿಚ್ಚಿ ಹೋಗ್ತದೆ, ಸಂಶಯಗಳೆಲ್ಲ ನಷ್ಟ ಆಗಿ ಹೋಗ್ತವೆ, ಮನಸ್ಸು ಶಾಂತ ಆಗ್ತದೆ, ಅಂತರ್ಮುಖ ಆಗ್ತದೆ. ಆವಾಗ ನಮ್ಮ ಕರ್ತೃತ್ವನೂ ಮುಗೀತದೆ, ಪ್ರಯತ್ನವೂ ಮುಗೀತದೆ, ಮತ್ತು ನಮ್ಮ ಪ್ರಾರಬ್ಧನೂ ಮುಗೀತದೆ, ಜೀವನ ಸಮಾಧಾನ ಪೂರ್ಣ ಆಗ್ತದೆ. ಆದ್ದರಿಂದ ಇವೆರಡೂ ದುರ್ದೂ ಅಷ್ಟು ನಾವು ಪ್ಯಾರಲಲ್ ಆಗಿ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಆದ್ದರಿಂದ ಒಂದು ಅನ್ನೋದು ಭಗವಂತನ ಕೃಪಾ ಅಂತ ಹಿಡಿದ್ರೂ ಸಹಿತ ಅದ್ರ 10 ಪಟ್ಟಾಗಿ ನಮಗೆ ಸಿಗಬೇಕು. ನಾವು ಅದ್ರ ಮುಂದೆ ಪೂಜೆ ಬರಿಬೇಕಿಲ್ಲ, ಪೂಜೆ ಬರೋದು ನಮ್ಮ ಕೈಯಾಗಿದೆ. ನೀವು ಎಷ್ಟು ಪೂಜೆ ಬರ್ಕೋತ ಹೋಗ್ತಿರೋ ಅಷ್ಟು 10 ಪಟ್ಟು ಬೆಳ್ಕೋತ ಹೋಗ್ತೀವಿ. ಆದ್ರೆ ಒಂದು ಇಲ್ಲದೇ ಇದ್ರೆ ಹಿಂದೆ ಒಂದಿಲ್ಲ, ನಾವು 10 ಪೂಜೆ ಬರೆದ್ವಿ, 10 ಶೂನ್ಯ ಬರೆದ್ವಿ, ಅದಕ್ಕೆ ಏನೂ ಅರ್ಥನೇ ಇಲ್ಲ. ಅದು ಒಂದು ಅನ್ನೋದು ಭಗವಂತನ ಕೃಪಾ. ಮುಂದಿನ ಪೂಜೆಗಳು ನಮ್ಮ ಪ್ರಯತ್ನ. ಮುಂದೆ ನೀವು 10 ಪೂಜೆ ಕೊಟ್ಟರೆ ಅದು ಎಷ್ಟಾಗ್ತದೆ? 10 ಕೋಟಿ ರೂಪಾಯಿ ಆಗ್ತದೆ, ಅದಕ್ಕೂ ಹೆಚ್ಚಿಗೆ ಆಗ್ತದೆ. ಆದ್ರೆ ಹಿಂದೆ ಒಂದಿದ್ರೆ ಮಾತ್ರ ಇದೆಲ್ಲ ಶಕ್ಯದನೇ ಹೊರತು ಇಲ್ಲದೇ ಇದ್ರೆ ಏನಿಲ್ಲ. ಅಂದರೆ ನಮ್ಮ ಪ್ರಯತ್ನ ಎಲ್ಲ ಹೊಳ್ಯಾಗ ಹುಣ್ಸೆಹಣ್ಣು ತೊಳ್ದಂಗೆ ಆಗ್ತದೆ ಅಂತ. ಒಬ್ಬಾಕೆ ಮನೆಯೊಳಗೆ ಹಳಿ ಹುಣ್ಸೆಹಣ್ಣು ಇತ್ತಂತ, ಸ್ವಚ್ಛ ತೊಳ್ಕೊಂಬರೋನು ಅಂತ ತೊಗೊಂಡು ಹಳ್ಳಕ್ಕೆ ಹೋದ್ಲು, ಹೊಳಿಗೆ ಹೋದ್ಲು, ಸಾಣಿಗೆ ಪಾಣಿಗೆ ತೊಗೊಂಡು ಹೋಗಿ ಆ ಸಾಣಿಗೆಯಾಗ ಹಾಕಿ ನೀರು ಹಾಕಿ ಸ್ವಚ್ಛ ತೊಳ್ಕೋತ ಬಂದು ಬೀದಷ್ಟು ಉದು ಅಂತ ಮನೆ ತೊಗೊಂಬ. ಹಂಗೆ ನಾವು ಮಾಡಿದ್ದೆಲ್ಲ ಕೊನೆಗೆ ಹುಳ್ಯಾಗ ಹುಣ್ಸೆಹಣ್ಣು ತೊಳ್ದಂಗೆ ಆಗ್ತದೆ. ಆ ಭಗವಂತನ ಇಟ್ಕೊಂಡು ನಾವು ಏನು ಮಾಡ್ತೀವೋ ಅದೆಲ್ಲ ಸಾರ್ಥಕ. ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ಆದ್ದರಿಂದ ಒಂದು ನಿರ್ಣಯ ಏನು ಅಂದರೆ ಪ್ರಯತ್ನಕ್ಕೂ ಅಷ್ಟ ಮಹತ್ವದ, ಭಗವತ್ ಕೃಪೆಗೂ ಅಷ್ಟ ಮಹತ್ವದೆ, ಪ್ರಾರಬ್ಧಕ್ಕೂ ಅಷ್ಟ ಮಹತ್ವದ. ಮೂರೂ ಒಂದು ಸಮನ್ವಯ ಭಾವದಲ್ಲಿ ಇದ್ದರೆ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. ಈಗ ಇವತ್ತು ಮತ್ತು ನಾಳೆ 2 ದಿವಸ ನೀವು ಇರ್ತಾ ಇರೋದ್ರಿಂದಾಗಿ ಇಲ್ಲಿ ಅನುಗ್ರಹವನ್ನು ಯಾರಿಗೆ ರಾಮನಾಮದ್ದಾಗಲಿ ಧನ್ವಂತರಿ ಮಂತ್ರವನ್ನಾಗಲಿ ಅನುಗ್ರಹ ತೆಗೆದುಕೋಬೇಕು ಅನ್ನುವಂಥ ಇಚ್ಛಾ ಇದ್ದವರಿಗೆ
ಅಲ್ಲಿ ನಾವು ಸಂಕಲ್ಪ ಮಾಡಿಸಿ ಅದಕ್ಕೆ ಅನುಸಾರವಾಗಿ ಅನುಗ್ರಹ ಕೊಡ್ತೀವಿ. ಒಂದು ಮುಖ್ಯ ಪ್ರಶ್ನೆ ಇದನ್ನು ನಾನು ಪಾಂಪ್ಲೇಟ್ ಮಾಡಿ ಎಲ್ಲರಿಗೂ ಅನುಗ್ರಹ ತಗೊಳ್ಳೋರಿಗೆ ಕೊಡಬೇಕಂತ ಮಾಡಿದ್ದೆ. ಅದ್ರೊಳಗಿನ ಒಂದು ಪ್ರಶ್ನೆ ಏನಂತಂದರೆ, ಭಾಳಷ್ಟು ಮಂದಿಗೆ ಏನು ಅನ್ನಿಸ್ತದೆ ಅಂದರೆ, ಮೊದಲಾದರೂ ನಾವು ಅದ ಮಂತ್ರ ಅಂತಿದ್ದೀವಿ, ಈಗ ಅನುಗ್ರಹ ಕೊಟ್ಕೊಳಕ್ಕೂ ಅದನ್ನ ಅಂತೀವಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಒಬ್ಬ ಸಾಧಕಿದ್ದ, ಅವನಿಗೆ ಯಾವುದಾದ್ರೂ ಒಬ್ಬ ಸತ್ಪುರುಷರಿಂದ ಒಂದು ಒಳ್ಳೆ ಮಂತ್ರವನ್ನು ಉಪದೇಶ ತಗೊಂಡು ಜಪ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಕಳಕಳಿ ಭಾಳ ಇತ್ತು. ಒಬ್ಬ ಸತ್ಪುರುಷರ ಕಡೆಗೆ ಹೋದ, ನನಗೆ ಇಂಥ ಒಂದು ಮಂತ್ರದ ಉಪದೇಶ ಮಾಡಿಲ್ಲ, ಈವರೆಗೆ ಜಗತ್ತಿನೊಳಗೆ ಯಾರಿಗೂ ಗೊತ್ತಿಲ್ಲದೆ ಇದು. ಆ ಸತ್ಪುರುಷರು ನಾಳೆ ಬಾರಪ್ಪ ಮಾಡ್ತೀನಿ ಅಂತ ಮೊದಲು ಸ್ನಾನಗೀನ ಮಾಡ್ಕೊಂಡು ಹೋದ. ಒಳಗೆ ಕರ್ಕೊಂಡು ಹೋದ್ರು, ತಮ್ಮ ಕೋಲ್ಯಾಗ ಕರ್ಕೊಂಡು ಹೋಗಿ ಅವನ ತಲೆ ಮೇಲೆ ವಸ್ತ್ರ ಹಾಕಿ ಹೇಳಿದರು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅವನಿಗೆ ಸಂತೋಷನೇ ಆಯ್ತು. ಅವ್ನ ಕಲ್ಪನಾ ಏನಲ್ಲಿ ಅವ್ನಿಗೇನು ಅನ್ನಿಸ್ತು ಅಂದ್ರೆ, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನು ನಮ್ಮ ಗುರುಗಳು ಉಪದೇಶ ಮಾಡ್ಯಾರ. ಸಂತೋಷ ಆಯ್ತು. ಹಂಗೆಲ್ಲೋ ಒಂದು ಕಾರ್ಯಕ್ರಮ ಮಾಡ್ತಾ ಅಲ್ಲಿ ಹೋದ, ನೋಡ್ದ, ಸಾವಿರಾರು ಮಂದಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತಿದ್ರು. ಅವ್ನು ನೋಡಿದ, ನಿಮಗೂ ಗೊತ್ತಾಯ್ತು, ಗೊತ್ತಿಲ್ಲ, ನಿಮಗೆ ನಮಗೂ ಗೊತ್ತಿಲ್ಲ. ಅಲ್ಲ, ನಮ್ಮ ಗುರುಗಳು ನಮ್ಮನ್ನು ಮೋಸ ಮಾಡಿದ್ರು. ನಾನು ಅವ್ರಿಗೆ ಎಷ್ಟು ಕಳಕಳಿಯಿಂದ ಹೇಳಿದ್ದೆ, ಯಾರಿಗೂ ಗೊತ್ತಿಲ್ಲದಿರೋ ಮಂತ್ರ ಹೇಳ್ರಿ, ನಿಮ್ಮ ಜಗತ್ತಿಗೆ ಗೊತ್ತಿರೋ ಮಂತ್ರ. ಬಡ ಬಡ ಸಿಟ್ಲೆ ಅವ್ರು ಗುರುಗಳು, ಏನ್ರಿ ಗುರುಗಳು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು, ನಮ್ಮನ್ನು ಯಾಕೆ ಹಿಂಗೆ ನೀವು? ನಾನು 2-3 ತಿಂಗಳು ಅದಕ್ಕೆ ಎಷ್ಟು ಸಮಯ ಹಾಕಿದ್ದೀನಿ, ದಿನ 2-2 ತಾಸು ಕೂತಂದು ಜಪ ಮಾಡೀನಿ, ಏನು ಆತೇನು? ಮೊನ್ನೆ ಒಂದು ಉತ್ಸವಕ್ಕೆ ಹೋಗಿದ್ರಿ, ಎಷ್ಟು ಸಾವಿರಾರು ಮಂದಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನೀವು ಅದನ್ನ ಕೊಟ್ಟಿರಿ. ಓಹೋ, ಹಿಂಗಾತ, ನಂಗೆ ಇರ್ಕೊಳ್ತಾ ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ನನಗೆ ಒಂದು ಕಲ್ಲು ಸಿಕ್ಕದ, ನೀನು ಆ ಕಲ್ಲು ಪ್ಯಾಟ್ಯಾಗ 4 ಕಡೆ ತೋರಿಸು, ಅದ್ರ ಕಿಮ್ಮತ್ತೇನು ತಿಳ್ಕೊಂಡ. ಅವ್ರು ತಮ್ಮ ಜೋಳಿಗ್ಯಾಗಿಂದ ಒಂದು ಕಲ್ಲು ತೆಗೆದು, ಒಂದು ಹಸಿರು ಕೆಂಪು ಒಂದು ಕಲ್ಲು ತೆಗೆದು ಅದನ್ನು ಕೊಟ್ಟು ಅವ್ನು ತೊಗೊಂಡು ಹೋದ. ಅಲ್ಲಿ ಕಾಯಿಪಲ್ಯ ಮಾರೋರು ಕೂತಿದ್ರು, ಬೆಂಡೆಕಾಯಿ, ಚೌಳಿಕಾಯಿ, ಬದ್ನಿಕಾಯಿ. ಅವ್ರಿಗೆ ತೋರಿಸಿದ, ಇದ್ರ ಕಿಮ್ಮತ್ತೇನಾಗ್ತದೆ ನೋಡಿದ್ರು. ಹುಡುಗರಿಗೆ ಆಡ್ಲಿಕ್ಕೆ ಚಲೋ ಅದ ಅಂಥೇಳಿ ಒಂದು 5 ಕಿಲೋ ಬದ್ನಿಕಾಯಿ ಕೊಡ್ತೀವಿ, ಅದು ಇನ್ನೊಬ್ಬಕ್ಕೆ 10 ಕಿಲೋ ಉಳ್ಳಾಗಡ್ಡಿ ಕೊಡ್ತೀವಿ. ಮುಂಕೂದ ಧಾನ್ಯ ಮಾರೋರು ಕೂತಿದ್ರು, ಅವ್ರ ಕಡೆ ತೊಗೊಂಡದಾವ ಅಂದ ಒಂದು 10 ಕಾಲು ಪಾವು ಅಕ್ಕಿ ಕೊಡ್ತೀವಿ, ಗೋಧಿ ಕೊಡ್ತೀವಿ. ಕೊನೆಗೆ ಅವನಿಗೆ ಅನ್ನಿಸ್ತೀವಿ, ಹಂಗಾರೆ ಸರಾಫಿ ಅಂಗಡಿ ಜ್ಯುವೆಲರ್ಸ್ ಕಡೆ ಅಲ್ಲಿ ತೋರಿಸಿದ್ರೆ ಅವ್ರು ನೋಡಿದ್ರೆ ಸ್ವಲ್ಪ ಇದ್ರಾಗ ರತ್ನದ ಝುಳುಕದ. ಅದಕ್ಕೆ ಅವ್ರೇನಂದ್ರು, ಇದು 5,000 ರೂಪಾಯಿ ಕೊಡ್ತೀನಿ. ಇನ್ನೊಬ್ಬ ಕಡೆ ಹೋದ, ಅವ್ನು ನೋಡಿದ, ಸ್ವಲ್ಪ ಇದು ಔಷಧ 10,000 ಕೊಡ್ತೀನಿ. ಕೊನೆಗೆ 20,000 ತನಕ ಆಗ್ತದೆ. ಆವಾಗ ಅವನ ತಲೆ ಬಂತಂಗೆ, ಖರೇ ಪರೀಕ್ಷಾ ಮಾಡಿಸೋದು ಅಂದ್ರೆ ರಾಜನ ಕಡೆಗೆ ಒಯ್ದು ಒಯ್ದು ರಾಜನ ಮುಂದೆ ಇಟ್ಟಿದ್ದು ಪರೀಕ್ಷಾ ಮಾಡಿ ರತ್ನ ಪರೀಕ್ಷಕನ ಕರೆಸಿ ತೋರಿಸಿದ. ಇದು ಆವಾಗ ಅವನು ಹೇಳಿದ, ಮಹಾರಾಜ್, ಇದನ್ನು ಇಡೀ ಜಗತ್ತಿನೊಳಗೆ ಯಾರಿಗೂ ಇದ್ರ ಮೌಲ್ಯ ಕಟ್ಟಲಿಕ್ಕೆ ಶಕ್ಕಿಲ್ಲ ಅಂತ. ಅಂಥ ಒಂದು ದಿವ್ಯ ರತ್ನದ ಇದು ಅಂದ್ಕೂಡಲೇ ತರಲಿಲ್ಲ. ಸಾಧುವಿನ ಕಡೆಗೆ ನಾನು ಹಿಂಗೆ ಆಯ್ತು. ಆವಾಗ ಸಾಧು ಹೇಳಿದಂತೆ, ಹೆಂಗೋ ಹಂಗೇನದಲ್ಲ, ಉಪದೇಶ ಪಟ್ಟಿರ್ತಕ್ಕಂಥ ನಾಮಕ್ಕೂ ಬಾಕಿ ಹಂಗ ಅನ್ನುವಂಥ ನಾಮಕ್ಕೆ ಭಕ್ತಿ ಭಾವದಿಂದ ಅನ್ವರ್ಲ. ಆದ್ರೆ ಅದ್ರದ್ದೇನದ, ಇದ್ರ ಕಿಮ್ಮತ್ತನ ಹಂಗದ. ರಾಮ ರಾಮ ಜಪೆ ಠಕ್ ಠಾಕುರ್ ಚೋರ್, ತಿಸ್ ನಾಮ ಸೆ ಮೀರಾ ಪ್ರಹ್ಲಾದ್ ಧ್ರುವ ತರೆ ಓ ನಾಮ ಕುಚ್ ಅವ್ರು. ಆ ನಾಮನ ಬೇರೆ. ಸದ್ಗುರುಗಳಿಂದ ಉಪದಿಷ್ಟವಾಗಿರ್ತಕ್ಕಂಥ ನಾಮ ಏನಾದರೂ ನಮ್ಮ ಅಂತಃಕರಣದಾಗ ಅಖಂಡವಾಗಿ ಶಾಶ್ವತವಾಗಿ ಕೂತ್ಕೊಂಡು ಒಳಗಿಂದ ನಮಗೆ ಸಾಧನೆ ಪ್ರೇರಣೆಯನ್ನು ಮಾಡ್ತಾ ಇತ್ತು. ಹೊರಗಿನಿಂದ ನಾವು ರಾಮನಾಮವನ್ನು ಬಾಕಿ ಎಲ್ಲ ಕಡೆಯಿಂದ ಕೇಳ್ತಾ ಇದ್ದು ಸಹಿತ ನಾವು ಅನ್ನೋ ನಾಮ ಏನದನೋ ಅದು ಒಳಗಿನಿಂದ ಬಂದದ್ದಿರ್ತದೆ. ಆದ್ದರಿಂದ ಅದಕ್ಕೆ ಮಹತ್ವನ ಅದ. ಇನ್ನೂ ಅದಕ್ಕೆ ಅನೇಕ ಪ್ರಕಾರದಿಂದ ಗುರುಗಳಿಂದ ಉಪದೇಶ ತಗೊಂಡಿರ್ತಕ್ಕಂಥ ಮಂತ್ರಕ್ಕೆ ಭಾಳ ದೊಡ್ಡ ಶಕ್ತಿ ಇರ್ತದೆ. ಅದ್ರ ಜೊತೆಗೆ ಅವ್ರು ಶಕ್ತಿ ಹಾಕಿರ್ತಾರೆ, ಶಕ್ತಿಪಾತ ಮಾಡಿರ್ತಾರೆ. ಅದರ ಜೊತೆಗೆ ಆ ಶಕ್ತಿ ಏನದ ನಾಮದಲ್ಲಿ ಇದ್ದುಕೊಂಡು ನಮಗೆ ನಿರಂತರವಾಗಿ ಪ್ರೇರಣೆ ಮಾಡ್ತಾ ಇರ್ತದೆ. ಆದ್ದರಿಂದ ಸದ್ಗುರುಗಳಿಂದ ತೆಗೆದುಕೊಳ್ತಕ್ಕಂಥ ನಾಮ ಏನದನ್ನು ಬಾಕಿ ನಾಮ ಅಂದರೆ ಅದೇ ನಾಮವನ್ನು ಸಾಮಾನ್ಯವಾಗಿ ತಗೋತಕ್ಕಂಥ ನಾಮಕ್ಕಿಂತಲೂ ಭಾಳ ವಿಶೇಷವಾದದ್ದಾಗಿರ್ತದೆ. ಆದ್ದರಿಂದ ಸದ್ಗುರುಗಳು ಎಲ್ಲರಿಗೂ ನಾಮ ಕೊಡ್ತಾರೆ. ಅದು ನಾಮ ಯಾವುದಾದ್ರೂ ಆಗ್ಬೋದು, ಅವ್ರು ಕೊಟ್ಟದ್ದೇ ನಾಮ. ಆದ್ದರಿಂದ ಯಾರಿಗಾದರೂ ಅದನ್ನು ಉಪದೇಶ ತಗೊಳ್ಳಿದ್ರೆ ಅಂಥ ಒಂದು ಸಾಧನೆಗೆ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥ ದಿವ್ಯ ನಾಮವನ್ನು ನಾವು ನಮ್ಮ ಅಂತಃಕರಣದಲ್ಲಿ ಧಾರಣೆ ಮಾಡಬೇಕು. ಆ ಸದ್ಗುರುಗಳ ಸಂಕಲ್ಪ, ಶಕ್ತಿ, ಸಾಮರ್ಥ್ಯದಿಂದ ಪ್ರಾಪ್ತವಾಗಿರುವುದು ಅನ್ನೋ ಭಾವನೆಯಿಂದ
ನೀವು ನಾಮವನ್ನು ಉಪದೇಶ ತೊಗೊಂಡ್ರೆ ಅದು ನಿಮ್ಮನ್ನು ಯಾವಾಗಲೂ ಸಾಧನೆಯಲ್ಲಿ ಪ್ರೇರಣೆ ಮಾಡ್ತಾ ಇರ್ತದೆ, ವಿಘ್ನಗಳನ್ನು ದೂರ ಮಾಡ್ತಾ ಇರ್ತದೆ. ಸಾಧನೆಯಲ್ಲಿ ಮತ್ತಿಷ್ಟು ಮುಂದಿನ ಒಂದು ಗತಿಯನ್ನು ಅವ್ರು ಕೊಡ್ತಾ ಇರ್ತದೆ. ಆದ್ದರಿಂದ ನೀವು ಅದನ್ನು ಉಪದೇಶ ತಗೊಳ್ಳಿಕ್ಕೆ ಅಡ್ಡಿಯಿಲ್ಲ. ಅದೇ ರೀತಿ ಧನ್ವಂತರಿ ಮಂತ್ರದ ಜಪ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋರಿಗೆ ಅದೂ ಶಕ್ತಿ. ಆ ಮನೀಷಿ ಕಿ ಲೋಕಯಾತ್ರಾ ಪುಸ್ತಕದಾಗ ಇದ್ರದ್ದು ಒಂದು ಸಂದರ್ಭ. ಒಬ್ಬರಿದ್ದರು, ಅವ್ರ ತಂದೆಯವ್ರಿಗೆ ಭಾಳ ಸೀರಿಯಸ್ ಆಗಿತ್ತು. ಕಲ್ಕತ್ತಾದ ಹತ್ತಿರ, ಕಲ್ಕತ್ತಾ ಅಂದರೆ ಒಂದು ಸಬರ್ಬನ್ದಲ್ಲಿ. ಆವಾಗ ರಾತ್ರಿ 12 ಆಗಿತ್ತು, ಭಾಳ ಸೀರಿಯಸ್ ಆಗಿತ್ತು. ಈಗ ಹೋಗ್ತಾರೇನೋ ಅನ್ನೋ ಹಂಗಿದ್ದಾಗ ಅವರು ಆ ಊರಾಗ ಒಬ್ರು MBBS ಡಾಕ್ಟರ್ ಇತ್ತು, ಅವ್ರ ಕಡೆಗೆ ಹೋದರು. ಅವ್ರು ಕಲ್ಕತ್ತಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಕಡೆಗೆ ಹೋಗಿ ದಯವಿಟ್ಟು ಬರ್ರಿ, ನಮ್ಮ ತಂದೆಯವ್ರಿಗೆ ಭಾಳ ಸೀರಿಯಸ್. ಇಲ್ರಿ, ಈಗ ಬಂದೀನಿ ನಾನು ಬರ್ಲಿಕ್ಕೆ ಆಗಂಗಿಲ್ಲ, ಈಗ ರಾತ್ರಿ ನಾನು ಮುಂಜಾನೆ ನೋಡ್ತು ಹೊಡೆದೆ. ಅಲ್ರಿ, ಈ ಸದ್ಯ ಅವ್ರದ್ದು ಏನಂತ ಏನಾಗ್ತದೋ ಅನ್ನೋ ಹಂಗಿದ್ದ. ಬಿಕಾಸ್ ಏನಾಗೋದು ಕಾಳಜಿ ಮಾಡಬೇಡ್ರಿ, ನಮ್ಗೆ ಈಗ ಬರ್ಲಿಕ್ಕಾಗಲ್ಲ, ಆಯಾಸ ಭಾಳ ಆಗಿದೆ, ಕಲ್ಕತ್ತಾದಿಂದ ಬಂದೀನಿ, ಅದನ್ನು ಈಗ ಬರುವುದಿಲ್ಲ ಅಂತ ನಿರಾಶೆ ಆಗಿ ಬಂದರು. ಮುಂದೆ ಹೆಂಗೋ ಏನೋ ಅವ್ರು ಉಳಿದು ಕೂಡಲೇ ರೋಗ ಆಗಿ ಯಾರೂ ಸಾಯುವುದಿಲ್ಲ, ಆಯುಷ್ ಮುಗಿದು ಸಾಯ್ತಿರ್ತಾರೆ. ಅವ್ರದ್ದು ಇನ್ನೂ ಆಯುಷ್ ಮುಗಿದಿದ್ದಿಲ್ಲ. ಉಳಿದ್ರು. ಮುಂದೆ ಇವ್ರಿಗೆ ಭಾಳ ಮನಸ್ಸಿಗೆ ಬೇಜಾರ. ಅವಾಗ ಇವ್ರು ವಿಚಾರ ಮಾಡಿರಲ್ಲ, ನೋಡೋಣಂತೆ. ನಾನು ಅಭ್ಯಾಸ ಮಾಡಿ ಅವ್ರ ಆಯುರ್ವೇದವನ್ನು ಅಭ್ಯಾಸ ಮಾಡಿಸಿ ಅಲ್ಲಿ ಈ ಸದ್ಯ ಮುಂದೆ ತಮ್ಮ ಕಡೆ ಇದ್ದ ಪುಸ್ತಕವು ಅವ್ರ ಕಡೆ ಇವ್ರ ಕಡೆ ಇಸ್ಕೊಂಡು ಪುಸ್ತಕವು ಓದ್ಲಿಕ್ಕೆ ಹತ್ತರು. ಮುಂದೆ ಕಲ್ಕತ್ತಾದಲ್ಲಿ ಅದ್ರ ಬಗ್ಗೆ ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹತ್ತರು. ಆವಾಗ ಅವರಿಗೆ ಒಬ್ಬ ಸಾಧು ಹೇಳಿದರು, ನೀವು ಇದ್ರ ಜೊತೆಗೆ ಉಪಾಸನಾ ಸಾಮರ್ಥ್ಯನೂ ಬೆಳೆಸ್ಕೋಬೇಕು. ಯಾವುದೇ ಒಂದು ಕಾರ್ಯದ ಹಿಂದೆ ಉಪಾಸನಾ ಶಕ್ತಿ ಬೇಕು. ಮಹಾರಾಜ ಹೇಳಿದರು, ಉಪಾಸನೇತ ಮೋಠ ಆಶ್ರಯ, ಉಪಾಸನೆ ವೀಣ ನಿರಾಶ್ರಯ. ಅದಕ್ಕೆ ಹಿಂದೆ ಉಪಾಸನಾ ಬೇಕು. ಏನು ಮಾಡಲಿ ಅಂತ ಧನ್ವಂತರಿ ಉಪಾಸನಾ ಮಾಡಲಿ. ಆಮೇಲೆ ಅವರು ಧನ್ವಂತರಿ ಉಪಾಸನಾ ಶುರು ಮಾಡಿದರು. ಆ ಮಂತ್ರ ಜಪ, ಆ ದೇವ್ರದ್ದು ಪೂಜೆ ಗೀಜೆ ಮಾಡಲಿಕ್ಕೆ ಶುರು ಮಾಡಿದರು. ಅತ್ಯಂತ ಮನಃಪೂರ್ವಕವಾಗಿ ಮಾಡಬೇಕು. ಮತ್ತು ಈ ಆಯುರ್ವೇದ ಕಲೀಲಿಕ್ಕೂ ಶುರು ಮಾಡಿದರು. ಒಂದು 7-8 ವರ್ಷ ಆಯಿತು. ಆಮೇಲೆ ಔಷಧ ಕೊಡ್ಲಿಕ್ಕೆ ಶುರು ಮಾಡಿದರು. ಒಂದು ಸಲ ಏನಾಯಿತು ಅಂದರೆ, ಆ ಡಾಕ್ಟರ್ ತಂದೆಯವ್ರಿಗೆ ಸೀರಿಯಸ್ ಆಯಿತು. ಆವಾಗ ಅನೇಕ ಡಾಕ್ಟ್ರು ಬಂದು ನೋಡಿದರು. ಯಾರು ನೋಡಿದ್ರು ಅದೇನು ಕಡಿಮೆ ಆಗಿಲ್ಲ. ಕೊನೆ 4-5 ಮಂದಿ ಡಾಕ್ಟ್ರು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದರು. ಆವಾಗ ಅವ್ರ ತಂದೆಯವ್ರು ಒಂದೇ ಮಾತು ಹೇಳ್ತಾರೆ, ನೀನು ಅವ್ರನ್ನ ಕರ್ಕೊಂಬ ಆರಾಮ. ಆವಾಗ ಅಲ್ರಿ ಅಪ್ಪ, ಹೆಂಗದು, ಅವರು ಬರೀ ಪುಸ್ತಕ ಓದಿ ಅವರು ವೈದ್ಯ ಆದವರು. ಇಲ್ಲಿ ಎಂತೆಂಥ MD MBBS MDಗಳು ಡಾಕ್ಟರ್ ಕುತ್ಕೊಂಡು ವಿಚಾರ ಮಾಡ್ಲಿಕ್ಕಿರ್ತಾರೆ. ಅದ್ರ ಫೋಟೋ ತೆಗೆದಾರೆ, ಎಕ್ಸ್ರೇ ತೆಗೆದಾರೆ ಅಂತ ಕೂತ್ಕೊಂಡು ನಾವು ಏನು ಮಾಡ್ತಾವ. ನಾವು ಪುಸ್ತಕ ಓದಿ ಅವನು ಆಯುರ್ವೇದ ಕಲ್ತಾವ ಅಂದ್ಕೂಡ್ಲೇನೋ ಅದೆಲ್ಲ ಗೊತ್ತಿಲ್ಲ. ನೀನು ಅವ್ರನ್ನ ಕರ್ಕೊಂಡ್ಬಂದು ನನಗೆ ಆರಾಮ. ನಿನ್ನೆ ನಾನು ಅಷ್ಟಾಂಗ ಹೃದಯದಲ್ಲಿ ನೋಡಿದೆ. ಅದಕ್ಕೆ ಉದಾಹರಣೆ ನಮ್ಮ ಮಹಾರಾಜ ಪ್ರವಚನದ ಚರಿತ್ರೆಯಲ್ಲಿ, ಪ್ರವಚನದಲ್ಲಿ ಏನು ಅಂದ್ರೆ, ಮಹಾರಾಜ ಕಡೆ ಒಬ್ಬ ಬಂದು ಏನಂದ್ರು, ನನಗೆ ಹಿಂಗೆ ತ್ರಾಸ ಆಗ್ಲಿಕ್ಕೆ, ನನ್ನ ಹುಡುಗನಿಗೆ ಹೊಟ್ಟೆ ನೋಯಿಸ್ಕತ್ತಿದ್ದ. ಸೊ ಏನೋ ಒಂದು ತ್ರಾಸು, ಕೆಮ್ಮು ಭಾಳ. ಮಹಾರಾಜನ ತುಳಸಿ ರಸ ಹಾಕು, ಆರಾಮಾಗ್ತದೆ. ಅವನು 4 ದಿವಸ ಹಾಕಿ ಬಂದ ಮಹಾರಾಜ, ಇನ್ನೂ ಆರಾಮಾಗಿಲ್ಲ. ಅವ ಮಹಾರಾಜರು ಏನಂದರು, ಮೊದಲೇದಾಗಿ ಹೆಂಗದ ಅಂದ್ರೆ, ನೀವು ಕೊಡಾವ ಏನಿದಾನೆ ಡಾಕ್ಟರ್ ಅಲ್ಲ, ಏನೋ ನಾನು ಇದರಿಂದ ಕಳ್ಕಳಿಂದ ಕೊಡ್ಲಿಕ್ಕೆ ಹತ್ತೀನಿ. ಎರಡನೇದೇನು, ತುಳಸಿ ಸಾವಿರಾರು ವರ್ಷಗಳಿಂದ ತನ್ನ ಒಂದೇನು ಲಕ್ಷಣದನೋ ರೋಗ ನಿವಾರಕ ಒಂದು ಶಕ್ತಿ ಅದರೊಳಗದ ಲಕ್ಷಣ ಅನ್ನ ಇವತ್ತಿಗೂ ಹಂಗದ. ಅದರೊಳಗೇನು ವ್ಯತ್ಯಾಸ ಆಗ್ಯದ ಅನ್ನಂಗಿಲ್ಲ. ಅದನ್ನು ತುಳಸಿ ದೋಷ ಇಲ್ಲ. ಮತ್ತು ನಾನು ಕೊಟ್ಟಾವೇನು ಡಾಕ್ಟರ್ ಅಲ್ಲ, ಪ್ರೀತಿಯಿಂದ ಕೊಟ್ಟಾವ. ಇನ್ನು ಮೂರನೇದ್ದೇನು ಅಂದ್ರೆ, ಅದ್ರದ್ದು ಅನುಪಾನ ಏನೋ ಜೇನುತುಪ್ಪ ಏನೋ ಹೇಳಿದರು, ಅದರೊಳಗೂ ಏನು ದೋಷ ಇಲ್ಲ. ಮತ್ತಿನ್ನು ಕೊಡವ್ರೊಳಗೆ ಏನಾದ್ರು ಶ್ರದ್ಧಾ ಮತ್ತು ಇದು ಅಶ್ರದ್ಧಾದ ಪ್ರಶ್ನೆ ಅದ. ನಾನು ಹಂಗಾರೆ ಗುರುಗಳು ಕೊಟ್ಟಾರ ಅನ್ನೋ ಶ್ರದ್ಧೆಯಿಂದ ನೀನು ಆ ತುಳಸಿನ ಕೊಟ್ಟರೆ ಗುಣ ಆಗ್ಬೋದಪ್ಪ ಅಂದ್ಕೂಡ್ಲೆ ಮತ್ತು ಭಾವನೆಯಿಂದ ಕೊಟ್ಟು ಕೂಡಲೇ ಆರಾಮಾಗ್ತದೆ. ಹೆಂಗೋ ಹಂಗೇನಿದೆ, ಅವ್ರದ್ದೊಂದು ಶ್ರದ್ಧಾ ಆಯ್ತು. ಅವನು ಕರ್ಕೊಂಬಂದ್ವಿ. ಆಮೇಲೆ ಅವ್ನು ಕರ್ಕೊಂಬಂದು ಅನಿವಾರ್ಯವಾಗಿ ಕರ್ಕೊಂಬಂದ ಕೂಡಲೇ ಅವ್ರು ಹೇಳಿದರು, ಇವ್ರನ್ನ ಅಷ್ಟೂರ್ನು ಹೊರಗೆ ಕಳಿಸು ಅಂದ್ರೆ ನಾವು ಕೈ ಮುಟ್ತೀನಿ ಅಂತ. ಅಂದ ಕೂಡಲೇ ಅವನಿಗೆ ಅನಿವಾರ್ಯ ಅಪ್ಪರೇ ಅವ್ರ ಕಡೆಗೆ ತೋರಿಸ್ಬೇಕು ಅಂತಾನೆ.
ಅವ್ರಂತಾರಲ್ಲ ಏನು ಅಂದ್ರೆ ಇವ್ರು ಅಷ್ಟೂರ್ನು ಹೊರಗೆ ಕಳಿಸು ಅಂದ್ರೆ ನಾನು ನೋಡ್ತೀನಿ. ಒಳಗೆ ಹೋಗಿ ನೋಡಿದ್ರೆ ಆಮೇಲೆ ಔಷಧ ಕೊಟ್ಟರು, ಆರಾಮಾತವು. ಹೆಂಗೋ ಹಂಗಿರೋ ಮುಖ್ಯವಾಗಿ ಏನದು ಅಂದ್ರೆ ಹಿಂದಿರ್ತಕ್ಕಂಥ ಸಾಧನೆ ಬಲ ಇರೋದರಿಂದ ಲೋಂಡಾದಲ್ಲಿ ಒಬ್ಬರು ಡಾಕ್ಟರ್ ಬಾಕ್ರೆ ಅಂತಿದ್ರು. ನಾನು ಅವ್ರ ಜೊತೆಗೆ ಮೂರುವರೆ ತಿಂಗಳಿದ್ದೆ. ಅವರು ಸಹಿತ ವಿಲಕ್ಷಣ ವ್ಯಕ್ತಿಯಾಗಿ ಕೇವಲ BAMS ಆದವರು. ಆದರೆ ಎಲ್ಲ ಔಷಧ ಕೊಡ್ತಿದ್ರು ಅವರು. ಅವರು ದವಾಖಾನೆಗೆ 4 ಖೋಲಿ. ಮೊದಲೇ ಖೋಲಿಯೊಳಗೆ ಪೇಷಂಟ್ ಬಂದು ಕೂಡೋದು, ಎರಡನೇ ಖೋಲಿಯೊಳಗೆ ಔಷಧ ಕೊಡೋದು, ಅಂದ್ರೆ ಇವ ಕಂಪೌಂಡರು ಎಲ್ಲ ಔಷಧ ಕೂತಿದ್ರು. ಮೂರನೇ ಖೋಲಿಯೊಳಗೆ ಅವರು ಪರೀಕ್ಷಾ ಮಾಡೋದು, 4ನೇ ಖೋಲಿಯೊಳಗೆ ಅವರು ಅಭ್ಯಾಸ ಮಾಡೋದು. ಅದು ಕೇವಲ ಭಾಳಷ್ಟು ಆಧ್ಯಾತ್ಮಿಕ ಪುಸ್ತಕನೇ ಇರ್ತಿತ್ತು. ಅವ್ರು ಅಲ್ಲೇ ಮಲ್ಕೋತಿದ್ರು, ದವಾಖಾನೆಯೊಳಗೆ ಮಲ್ಕೋತಿದ್ರು. ಮುಂಜಾನೆ ಹೋಗೋ ಮುಂದೆ ತಮ್ಮ ಸಾಧನೆ ಕಾಲದಲ್ಲಿ ಮುಂಜಾನೆ ಹೋಗೋ ತಮ್ಮ ತಂದಿನ ಕೇಳ್ತಿದ್ರು. ಅವ್ರು 2 ಮಕ್ಕಳು, ನೀಲಿಮಾ ಮತ್ತು ನೀಲೇಶ್ ಅಂತ. ಅವ್ನು ನೀಲೇಶ್ ಡಮ್ ಆ್ಯಂಡ್ ಡೀಫ್ ಆಗಿದ್ದ. ಅವನನ್ನು ಗೋವಾದಲ್ಲಿ ಇಟ್ಟಿದ್ರು, ಅಲ್ಲೇ ತಮ್ಮ ತಂದೆ ತಾಯಿನೂ ಅಲ್ಲೇ ಇಟ್ಟಿದ್ರು. ಇಲ್ಲಿ ಬಂದಾಗ ಅವ್ರು ಕೇಳ್ತೀವಿ, ಇವತ್ತಿನ ಮನೆ ಖರ್ಚಿಗೆ ಎಷ್ಟು ಬೇಕು? 50, 100. ದವಾಖಾನೆಗೆ ಹೋಗ್ಬೇಕು, ಅಷ್ಟು ಬಂದು ಕೂಡಲೇ ಬಾಗಿಲ ಬಂದ್ ಮಾಡ್ಕೊಂಡು ಬಂದು ಅವ್ರ ಅಪ್ಪನ ಕೈ ದುಡ್ಡು ಕೊಟ್ಟು ತಾವು ಶಾಂಡಿಲ್ಯ ಆಶ್ರಮ ಅಂತದಲ್ಲಿ ಅಲ್ಲಿ ಯಾರು ಸ್ವಾಮೀಜಿ ಅವ್ರು ಏನಿದ್ದಿಲ್ಲ ಅವಾಗ, ಅಲ್ಲಿ ಹೋಗಿ ಜಪ ಮಾಡ್ಕೋತ ಕೊಡು. ಮಹಾರಾಜರ ಶಿಷ್ಯರು ಏನೋ ಒಂದು ಔಷಧ ಕೊಡ್ಬೇಕಾದ್ರೆ ಮಹಾರಾಜ ತೋರಿಸ್ಕೊಡ್ತಿದ್ರು. ಅಕ್ಷರಶಃ ಲೋಂಡಾದಲ್ಲಿ MBBS ಡಾಕ್ಟ್ರುಗಳು ನೊಣ ಜಾಡಿಸೋದು ಕೂತಿರ್ತಿದ್ರು. ಇವ್ರ ಪೇಷಂಟ್ಗಳು ಕ್ಯೂ ಹತ್ತಿರ್ತಿದ್ರು. ಇವ್ರ ಹಿಂದೆ ಸದ್ಗುರುಗಳ ಒಂದು ಕೃಪಾದ ಒಂದು ಸಾಮರ್ಥ್ಯ ಇತ್ತು. ಅವ್ರ ಜೊತೆ ನಾವು 3 ತಿಂಗಳಿದ್ದೀನಲ್ಲಿ ಅವ್ರು ಲೋಂಡಾದಲ್ಲಿ ತಿಳ್ಕೋದು. ಅವರು ಒಬ್ಬ ಇಡೀ ಲೋಂಡಾದವ್ರಿಗೆ ಬೇಕಾಗಿರೋ ಡಾಕ್ಟರ್ ಆಗಿದ್ರು. ಹೆಂಗೇನಂದ್ರೆ ಅವ್ರಿಗೆ ನಿಮ್ಮಷ್ಟು ಸಹಿತ ನಾಲೆಜ್ ಇರಲಿಕ್ಕಿಲ್ಲ. ಆದರೆ ಅವ್ರ ಹಿಂದೆ ಏನಿತ್ತು ಅಂದರೆ ಸಾಧನೆಯ ಬಲ ಇತ್ತು. ನಾವು ಆ ಬಲವನ್ನೂ ಸಹಿತ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕನ್ನೋದೇ. ಯಾವುದೇ ಒಂದು ಕರ್ಮದ ಹಿಂದಿರ್ತಕ್ಕಂಥ ಭಗವದ್ ಬಲ ಇದ್ದರೂ ಮಾತ್ರ ಕರ್ಮಕ್ಕೆ ಒಂದು ದಿವ್ಯತೆ ಬರ್ತದೆ, ಭವ್ಯತೆ ಬರ್ತದೆ. ಇಲ್ಲದೇ ಇದ್ರೂ ಕೇವಲ ನಮ್ಮ ವ್ಯಕ್ತಿತ್ವದ ಒಂದು ಏನಾಗ್ತದೆ ಅಂದರೆ ಅಷ್ಟರ ಮಟ್ಟಿಗೆ ಲಿಮಿಟೆಡ್ ಆಗ್ತದೆ. ಆದ್ದರಿಂದ ಅದನ್ನು ನೀವು ಅನುಷ್ಠಾನ ಮಾಡಬೇಕು, ಸಾಧನೆಯೂ ಮಾಡಬೇಕು. ಜೊತೆಗೆ ಏನದ ಅಂದರೆ ಇಂಥವೆಲ್ಲ ವಿಚಾರಗಳನ್ನು ಅಭ್ಯಾಸ ಮಾಡಬೇಕು, ತಿಳ್ಕೋಬೇಕು. ಅದರಿಂದ ಬಹಳಷ್ಟು ನಿಮ್ಮ ಜೀವನದಲ್ಲಿ ಆಂತರಿಕ ನೀವು ಎಷ್ಟು ಒಳಗಿನಿಂದ ಸಮಾಧಾನ ಇರ್ತೀರೋ ಅಷ್ಟು ಪೇಷಂಟಿನ ಮೇಲೆ ಪರಿಣಾಮ ಆಗ್ತದೆ. ಸತ್ಪುರುಷರ ಕಡೆ ಯಾಕೆ ಹೋಗ್ತಾರಂದ್ರೆ ಒಳಗೆ ಅವ್ರಿಗೆ ಸಮಾಧಾನ ಇರ್ತದೆ. ಎಲ್ಲಾದರೂ ಸಮಾಧಾನದಲ್ಲಿರೋ ಮನುಷ್ಯ ನೋಡಿವೇನು ಅನ್ನುವಂಥ ಪರಿಸ್ಥಿತಿ ಅದ. ಅದನ್ನ ಅವ್ರು ನೋಡಿದ ಕೂಡಲೇ ಅವನಿಗೆ ಅನ್ನಿಸ್ತು ಸಮಾಧಾನ ಅನ್ನಿಸ್ತು. ಅರ್ಧ ರೋಗ ಅವಾಗ ಹೋಗಿಬಿಡ್ತು, ಉಳಿದ ಅರ್ಧ ಚಿಕಿತ್ಸೆ ಇರ್ಕೋದು. ಆದ್ದರಿಂದ ನಮ್ಮ ಅನುಭವ ಜ್ಞಾನಕ್ಕನುಸಾರವಾಗಿ ನಾವು ಈ ವ್ಯವಸಾಯ ಮಾಡ್ತಾ ಇದ್ದರೂ ಸಹಿತ ಮುಖ್ಯವಾಗಿ ನಮ್ಮ ಹಿಂದೆ ಒಂದು ತಪೋಬಲ, ಒಂದು ಉಪಾಸನಾ ಬಲ, ಒಂದು ಭಗವದ್ ಬಲ ಇದ್ದಿದ್ದಾದರೆ, ಸದ್ಗುರುಗಳ ಬಲ ಇದ್ದಿದ್ದಾದರೆ ಅದಕ್ಕೊಂದು ಹೊಸ ತೇಜ್ ಬರ್ತದೆ, ಹೊಸ ಸ್ವರೂಪ ಬರ್ತದೆ. ಮತ್ತು ನಮ್ಮ ಜೀವನದೂ ಸಹಿತ ಏನಾಗ್ತದೆ ಅಂದರೆ ಒಳಗಿನಿಂದ ಮನಸ್ಸು ಪರಿವರ್ತನೆ ಆಗಿ ಮೈಂಡ್ ಟು ಸೂಪರ್ ಮೈಂಡ್ ಅನ್ನುವಂಥ ಭಾವದಿಂದ ನಮ್ಮ ಜೀವನಕ್ಕೆ ಒಂದು ಹೊಸ ಮೆರಗು ಬರ್ತದೆ. ಅದನ್ನು ನಾವು ಪಡ್ಕೋಬೇಕು ಅನ್ನೋದೇ ಉಪಕ್ರಮ. ಇದು 2 ದಿವಸ ಶಿಬಿರ ಅಂದರೆ ಇದ್ರೊಳಗೆ ಇನ್ನೂ ಭಾಳಷ್ಟು ಏನೋ ಸಾಧಿಸ್ತೀವಿ ಅಂತ ತಿಳ್ಕೊಂಡಿಲ್ಲ. ಆದರೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದೇ ನಾವು ಮುಖ್ಯವಾಗಿ ಮಾಡಬೇಕಾಗಿರೋ ಕರ್ತವ್ಯ ಅಂತ ತಿಳ್ಕೊಂಡು ಹೇಳಿ, ನೀವೆಲ್ಲರೂ ಇನ್ಮೇಲೆ ಅಲ್ಲಿ ಪ್ರಸಾದ ಆರತಿ ನೈವೇದ್ಯ ಆಗಿರ್ತದೆ, ಪ್ರಸಾದ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮ ಏನವನು ಹಂಗೆ ನಾವು ಮುಂದುವರ್ಸೋಣ. ಆಮೇಲೆ 3:30ರಿಂದ 4:30 ಸಾಮೂಹಿಕ ಜಪ ಅದ. ಇವತ್ತು ಮುಂಜಾನೆ ಹೆಂಗೆ ಮಾಡಿದ್ವಿ ಹಂಗೆ ನಾವು ಸಾಮೂಹಿಕ ಜಪ, ಅದಾದಮೇಲೆ ಚಹಾ ಅದು. 5ರಿಂದ 6:30 ಮತ್ತು ಚರ್ಚೆ ಅದು. ಈಗ ಈ ಮುಂದಿನ ಚರ್ಚೆಗೆ ಮತ್ತೊಂದು ಯಾವುದಾದ್ರೂ ಒಂದು ಮುಖ್ಯವಾದ ವಿಚಾರ, ಮಹತ್ವದ ವಿಚಾರ ತಗೊಂಡು ನಿಮ್ಮೊಳಗೆ ಹಿಂಗೆ ಮಾಡಿದರೆ ಭಾಳ ನಮಗೆ ಸಂತೋಷ ಆಯಿತು. ಇದೇ ಪದ್ಧತಿಯಲ್ಲಿ ನಾವು ಮಾಡಬೇಕು. ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡುವಾಗ ನಮಗೇನಾದರೂ ಹೊಳೆದ ಅನಿಸಿದ್ರೆ ನಾವು ಹೇಳ್ತೀವಿ. ನಿಮ್ಮ ವಿಚಾರಗಳೇ ಯೋಗ್ಯವಾಗಿ ಅಥವಾ ಸಮರ್ಪಕ ಆಗಿದ್ದರೆ ಮತ್ತಿರಿ ಹೇಳೋ ಪ್ರಶ್ನೆ ಇಲ್ಲ. ಮತ್ತೊಂದು ವಿಷಯ ತೊಗೊಂಡು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಯಾವ ವಿಚಾರ ತೊಗೊಂಡ್ರೂ ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಕ ಅನ್ನೋದಕ್ಕೆ ಪೂರಕ ಪೋಷಕ ಆಗಿರಬೇಕು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ 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 ರಘುವಿ. ಮತ್ತು ಶಂಕಾ ಸಮಾಧಾನದಲ್ಲಿ ಯಾರಿಗೆ ಯಾವ ಶಂಕ ಇದ್ರೂ ಚೀಟಿ ಬರುತ್ತೆ.
ಲೈಫಲ್ಲಿ